ಗುಡ್ ಮಾರ್ನಿಂಗ್. ಇವತ್ತು ನಾವು ಕೆಮಿಸ್ಟ್ರಿ ಸಂಬಂಧ ಮ್, ರಾಜ್ಯದ ಅತ್ಯುತ್ತಮವಾದಂಥ ತಜ್ಞರನ್ನ, ಆ, ಸಂಪನ್ಮೂಲ ವ್ಯಕ್ತಿಗಳನ್ನ ತಮ್ಮ ಜೊತೆಯಲ್ಲಿ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರವರ ಆದೇಶದ ಮೇರೆಗೆ ಪಿ ಯು ಇಲಾಖೆಯನ್ನ ರಿಕ್ವೆಸ್ಟ್ ಮಾಡಿ ಮತ್ತು ಮಾನ್ಯ ಈರೇಗೌಡರು ಸರ್ನು ಸಹ ನಾವು ರಿಕ್ವೆಸ್ಟ್ ಮಾಡಿ ತಮ್ಮ ಜೊತೆಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಆ, ಬಹುಶಃ ಅವರ ಒಂದು ಆ, ಕಾರ್ಯ ಆ, ಕಳೆದ ಬಾರಿ ತಾವು ಸಹ ಕೇಳಿದಿರಿ. ಆ, ಹಿಂದಿನ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಮಾಹಿತಿ ಇದೆ, ಮತ್ತೆಲ್ಲ ನಮ್ಮ ಆ, ಏನು ಕೆಮಿಸ್ಟ್ರಿ ಲೆಕ್ಚರರ್ಸ್ಗೆ ಮಾನ್ಯ ಹಿರೇಗೌಡರ ಪರಿಚಯ ಇದೆ. ಸೊ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷವಾಗಿ ಆ, ಎಲ್ಲ ಒಂದು ತರಬೇತಿ ಪ್ರಕ್ರಿಯೆ ಮತ್ತು ಬ್ಲೂ ಪ್ರಿಂಟ್ ಇರಬಹುದು, ಪ್ರಶ್ನೆ ಪತ್ರಿಕೆಗಳ ಒಂದು ಬ್ಲೂ ಪ್ರಿಂಟ್ ಇರಬಹುದು, ಮತ್ತು ರಿಸೋರ್ಸ್ ಪರ್ಸನ್ ಆಗಿ ತುಂಬ ಅನುಭವ ಇರುವಂಥ ಒಬ್ಬ ರಿಸೋರ್ಸ್ ಪರ್ಸನ್ ಅವರು ತುಂಬ ವಿಶೇಷತೆ ಅಂದರೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಹಾಗಾಗಿ ಇದರ ಒಂದು ಪೂರ್ಣ ಪ್ರಯೋಜನವನ್ನು ನಾವು ಪಡ್ಕೊಳ್ಳೋಣ ಅಂತೇಳಿ ಮಕ್ಕಳಿಗೆ ಹೇಳ್ತಾ, ತಾವು ಎನಿವೆ ಇಂಟ್ರಾಕ್ಟಿವ್ ಸೆಷನ್ ಇದು. ಆ, ವಿಶೇಷವಾಗಿ ಅವರು ತಮ್ಮದೇ ಆದಂಥ ಒಂದು ಪರಿಣಿತಿ ಇರೋದ್ರಿಂದ ಅವರು ಏನು ಹೇಳ್ತಾರೆ ಅದು ಯಾವ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅದನ್ನು ಇಂಟ್ರ್ಯಾಕ್ಟ್ ಮಾಡೋದ್ರ ಮೂಲಕ ನಾವು ಕಲಿಯೋಣ ಅಂತೇಳಿ ಹೇಳ್ತಾ ಎಲ್ಲ ಕೆಮಿಸ್ಟ್ರಿ ಲೆಕ್ಚರರ್ಸ್ಗೆ, ಪ್ರಾಂಶುಪಾಲರಿಗೆ ಸ್ವಾಗತ ಕೋರ್ತೇನೆ. ಮತ್ತೊಮ್ಮೆ ನಮ್ಮ ಹಿರೇಗೌಡ ಸರ್ಗೂ ಸಹ ಸ್ವಾಗತ ಕೋರ್ತಾ, ಮುರುಗೇಂದ್ರ ಅವರು ಇದಿರಲ್ವಾ? ಮುರುಗೇಂದ್ರ ಅವರು ಕೇಳ್ತಾ ಇದೆಯಾ? ಹಾ ಸರ್, ಕೇಳ್ತಾ ಇದೆ. ಓಕೆ, ಮುರುಗೇಂದ್ರ ಅವರು ತಾವು ಸ್ಟಾರ್ಟ್ ಮಾಡೋದ್ರ ಮೂಲಕ ನಾವು ಈಗ ಬೇಗ ಪ್ರಾರಂಭ ಮಾಡೋಣ. ತುಂಬಾ ಹ್ಮ್. ಮೌಲ್ಯವಾದಂಥ ಅವಧಿ, ಯಾಕೆಂದ್ರೆ ಮಕ್ಕಳಿಗೆ ಬೇರೆ ಸಬ್ಜೆಕ್ಟು ಇದೆ. ಸೊ ಹಾಗಾಗಿ ಈ ಕೆಮಿಸ್ಟ್ರಿಯ ಒಂದು ವಿಷಯ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಮಾಹಿತಿ ತೆಗೆದುಕೊಳ್ಳೋಣ ಅಂತೇಳಿ ಹೇಳ್ತಾ, ಸೊ ಮಕ್ಕಳಿಗೆ ಇದು ಪೂರ್ವ ಸಿದ್ಧತೆ, ರಿಕ್ಯಾಪ್ಚುಲೇಷನ್ ಆಗುತ್ತೆ. ಅದ್ರ ಜೊತೆಗೆ ಹಿಂದೆ ಕಲ್ತಿರೋದನ್ನ ಇನ್ನೊಂದ್ಸಾರಿ ತಿಳ್ಕೊಳ್ಳೋಂಗಾಗುತ್ತೆ, ಮತ್ತು ವಿಶೇಷವಾದಂತಹ ಸಬ್ಜೆಕ್ಟ್ ಸ್ಪೆಸಿಫಿಕ್ ಸ್ಟ್ರಾಟಜೀಸ್ ಇರ್ಬೋದು, ಸಬ್ಜೆಕ್ಟ್ ಸ್ಪೆಸಿಫಿಕ್ ಟಿಪ್ಸ್ ಇರ್ಬೋದು, ಅದು ನಿಮಗೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಾ ಹಿರೇಗೌಡ ಸರ್ಗೆ ರಿಕ್ವೆಸ್ಟ್ ಮಾಡಿ ಅವರು ಪ್ರಾರಂಭ ಮಾಡಲಿ. ಮುರುಗೇಂದ್ರ ಅವರೇ, ಓವರ್ ಟು ಯು, ಯು ಕ್ಯಾನ್ ಸ್ಟಾರ್ಟ್. ಮತ್ತೆ ಸರ್ ಮಾತಾಡ್ತಾರೆ ಅಂತ. ಓಕೆ ಸರ್. ನೀವು ಎರಡು ಇದರಿಂದ ಜಾಯ್ನ್ ಆಗಿದ್ದೀರಿ, ಹಾಗಾಗಿ ಎಕೋ ಬರ್ತಾ ಇದೆ. ಒಂದನ್ನ ಸ್ವಲ್ಪ ಇದು ಮಾಡಿ ಈಗ ಸರ್. ಮಾತಾಡಿ, ಕಂಟಿನ್ಯೂ ಮಾಡಿ. ಓಕೆ ಸರ್, ಒನ್ ನಿಮಿಷ. ನೀವು ಬೇರೆ ಸಿಸ್ಟಮ್ ಇಂದ ತೆಗೀರಿ, ಅದು ಹಾಗಾಗಿ ಎಕೋ ಬರುತ್ತೆ. ಸರಿ, ಬಹುಶಃ ಎಲ್ಲ ಕಾಲೇಜಿನವರು ಜಾಯ್ನ್ ಆಗ್ತಾರೆ. ವಿದ್ಯಾರ್ಥಿಗಳು ವಿಡಿಯೋ ಆನ್ ಮಾಡ್ಕೊಳ್ಳಿ, ನಮಗೆ ಗೊತ್ತಾಗುತ್ತೆ. ಕಾಲೇಜಿನವರು ವಿಡಿಯೋಗಳು ಆನ್ ಮಾಡಿ. ಆ, ಮತ್ತೆ ಮಧ್ಯದಲ್ಲಿ ಡೌಟ್ ಕ್ಲಾರಿಫಿಕೇಶನ್ಸು ಈ ಥರ ಇದ್ರೆ ಇದು ಕೊನೆ ಹಂತದ ಪೂರ್ವ ಸಿದ್ಧತೆ ಇರೋದ್ರಿಂದ, ಮತ್ತೆ ಈ ಒಂದು ಆ, ಒಂದು ಇಂಟ್ರಾಕ್ಷನ್ ಮೀಟಿಂಗಿಗೆ ರಮಣನ್ ಸರ್ ಅವರು, ರೋಟರಿ ರೈಲಾ ಅಕಾಡೆಮಿ ಮತ್ತು ಜಾಯಿಂಟ್ ಡೈರೆಕ್ಟರ್ ಅಕಾಡೆಮಿಕ್ ಎಕ್ಸಲೆನ್ಸ್ ಸ್ಪೆಷಲ್ ಜಾಯಿಂಟ್ ಡೈರೆಕ್ಟರ್ ಅವರು, ನಾಗೇಶ್ ಸರ್ ಅವರು ಮತ್ತು ಇ ಡಿ ಸರ್ ಅವರೆಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ. ಅವರು ಅವರವರ ಒಂದು ಸ್ಥಳದಲ್ಲಿ ಏನೇನು ನಡೀತಾ ಇದೆ ಅಂತೇಳಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಮುರುಗೇಂದ್ರ ಅವರು ಸ್ಟಾರ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಹಾ ಸರ್ ಹಾ ಸರ್, ಸ್ಟಾರ್ಟ್ ಮಾಡ್ತೇನೆ. ಸ್ಟಾರ್ಟ್ ಮಾಡಿ, ಮಾತಾಡಿ. ಕೇಳ್ತಾ ಇದೆ ಸರ್. ಎಸ್ ಎಸ್, ಆಡಿಬಲ್ ಪ್ಲೀಸ್. ಓಕೆ ಸರ್, ಎಲ್ಲರಿಗೂ ಗೊತ್ತಿರೋಗೆ ನಾನು ಮುರುಗೇಂದ್ರ ಬಿರಾದರ್, ಕೆಮಿಸ್ಟ್ರಿ ಲೆಕ್ಚರರ್, ಮುರಾರ್ಜಿ ಕಾಲೇಜ್ ನಿಡಸೋಸಿ, ಬೆಳಗಾಂ ಡಿಸ್ಟಿಕ್. ಇವತ್ತು ನಾವು ರಿಸೋರ್ಸ್ ಪರ್ಸನ್ ಬಗ್ಗೆ ನನಗೆ ಇಂಟ್ರೊಡಕ್ಷನ್ ಮಾಡೋಕೆ ಅಪಾರ್ಚುನಿಟಿ ಸಿಕ್ಕಿದೆ. ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಸರ್ ಡಾಕ್ಟರ್ ಈರೇಗೌಡ ಸರ್, PhD ಇನ್ ಕೆಮಿಸ್ಟ್ರಿ. ಸರ್ಗೆ 27 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. And sir is working as a senior lecturer in Government College Yelahanka, Bangalore. Sir has got 13 international papers, 13 international research papers which are published in the international journals. And sir has published many books for PU first year and second year. And sir has helped more than lakh students, more than innumerable students have got studied under sir, and they have got free seats for medical and engineering. And about sir, they have awarded a best lecturer from CM Siddaramaiah sir and Education Minister Tanvir Seth in 2016. And in 2014, sir has got Abdul Kalam Lifetime Achievement Award. And in 2023, Aryabhatta International Award. And in 2022, Sangam Ratna Award. Like that, sir has got many awards.
and sir has got huge experience in chemistry, and sir is helping us like junior lecturers how to treat how to uh, score good in PU second year as well as in competitive exams. And once we have got opportunity to uh, do once we have met sir in Bangalore also, there was 2 days workshop. During that, sir has told how to make a concept simple and how to teach the students. And this is a brief introduction. Many things are there. I have made in a short and have been briefing it. And I think you all people are lucky today to have such a great personality with us. And mostly you have been referring GV publication also. And actually, that's Jivit is nothing but sir's son, I think. Sir once told me, and whole Jivit publication books are based on his son's name only. And in that you can see the top lecturer is Dr. Iregoda sir only. And I'm also glad to have to listen to today's lecture. I'm also eagerly waiting for today's lecture, and I think you will be enjoy it thoroughly and without any wasting of time. We will move to sir's lecture. Sir, over to you, sir. Thank you very much, Mukesh. Yes, thank you, sir. As you know, my name is Dr. Iregoda. ಎಲ್ಲ ಸಹೋದ್ಯೋಗಿ ಮಿತ್ರರೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಸುಮಾರು ಉಪನ್ಯಾಸಕರಿಗೆ ನನ್ನ ಪರಿಚಯ ಇದೆ. ಜಿಲ್ಲಾ ಮಟ್ಟದಲ್ಲಿ ನಾವು ಟ್ರೈನಿಂಗ್ ಪ್ರೋಗ್ರಾಮ್ನ ಮಾಡಿದಾಗ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ಲಾಟ್ ಟುಗೆದರ್ ರಿಗಾರ್ಡಿಂಗ್ ದಿ ರಿಸಲ್ಟ್ಸ್ ಅಂಡ್ ಎಕ್ಸಾಮಿನೇಷನ್. ಸರ್, ಇಸ್ ಇಟ್ ಆಡಿಬಲ್? Yes, sir, it's audible. ಓಕೆ. ಸೊ ಅದರಿಂದ ಎಕ್ಸಾಮಿನೇಷನ್ ಬಗ್ಗೆ ಇವತ್ತು ಹೇಗೆ ಬರೀಬೇಕು, ಈಗ ನಾನು ಒಂದು ಸುಮ್ಮನೆ ಒಂದು ಸ್ಲೈಡ್ಸ್ನ ತಂದು ಓದ್ಕೊಂಡು ಹೋಗೋ ಒಂದು ಮೆಥಡ್ನ ನಾನು ಮಾಡೋದಿಲ್ಲ. ಇವತ್ತು ಎಕ್ಸಾಮಿನೇಷನ್ನ ಹೇಗೆ ಬರೀಬೇಕು, ಯಾವ ರೀತಿ ಈಗ ಈ ಫೈನಲ್ ಮೊಮೆಂಟ್ನಲ್ಲಿ ತಯಾರಾಗಬೇಕು, ಯಾವ ರೀತಿ ಎಕ್ಸಾಮಿನೇಷನಲ್ಲಿ ಕ್ವಶನ್ಸ್ ಅಪಿಯರ್ ಆಗ್ಬೋದು, ಇವೆಲ್ಲ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಇವನ್ 3 months ಬ್ಯಾಕು 3 ಮಾಡೆಲ್ ಪೇಪರ್ಸನ್ನು ಸ್ಟೂಡೆಂಟ್ಸ್ಗೋಸ್ಕರ ಥ್ರೂ KSEB ಮುಖಾಂತರ ನಾವು ಪಬ್ಲಿಷ್ ಮಾಡಿದ್ದಾರೆ. ಆ ಕಮಿಟಿಲಿ ನಾನು ಸಹ ಚೇರ್ಮನ್ ಆಗಿ ವರ್ಕ್ ಮಾಡಿರೋದ್ರಿಂದ ಆ ಕ್ವಶನ್ ಪೇಪರ್ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಆ ಕ್ವಶನ್ ಪೇಪರ್ನ ನಾವು ಮಕ್ಕಳಿಗಿಂತ ಮುಖ್ಯವಾಗಿ ಉಪನ್ಯಾಸಕರು ಯಾವ್ಯಾವ ಲೆವೆಲ್ಗೆ ಟೀಚ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ಜಾಸ್ತಿ ಹಾಕಿದ್ದೀವಿ. ಅದೇ ಥರ ಅನ್ಎಕ್ಸ್ಪೆಕ್ಟೆಡ್ ಬರ್ತದೆ ಅಂತ ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರೀವಿಯಸ್ ಇಯರ್ಸಲ್ಲಿ ಯಾವ ರೀತಿ, ಯಾಕೆಂದರೆ ವಿ ಆರ್ ನಾಟ್ ಕಂಡಕ್ಟಿಂಗ್ ದಿ ಎಕ್ಸಾಮ್ ಓನ್ಲಿ ಫಾರ್ ದಿ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್, ವಿ ಆರ್ ಕಂಡಕ್ಟಿಂಗ್ ದಿ ಎಕ್ಸಾಮ್ ಫಾರ್ ಆಲ್ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ದಿ ರೂರಲ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಅದರಿಂದ ನಿಮಗೆ ಎಕ್ಸಾಮಿನೇಷನಲ್ಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನು ಓದಿದ್ದೀರಿ ಅದಕ್ಕಿಂತ ಈಸಿಯಾಗಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಇರ್ತವೆ. ಇಲ್ಲಿ 3 ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ಗೆ ನಾವು ಹೇಗೆ ಹೇಳಬೇಕು ಈ ಎಕ್ಸಾಮಿನೇಷನ್ ಟೈಮಲ್ಲಿ ಅಂತ ನನಗೊಂದು ಐಡಿಯಾ ಇದೆ. ಒಂದು ಆವರೇಜ್ ಸ್ಟೂಡೆಂಟ್ಸು, ಬಿಲೋ ಆವರೇಜ್ ಸ್ಟೂಡೆಂಟ್ಸು, ಅಬೋವ್ ಆವರೇಜ್ ಸ್ಟೂಡೆಂಟ್ಸ್ ಅಂತ 3 ಕ್ಯಾಟಗರಿ. ಅಂದರೆ ನಮಗೆ ಈ ಕ್ರೈಸ್ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸುಮಾರು ಒಂದು 3-4 ಸರಿ ಕ್ಲಾಸಸ್ನ ನಾನು ಇಲ್ಲಿ ಬೆಂಗಳೂರಿಂದನೇ ಮಾಡಿದ್ದೀನಿ ಬೇರೆ ಬೇರೆ ಬ್ಯಾಚಸ್ಗೆ. ಮತ್ತು ಕ್ರೈಸಲ್ಲಿರ್ತಕ್ಕಂಥ ಲೆಕ್ಚರರ್ಸ್ಗೂ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ನಾವು ಅದನ್ನ ಭಾಗವಹಿಸಿ ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ದೀವಿ. ಅದರಿಂದ ನಾವು ಎಕ್ಸಾಮಿನೇಷನ್ ಓರಿಯೆಂಟೇಷನಲ್ಲಿ ಡಿಸ್ಕಸ್ ಮಾಡೋಣ. ನಾನು ಎರಡನ್ನ ಇಂಪಾರ್ಟೆಂಟ್ ತಗೋತೀನಿ. ಈಗ ನಿಮ್ಮದು ಪರ್ಸೆಂಟೇಜನ್ನು ಈಗ ಅಟ್ ಪ್ರೆಸೆಂಟ್ ಏನು ಒಂದು 35 ತಗೊಳ್ಳೋರು ಇದ್ದೀರಾ, 75 ತಗೊಳ್ಳೋರು ಇದ್ದೀರಾ, 95 ತಗೊಳ್ಳೋರು ಇದ್ದೀರಾ. ಆ 95ನ 100 ಹೇಗೆ ಮಾಡ್ಕೋಬೇಕು, 75ನ ಡಿಸ್ಟಿಂಕ್ಷನ್ ಹೇಗೆ ಮಾಡ್ಕೋಬೇಕು, 35-40 ಬರೋರನ್ನ ಹೇಗೆ ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಮಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೋಡೋಣ. ನೀವು ಎಲ್ಲಿ ಕಲ್ತಿರೋದನ್ನ ಯಾವ ರೀತಿ ಅದನ್ನು ಬರೀಬೇಕು, ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕೆಮಿಸ್ಟ್ರಿನಲ್ಲಿ ನನ್ನದೇ ಆದ ರೀತಿಯಲ್ಲಿ ಹೇಳ್ಕೊಡ್ತೇನೆ. ಆಮೇಲೆ ಡಿಸ್ಕಷನ್ಗೂ ಅವಕಾಶ ಇದೆ. ನೀವು ಅಲ್ಲಿಂದನೇ ಕ್ವಶನ್ ಕೇಳೋದಕ್ಕೂ ಅವಕಾಶ ಇದೆ. ಅದನ್ನು ಯಾವ ರೀತಿ ಮಾಡ್ಕೊಡ್ತಾರೆ ನೋಡೋಣ. ನಮಗೆ ಡೈರೆಕ್ಟಾಗೂ ಮಾತಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ಒಂದು ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ
15 ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, 5 ಫಿಲ್ ಇನ್ ದಿ ಬ್ಲಾಂಕ್ಸ್ ಕ್ವಶನ್ಸ್ ಇದೆ, ಮತ್ತೆ ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ ಕ್ವಶನ್ಸ್ ಇದೆ, ಪಾರ್ಟ್ ಸಿ ನಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ಅದೇ ರೀತಿ ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಲೆಲ್ಲ 5 ಮಾರ್ಕ್ಸ್ ಕ್ವಶನ್ಸ್ನ ಇಟ್ಕೊಂಡಿದ್ದೀವಿ. ಸೊ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದನ್ನ ಒಂದು ಸ್ಲೈಡ್ಸ್ ಹಾಕಿ ಅದಕ್ಕೊಂದು ಅರ್ಧ ಗಂಟೆ ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಗೆ ಎಲ್ರಿಗೂ ಗೊತ್ತಿರೋದ್ರಿಂದ ಆ ಪೇಪರ್ಸ್ ಮತ್ತೆ ಬ್ಲೂ ಪ್ರಿಂಟು ಎಲ್ಲರ ಹತ್ರ ಇರೋದ್ರಿಂದ, ಈ ಬ್ಲೂ ಪ್ರಿಂಟ್ ಬಗ್ಗೆ ಹೇಳೋದಾದ್ರೆ, ಬ್ಲೂ ಪ್ರಿಂಟ್ ಈಸ್ ನಾಟ್ ಫಿಕ್ಸ್ಡ್. ನಮಗೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದು ಅಂದ್ರೆ, ಈ ಚಾಪ್ಟರ್ ಇಂದ ಈ ಕ್ವಶನ್ ನಂಬರ್ಗೆ ಈ ಚಾಪ್ಟರ್ ಇಂದನೇ ಬರಬೇಕು ಅಂತ ಒಂದು ನಿಯಮ ಮಾಡ್ಕೊಂಡಿದ್ದು 2013 to 24. ಈಗ ಆ ನಿಯಮ ಇಲ್ಲ. ವೆರಿ ಫಸ್ಟ್ ಕ್ವಶನ್ ಯಾವ ಚಾಪ್ಟರ್ ಇಂದ ಬೇಕಾದ್ರೂ ಬರಬಹುದು. ಅದ್ರ ಬಗ್ಗೆ ಕ್ಲಾರಿಟಿ ನಿಮ್ಗಿರ್ಲಿ. ಅಯ್ಯೋ ನನ್ಗೇನಪ್ಪ, ನನ್ ಫಸ್ಟ್ ಕ್ವಶನ್ ಸೊಲ್ಯೂಷನ್ ಚಾಪ್ಟರ್ ಇಂದನೇ ಬರಬೇಕಾಗಿತ್ತು, ಈಗ ಬಯೋಮಾಲಿಕ್ಯೂಲ್ಸ್ ಇಂದ ಕೊಟ್ಬಿಟ್ಟಿದ್ದಾರೆ, ಅದರಿಂದ ನನಗೆ ಐ ಆಮ್ ಗೆಟಿಂಗ್ ಫಿಯರ್ ಆಗೋದಾಗ್ಲಿ, ಆ ಥರ ಬೇಡ. ಯಾವ ದೇ ಕ್ಯಾನ್ ಆಸ್ಕ್ ಕ್ವಶನ್ ಫ್ರಮ್ ಎನಿ ಚಾಪ್ಟರ್ ಫಾರ್ ದಿ ಫಸ್ಟ್ ಒನ್. ವಾಟ್ ಆರ್ ದಿ ಇನ್ಸ್ಟ್ರಕ್ಷನ್ಸ್ ವಿ ಹ್ಯಾವ್ ಗಿವನ್ ಫಾರ್ ದಿ ಕ್ವಶನ್ ಪೇಪರ್ ಸೆಟ್ಟರ್ಸ್ ಅಂದ್ರೆ, ಅಟ್ಲೀಸ್ಟ್ ಫಸ್ಟ್ 4 ಕ್ವಶನ್ಸು ಮಕ್ಕಳಿಗೆ ಈಸಿಯಾಗಿರಲಿ. ಅವರು ಮತ್ತೆ ಇದಾಗೋದು ಬೇಡ, ಅಪ್ಸೆಟ್ ಆಗೋದು ಬೇಡ. ಫಸ್ಟ್ ಕ್ವಶನ್ ನೋಡಿದ ತಕ್ಷಣ ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸ್ ಇರೋದ್ರಿಂದ ಫಸ್ಟ್ ಕ್ವಶನ್ ಯಾವುದೇ ಕೊಟ್ಟರು ನಿಮ್ಗೆ ಈಸಿಯಾಗಿರೋದನ್ನ ಸ್ವಲ್ಪ ನಾವು ಗೈಡ್ಲೈನ್ಸ್ ಅಲ್ಲಿ ಬರ್ದಿದ್ದೀವಿ. ಅದನ್ನ ಆದಷ್ಟು ಈಸಿಯಾಗಿರೋದೇ ಕೊಡಿ, ಫಸ್ಟ್ 2 ಕ್ವಶನ್ಸ್ 3 ಕ್ವಶನ್ಸ್ ಅಂತ ಅಂದ್ಬಿಟ್ಟು. ಇಲ್ಲಿ ಸೊಲ್ಯೂಷನ್ ಅನ್ನೋ ಚಾಪ್ಟರ್ನಲ್ಲಿ 100ಕ್ಕೆ 100 ತೆಗಿಬೇಕು ಅಂತ ಅಂದ್ರೆ ಕೆಲವು ಕಾನ್ಸೆಪ್ಟ್ಸ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ಒಂದು. ಈಗ ಒಂದು ಎಕ್ಸಾಂಪಲ್, ವಾಟ್ ಈಸ್ ಎ ಸೊಲ್ಯೂಷನ್ ಅಂತ ಕೇಳಿದ್ರೆ ಎಲ್ರು ಬರೀತೀವಿ. ಸೊಲ್ಯೂಷನ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ಕಾಂಪೊನೆಂಟ್ಸ್. ಆಸ್ಮಾಸಿಸ್ ಅಂದ್ರೆ ಬರೀತೀರಿ, ಸ್ಪಾಂಟೇನಿಯಸ್ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಲೋಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಟು ಹೈಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇಷ್ಟನ್ನ ನೀವು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ. ಆದ್ರೆ ಸ್ವಲ್ಪ ಈ ಸರಿ ಹಾರ್ಟ್ಸ್ ನ ಜಾಸ್ತಿ ಮಾಡಿದೀವಿ. ಹಾರ್ಟ್ಸ್ ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇವನ್ನ 20%ಗೆ ಇನ್ಕ್ರೀಸ್ ಮಾಡಿದ್ದೀವಿ. 20%ಗೆ ಇನ್ಕ್ರೀಸ್ ಮಾಡಿದೀವಿ ಅಂದ್ರೆ ಅಯ್ಯೋ 20% ಡಿಫಿಕಲ್ಟ್ ಬರ್ತದೆ ಅಂತ ನೀವೇನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಹಾರ್ಟ್ಸ್ ಇಂದ 100 ಔಟ್ ಆಫ್ 100 ತೆಗಿಯೋದಕ್ಕೆ ಎಲ್ಲ ತಿಳ್ಕೊಂಡಿರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ಪಾರ್ಟ್ ಏನಲ್ಲಿ ಮಾತ್ರ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಿ ಸಿ ಡಿ ಇ ಅದರಲ್ಲಿ ಯಾವುದೇ ಎಫೆಕ್ಟ್ ಆಗೋದಕ್ಕೆ ಅವಕಾಶ ನಾವು ಕೊಟ್ಟಿಲ್ಲ. ಈಗ 20% ಅಂತ ಅಂದ್ರೆ 10 ಕ್ವಶನ್ಸ್ ಇದ್ರೆ 2 ಕ್ವಶನ್ಸ್ ಹಾರ್ಟ್ಸ್ ಕೊಡಿ ಅಂತ ಹೇಳ್ತೀವಿ. 10 ಕ್ವಶನ್ಸ್ ಇದ್ರೆ 2 ಕ್ವಶನ್ಸ್ ಮಾತ್ರ. 10 ಕ್ವಶನ್ಸ್ ಅಲ್ಲಿ 5 ಕ್ವಶನ್ಸ್ನ ಬರೆಯಕ್ಕೆ ಹೇಳಿರ್ತೀವಿ, ಮತ್ತೆ ಅಲ್ಲಿ 5 ಅಥವಾ 4 ಅಥವಾ 3 ಚಾಯ್ಸಸ್ ಇರ್ತವೆ ಅಂತ ಅನ್ಕೊಳ್ಳೋಣ. ಆರ್ಟ್ಸ್ ಚಾಯ್ಸಸ್ ಅಲ್ಲಿ ಒಟ್ಟೋಗ್ತವೆ. ಅಂದ್ರೆ ನೀವು ಬರೆಯೋರ್ಗೆ ಕ್ವಶನ್ ಪೇಪರ್ ಸಿಂಪಲ್ಲೇ ಆಗುತ್ತೆ. ಚಾಯ್ಸಸ್ ಇಲ್ಲದೆ ಇರ್ತಕ್ಕಂಥದ್ದು ಪಾರ್ಟ್ ಏನಲ್ಲಿ ಮಾತ್ರ. ಅಲ್ಲಿ 20 ಮಾರ್ಕ್ಸ್ ಇದೆ, 20 ಕ್ವಶನ್ಸ್ ಇದೆ. 20 ಕ್ವಶನ್ಸ್ ಅಲ್ಲಿ 4 ಕ್ವಶನ್ಸ್ ಹಾರ್ಟ್ಸ್ ಮಾಡಿ ಅಂತ ಹೇಳಿದೀವಿ. ಆ 4 ಕ್ವಶನ್ಸ್ ಯಾರು ಅಟೆಂಡ್ ಮಾಡ್ತಾರೆ ಅವ್ರಿಗೆ ಮಾತ್ರ 100 ಔಟ್ ಆಫ್ 100 ಬರೋದಕ್ಕೆ ಸಾಧ್ಯತೆ ಜಾಸ್ತಿ. ಇಲ್ಲ ಅಂದ್ರೆ 100 ಔಟ್ ಆಫ್ 100 ಬರೋದಕ್ಕೆ ಸಾಧ್ಯತೆ ಕಡಿಮೆ ಇರುತ್ತೆ. ಆದ್ರೆ ಪಾಸ್ ಆಗೋರ್ಗೆ, ಫಸ್ಟ್ ಕ್ಲಾಸ್ ಬರೋರ್ಗೆ, ಡಿಸ್ಟಿಂಕ್ಷನ್ ಬರೋದಕ್ಕೆ ಆ ಹಾರ್ಟ್ಸ್ ಇಂದ ಯಾವುದೇ ತೊಂದರೆ ಇಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ನೀವು ಎದುರುಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವು ಮಾಡಲ್ ಪೇಪರ್ಸ್ ಅಲ್ಲಿ ಏನಪ್ಪ 3 ಕ್ವಶನ್ ಪೇಪರ್ ಅಲ್ಲೂ ಅನ್ಯೂಶುವಲ್ ಕ್ವಶನ್ಸ್ ಜಾಸ್ತಿ ಇದೆ, ಹೋದ ವರ್ಷದ ಗ್ಯಾರಂಟಿ ಕ್ವಶನ್ಸ್ ಯಾವುದು ಬರ್ತದೆ. ಯಾಕಂದ್ರೆ ನಾನು ರೂರಲ್ ಸೈಡಲ್ಲೂ ಸುಮಾರು 10 ವರ್ಷ ಸರ್ವಿಸ್ ಮಾಡಿದ್ದೀನಿ, ಬ್ಯಾಂಗ್ಳೂರ್ನಲ್ಲೂ 18 ವರ್ಷ ಸರ್ವಿಸ್ ಮಾಡಿದ್ದೀನಿ. ನನಗೆ ಬೆಂಗಳೂರು ಸ್ಟೂಡೆಂಟ್ಸು ಹೆಂಗಿರ್ತಾರೆ, ರೂರಲ್ ಸ್ಟೂಡೆಂಟ್ಸು ಹೆಂಗಿರ್ತಾರೆ ಅಂತ ನನಗೆ ಗೊತ್ತಿರೋದ್ರಿಂದ ಎಲ್ಲ ರೀತಿಯಲ್ಲೂ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಬಂದಿದ್ದೀವಿ. ಸೊ ಈಗ ಒಂದು ಕ್ವಶನ್ ಅಲ್ಲಿ ಹಾರ್ಟ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ. ವಾಟ್ ಈಸ್ ಆಸ್ಮಾಸಿಸ್ ಅಥವಾ ಡ್ಯೂರಿಂಗ್ ಆಸ್ಮಾಸಿಸ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಮ್ ಎ ಲೋಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಟು ಹೈಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಥವಾ ಹೈಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಟು ಲೋಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಕೊಟ್ಟಿರ್ತೀವಿ. ಇದು ಆರ್ಟ್ಸ್ಗೆ ಬರೋದಿಲ್ಲ, ಡೈರೆಕ್ಟ್ಗೆ ಡೆಫಿನೇಷನ್ ಅಲ್ಲೇ ಇದೆ. ಇದೇ ಕ್ವಶನ್ ಅನ್ನ ಬುದ್ಧಿವಂತರಿಗೆ ನಾವು ಯಾವ ರೀತಿ ಕೇಳ್ಬೋದು? ಡ್ಯೂರಿಂಗ್ ಆಸ್ಮಾಸಿಸ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಮ್ lower concentrated solution to higher concentrated solution through semi permeable membrane because ನೋಡಿ, ಇಲ್ಲಿ ನಾನು ಕ್ವಶನ್ ಕೇಳ್ತಾ ಇರೋದು ನೀವು ಹಿಂದೆ ಹೇಳಿದಂತ ಆನ್ಸರ್ನೇ ಕ್ವಶನ್ ಮಾಡಿದ್ದೀನಿ. ಆಸ್ಮಾಸಿಸ್ ಆಗುವಾಗ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಲೋಯರ್ ಇಂದ ಹೈಯರ್ಗೆ ಯಾಕೆ ಹೋಗ್ತವೆ?
ಇದು ಆರ್ಟ್ಸ್ಗೆ ಬರುತ್ತೆ. ಅವಾಗ ನೀವು ಈ ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಸಾಧ್ಯ. ಸೊ ಆಮೇಲೆ ಆರ್ಟ್ಸ್ ಅಂದ್ರೆ ಏನ್ ಗೊತ್ತಾ, ಕಾನ್ಸೆಪ್ಟ್ ಬೇಸ್ಡ್ ಇರುತ್ತೆ. ಡೈರೆಕ್ಟ್ ಆಗಿ NCERT ಬುಕ್ ಅಲ್ಲಿ ಆನ್ಸರ್ ಸಿಕ್ಕೋದಿಲ್ಲ. NCERT ಕಾನ್ಸೆಪ್ಟ್ ಯಾರು ಅರ್ಥ ಮಾಡ್ಕೊಂಡಿರ್ತೀರಿ ಅವ್ರಿಗೆ ಮಾತ್ರ ಆರ್ಟ್ಸ್ ಕ್ವಶನ್ಸ್ ನ ಮಾಡೋದಿಕ್ಕೆ ಸಾಧ್ಯತೆ ಇರುತ್ತೆ. ಇದೊಂದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರಿ. ಡೈರೆಕ್ಟ್ ಆಗಿ NCERT ಬುಕ್ ಅಲ್ಲಿ ಅಂಡರ್ಲೈನ್ ಮಾಡಿ ನೋಡೋ ದಿಸ್ ಈಸ್ ದಿ ಆನ್ಸರ್ ಅಂತ ಹೇಳಕ್ಕಾಗೋದಿಲ್ಲ. ಸೊ ಆಮೇಲೆ ಅಲ್ಲಿ ನೋಡಿ, ಈಗ ವೆರಿ ಸಿಂಪಲ್. ವೇಪರ್ ಪ್ರೆಷರ್ ನಲ್ಲಿ ನಾವು ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ. ದಿ ಪ್ರೆಷರ್ exerted by the vapors of the liquid which are at equilibrium at constant temperature is called vapor pressure, or simply saturated vapor pressure or equilibrium vapor pressure ಅಂತ ಕರೀತೀವಿ. ಅದೇ ಕಾಲಿಗೇಟಿವ್ ಫಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿನಲ್ಲಿ when a non-volatile solute is added, vapor pressure of the solvent decreases so that vapor pressure of the solution is less than the vapor pressure of the solvent. ಇದನ್ನ ನಾವು ಕಾನ್ಸೆಪ್ಟ್ ಕ್ಲಿಯರ್ ಮಾಡಿರ್ತೀವಿ. ಅಂದ್ರೆ ಸಲ್ಯೂಟ್ ಪಾರ್ಟಿಕಲ್ಸ್ ನ suppose if you add more and more solute particles to the solution, vapor pressure goes on, decreases. Therefore, lower concentrated solution andre solute particles are less. Higher concentrated solution andre solute particles are more. ಸೊ ಅದರಿಂದ ಸಲ್ಯೂಟ್ ಪಾರ್ಟಿಕಲ್ಸ್ ಎಲ್ಲಿ ಜಾಸ್ತಿ ಇರ್ತವೆ ಅದ್ರ ಮೇಲ್ಗಡೆ ವೇಪರ್ ಪ್ರೆಷರ್ ಕಡಿಮೆ ಇರುತ್ತೆ. ಸೊ ಲೋಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಮೇಲ್ಗಡೆ ಸಲ್ಯೂಟ್ ಪಾರ್ಟಿಕಲ್ಸ್ ಕಡಿಮೆ ಇರೋದ್ರಿಂದ ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ದಿ ಹೈಯರ್ ವೇಪರ್ ಪ್ರೆಷರ್ ಅಬೋವ್ ದಿ ಡೈಲ್ಯೂಟ್ ಸೊಲ್ಯೂಷನ್, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಮ್ ಲೋಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಟು ಹೈಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಆಮೇಲೆ ಈ ಬಯಾಲಜಿ ಅವರು ಬೇರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಾರೆ. ಅದೇ ಇದನ್ನ ನಾವು ಇನ್ನೂ ಒಂದು ರೀತಿ ಹೇಳ್ಬೋದು. ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಮ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್, ಅಥವಾ ವಾಟರ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಮ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಹೇಳ್ತಾರೆ. ಎಸ್, ವಾಟರ್ ಮಾಲಿಕ್ಯೂಲ್ ಹೈಯರ್ ಅಂತ ಅಂದ್ರೆ ಸಾಲ್ವೆಂಟ್ ಈಸ್ ಹೈಯರ್, ಸಲ್ಯೂಟ್ ಈಸ್ ಲೋಯರ್, ಲೋಯರ್ ಸಲ್ಯೂಟ್ ಸೊಲ್ಯೂಷನ್ ಈಸ್ ಕಾಲ್ಡ್ ಡೈಲ್ಯೂಟ್ ಸೊಲ್ಯೂಷನ್. ಇದನ್ನ ದಿಸ್ ಈಸ್ ದ ವೇ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ಅದಕ್ಕೆ ಯಾಕೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಲೋಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇಂದ ಹೈಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಗೆ ಹೋಗ್ತವೆ ಅಂದ್ರೆ ವೇಪರ್ ಪ್ರೆಷರ್ ಅಬೋವ್ ದಿ ಡೈಲ್ಯೂಟ್ ಸೊಲ್ಯೂಷನ್ ಈಸ್ ಮೋರ್, ಮೇಲ್ಗಡೆ ಪ್ರೆಷರ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಮ್ ಲೋಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಟು ಹೈಯರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಇದು ಈ ರೀತಿ ಅರ್ಥ ಮಾಡ್ಕೋಬೇಕು. ಆಮೇಲೆ ನಿಮ್ಗೆ ಎಲ್ಲಿ ಸಣ್ಣ ಸಣ್ಣ ಕ್ವಶನ್ ಅಲ್ಲೆಲ್ಲ ಕನ್ಫ್ಯೂಸ್ ಮಾಡಿಸ್ತೀವಿ ಅಂದ್ರೆ, ವಾಟ್ ಈಸ್ ದಿ ವ್ಯಾಂಟಾ ಫ್ಯಾಕ್ಟರ್ ಆಫ್ ಸೋಡಿಯಂ ಕ್ಲೋರೈಡ್? ನಿಮ್ಮ ಮನಸ್ಸಿನಲ್ಲಿ ಎಲ್ಲ ತುಂಬ್ಕೊಂಡ್ಬಿಟ್ಟಿರ್ತೀರಿ, ವ್ಯಾಂಟಾ ಫ್ಯಾಕ್ಟರ್ ಆಫ್ ಸೋಡಿಯಂ ಕ್ಲೋರೈಡ್ ಇಸ್ 2 ಅಂತ. ನೋಡಿ, ಈಗ ವ್ಯಾಂಟಾ ಫ್ಯಾಕ್ಟರ್ ಆಫ್ ಸೋಡಿಯಂ ಕ್ಲೋರೈಡ್ ಅಲೋನ್ ಅದು ಡಿಸೋಸಿಯೇಟಿ ಆಗಿಲ್ಲ, ನಾವು ಸಾಲ್ವೆಂಟ್ಗೆ ಹಾಕಿಲ್ಲ, ಸೊಲ್ಯೂಷನ್ ಮಾಡಿಲ್ಲ. ವ್ಯಾಂಟ್ ಇಸ್ ದಿ ವ್ಯಾಂಟಾ ಫ್ಯಾಕ್ಟರ್ ಆಫ್ ಸೋಡಿಯಂ ಕ್ಲೋರೈಡ್ ಅಂದ್ರೆ ಹೆಂಗೆ ಆನ್ಸರ್ ಮಾಡ್ತೀರಿ? ಅದು ನನ್ನ ಪ್ರಕಾರ 1 ಬರುತ್ತೆ. ವಾಟ್ ಈಸ್ ದಿ ವ್ಯಾಂಟಾ ಫ್ಯಾಕ್ಟರ್ ಆಫ್ ಸೋಡಿಯಂ ಕ್ಲೋರೈಡ್ ಇನ್ ಸೊಲ್ಯೂಷನ್ ಅಥವಾ ಇನ್ ಏಕ್ವೇಸ್ ಸೊಲ್ಯೂಷನ್ ಅಂತ ಕೇಳಿದಾಗ, in aqueous solution, avaga we cannot say 2 because we do not know whether that sodium chloride undergoes dissociation or not, ಅಥವಾ dissociation to what extent dissociation occurs, whether it undergoes complete dissociation or not. ಇವೆಲ್ಲ ನಾವು ಥಿಂಕ್ ಮಾಡಬೇಕಾಗುತ್ತೆ. ಆವಾಗ ನಾವೇನ್ ಮಾಡಿರ್ತೀವಿ, ವಾಟ್ ಈಸ್ ದಿ ವ್ಯಾಂಟಾ ಫ್ಯಾಕ್ಟರ್ ಆಫ್ ಸೋಡಿಯಂ ಕ್ಲೋರೈಡ್ ಇನ್ ಏಕ್ವೇಸ್ ಸೊಲ್ಯೂಷನ್ ಅಂತ ಕೇಳಿದ್ರೆ 1 ಅಂತ ಕೊಟ್ಟಿರ್ತೀವಿ, ಗ್ರೇಟರ್ ದ್ಯಾನ್ 1 ಅಂತ ಕೊಟ್ಟಿರ್ತೀವಿ, ಲೆಸ್ ದ್ಯಾನ್ 1 ಅಂತ ಕೊಟ್ಟಿರ್ತೀವಿ, 2 ಅಂತ ಕೊಟ್ಟಿರ್ತೀವಿ. ನಿಮ್ಮ ಮನಸ್ಸಿನಲ್ಲಿ ವ್ಯಾಂಟಾ ಫ್ಯಾಕ್ಟರ್ ಆಫ್ ಸೋಡಿಯಂ ಕ್ಲೋರೈಡ್ Na+Cl- ಇರೋದ್ರಿಂದ 2 ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರಾ. ಅದು ರಾಂಗೋ. ಯಾಕೆ ಅಂದ್ರೆ ನಾನೆಲ್ಲೂ ಮೆನ್ಷನ್ ಮಾಡಿಲ್ಲ ಏಕ್ವೇಸ್ ಸೊಲ್ಯೂಷನ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ಕಂಪ್ಲೀಟ್ ಡಿಸೋಸಿಯೇಷನ್ ಆಗಿದೆಯೋ ಇಲ್ವೋ ಅಂತ. ಅದಕ್ಕೋಸ್ಕರ ನೀವು ಗ್ರೇಟರ್ ದ್ಯಾನ್ 1 ಬರಿಬೇಕಾಗುತ್ತೆ. ನೋಡಿ, ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ 1.87 ಕೊಟ್ಟಿದ್ದಾರೆ, ಬೇಕಾದ್ರೆ ಚೆಕ್ ಮಾಡಿ. ನೀವೆಲ್ಲರೂ 2 ಅನ್ನೋದಕ್ಕೆ ಅದಕ್ಕೋಸ್ಕರ ಕ್ವಶನ್ಸ್ ಅನ್ನ ತುಂಬಾ ನೀಟಾಗಿ ಓದಬೇಕು. ನೀಟಾಗಿ ಓದ್ಲಿ ಅಂತಾನೆ ನಾವು ಫಸ್ಟ್ 15 ಮಿನಿಟ್ಸ್ ಕ್ವಶನ್ ಪೇಪರ್ ಓದೋದಕ್ಕೆ ಕೊಡ್ತೀವಿ. ವಿ ಡೋಂಟ್ ಗಿವ್ ಆನ್ಸರ್ ಶೀಟ್ಸ್. ಆನ್ಸರ್ ಶೀಟ್ಸ್ ಕೊಡೋದೇ ಇಲ್ಲ, ಕ್ವಶನ್ ಪೇಪರ್ ಮಾತ್ರ ಕೊಟ್ಟಿರ್ತೀವಿ ಫಸ್ಟ್ 15 ಮಿನಿಟ್ಸ್ ಅಲ್ಲಿ. ಆ ಕ್ವಶನ್ ಪೇಪರ್ನ ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಒಂದು ನೋಡಿ, ಇವಾಗ ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ವೆಂಟ್ ಈಸ್ 0.9. ವಾಟ್ ಈಸ್ ದಿ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್? ಇದು NCERT ಟೆಕ್ಸ್ಟ್ ಬುಕ್ ಹುಡುಕಿದ್ರೆ ಎಲ್ಲೂ ಸಿಕ್ಕೋದಿಲ್ಲ, ಬಟ್ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಆನ್ಸರ್ ಹೇಳ್ಬೋದು. ಮೋಲ್ ಫ್ರಾಕ್ಷನ್ ನೋಡಿ, ನಾವು
ಕಾಲಿಗೇಟಿವ್ ಪ್ರಾಪರ್ಟೀಸ್ನಲ್ಲಿ ಅಲ್ಲಿ ರೌಲ್ಸ್ ಲಾ ಅಂತಾನೆ ಹೆಸರು ಕೊಟ್ಕೊಂಡಿದ್ದೀವಿ. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ದಿ ಮೋಲ್ ಫ್ರಾಕ್ಷನ್ ಆಫ್ ದಿ ಸಲ್ಯೂಟ್ ಅನ್ನೋದು ಕಾನ್ಸೆಪ್ಟ್ ಕೊಟ್ಟಿದ್ವಿ. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ದಿ ಮೋಲ್ ಫ್ರಾಕ್ಷನ್ ಆಫ್ ದಿ ಸಲ್ಯೂಟ್ ಅಂದ್ರೆ RLVP ಈಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್. ನಾನೇನ್ ಕೊಟ್ಟಿದ್ದೀನಿ? ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದೀನಿ. ಅವಾಗ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಈಸ್ ಈಕ್ವಲ್ ಟು 1 ಅಂತ ಒಂದು ಫಾರ್ಮುಲಾ ಇದೆ. ಅವಾಗ 1 ಮೈನಸ್ ಪಾಯಿಂಟ್ ಮಾಡಿದ್ರೆ 0.1 ಬರುತ್ತೆ. 0.1 ಇಸ್ ದಿ ಮೋಲ್ ಫ್ರಾಕ್ಷನ್ ಆಫ್ ದಿ ಸಲ್ಯೂಟ್. ರೌಲ್ಸ್ ಲಾ ಏನ್ ಹೇಳುತ್ತೆ? ಮೋಲ್ ಫ್ರಾಕ್ಷನ್ ಆಫ್ ದಿ ಸಲ್ಯೂಟ್ ಈಸ್ ಈಕ್ವಲ್ ಟು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಈ ತರ ಇರುತ್ತೆ. ಅದರಿಂದ ನೀವು ಕಾನ್ಸೆಪ್ಟ್ನ ಈಗ ಏನಿಲ್ಲ, ಒಂದೊಂದು ಚಾಪ್ಟರ್ಲಿ ನೀವು ಓದಿರೋದನ್ನೇ 5 ನಿಮಿಷ ನೀವು ಕ್ವಶನ್ ಹಾಕೊಳ್ಳಿ. ಇದ್ರ ಮೇಲೆ ಇನ್ನೇನೇನು ಕ್ವಶನ್ ಬರ್ಬೋದು, ಈ ತರ ಪ್ರೋಗ್ರಾಮ್ ಮಾಡೋದ್ರಿಂದ ನಿಮ್ಗೆಲ್ಲ ಐಡಿಯಾಸ್ ಬಂದ್ಬಿಡುತ್ತೆ. ಆಮೇಲೆ ನಿಮ್ಮ ಕ್ವಶನ್ಸು ನನಗೆ ಗೊತ್ತಿದೆ, ಇಲ್ಲಿ ಏನು ಕೇಳ್ತೀರಿ ನೀವು ಅಂತ. ಸರ್, ಮೋಲಾರ್ ಮಾಸ್ ಮೇಲೆ ಪ್ರಾಬ್ಲಮ್ ಬರುತ್ತಾ ಇಲ್ವಾ? ಇದುವರೆಗೂ ಎಲ್ಲ ಸೀನಿಯರ್ಸ್ ಹೇಳಿದ್ದಾರೆ ಮೋಲಾರ್ ಮಾಸ್ ಮೇಲೆ ಪ್ರಾಬ್ಲಮ್ಮೇ ಗ್ಯಾರಂಟಿ ಬರುತ್ತೆ. ಆಮೇಲೆ ಈ ಸರಿ ಬಿಗಿನಿಂಗ್ ಇಂದನೂ ಪ್ರಾಬ್ಲಮ್ ಕೇಳ್ಬೋದು ಅಂತ ಹೇಳುತ್ತೆ. ಬರುತ್ತಾ ಇಲ್ವಾ ಅಂತ ಕೇಳಿದ್ರೆ, ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಜರ್ ಇರೋದ್ರಿಂದ ಒಂದು ಪ್ರಾಬ್ಲಮ್ ಬರುತ್ತೆ. ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ದಿ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ದಿ ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್. ಈ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಆಮೇಲೆ ಇನ್ನೊಂದನ್ನ ಮಾತ್ರ ಸಣ್ಣ ಚೇಂಜಸ್ನ ನೀವು ಮಾಡ್ಕೊಳ್ಳಿ. ಮೋಲಾರ್ ಮಾಸನ್ನ ಕೊಟ್ಟು ಬೇರೆ ಪ್ಯಾರಾಮೀಟರ್ನ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದುವರೆಗೂ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದೆ ಅಂದ್ರೆ, ಎಲ್ಲಾ ಕ್ವಶನ್ ಪೇಪರ್ ಮೇಲೂ ಪೇಪರಲ್ಲೂ ಸಹ ಮೋಲಾರ್ ಮಾಸ್ ಕೇಳಿದ್ದಾರೆ ಅಂತ ಅಂದ್ಬಿಟ್ಟು ಆ ಮೋಲಾರ್ ಮಾಸ್ನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀರಿ. ಈಗ ಮೋಲಾರ್ ಮಾಸನ್ನ ಕೊಟ್ಟು KF ಕೇಳ್ಬೋದಲ್ವಾ, KB ಕೇಳ್ಬೋದಲ್ವಾ, TB ಕೇಳ್ಬೋದಲ್ವಾ, TB ನಾಟ್ ಕೇಳ್ಬೋದಲ್ವಾ, TF ಕೇಳ್ಬೋದಲ್ವಾ, ಯಾವ್ದು ಬೇಕು ವೆಯ್ಟ್ ಕೇಳ್ಬೋದಲ್ವಾ, ಮಾಸ್ ಆಫ್ ದಿ ಸಲ್ಯೂಟ್ ಕೇಳ್ಬೋದಲ್ವಾ, ಮಾಸ್ ಆಫ್ ದಿ ಸಾಲ್ವೆಂಟ್ ಕೇಳ್ಬೋದಲ್ವಾ. ಇವೆಲ್ಲ ಬರ್ತದೆ. ಸ್ವಲ್ಪ ಈಗ ಅಯ್ಯೋ ಏನೋ ನಮ್ಗೇನು ಕಷ್ಟ ಏನಾಗೋದಿಲ್ಲ. ಅಯ್ಯೋ MB ಇಲ್ಲ ಹಾಕೋತಾ ಇದ್ವೋ, ಇದನ್ನ ಡಿನಾಮಿನೇಟರ್ ತಗೊಂಡು ಡಿನಾಮಿನೇಟರ್ ಇರತಕ್ಕಂಥ ಒಂದು ಪ್ಯಾರಾಮೀಟರ್ನ ಲೆಫ್ಟ್ ಸೈಡ್ ತಗೊಂಡ್ರೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಬ್ರಾಡಾಗೆ 1 ನಿಮಿಷ ನೀವು ಕಲ್ತ್ಕೊಂಡು ಹೋಗಿ. ಬಯಲ್ಟ್ ಮಾಡಿರೋದ್ರ ಬಗ್ಗೆನೇ ನೀವು ಏನೋ ಬಯಲ್ಟ್ ಮಾಡಿಸ್ಬಿಟ್ಟಿರ್ತಾರೆ ಎಲ್ಲ ಟೀಚರ್ಸ್, ನಮ್ಮ ಹುಡುಗರು ಅಟ್ಲೀಸ್ಟ್ ಎಲ್ಲರೂ 100% ರಿಸಲ್ಟ್ ಕೊಡಬೇಕು ಅಂತ. ನಿಮ್ಗೇನು ತೊಂದರೆ ಇಲ್ಲ. ನೀವು ಕಲ್ತಿರೋದ್ರ ಬಗ್ಗೆನೇ, ಪ್ರಾಕ್ಟೀಸ್ ಮಾಡಿದ್ರ ಬಗ್ಗೆನೇ 1 ನಿಮಿಷ ಇದರಲ್ಲಿ ಇನ್ಯಾವ ರೀತಿ ಕೇಳ್ಬೋದು, ಹೇಗೆ ಕೇಳ್ಬೋದು ಅಂತ ಅಂದ್ಬಿಟ್ಟು ಒಂಚೂರು ನೋಡಿದ್ರೆ ಅದು ನಿಮಗೆ ಅರ್ಥ ಆಗ್ಬಿಡುತ್ತೆ. ಅದರಿಂದ ಈ ಚಾಪ್ಟರ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಆದರೂ ಬರಲಿ, ಫಿಲ್ ಇನ್ ದಿ ಬ್ಲಾಂಕ್ಸ್ ಆದರೂ ಬರಲಿ, ಪ್ರಾಬ್ಲಮ್ಸು 2 ಕೊಟ್ಟೇ ಕೊಡ್ತಾರೆ. ಪ್ರಾಬ್ಲಮ್ಸ್ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ನಾವು ಹೇಳಿರೋದು? ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಒಂದು, ಇನ್ನೊಂದು ಮೊಲ್ಯಾಲಿಟಿ, ಮೋಲ್ ಫ್ರಾಕ್ಷನ್, ಹೆನ್ರೀಸ್ ಲಾ ಮತ್ತೆ ರೌಲ್ಸ್ ಲಾ. ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್ ಕೊಡಿ ಅಂತ ಹೇಳಿದ್ದೀವಿ. ಅಂದರೆ ಎಂಟೈರ್ ಚಾಪ್ಟರ್ನ ಕವರ್ ಮಾಡಬೇಕಾಗುತ್ತೆ ಅಂತ. ಅದರಿಂದ ನೀವು ಅಲ್ಲಿ ಎಲ್ಲನೂ ಮಾಡ್ಕೊಳ್ಳಿ. ನಾನು ಮಕ್ಕಳಲ್ಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ನಿಮಗೆ ಏನೇನು ಕಲ್ತಿದ್ದೀರಿ ಆ ಕ್ವಶನ್ಗೆ ಆನ್ಸರು ಅಷ್ಟೆಲ್ಲ ಬರೆದು ಬನ್ನಿ. ಯಾರು ಚಾಯ್ಸಸ್ ಎಲ್ಲನೂ ಪೂರ್ತಿ ಅಟೆಂಡ್ ಮಾಡಿರ್ತಾರೆ ಅವರು ದೇ ವಿಲ್ ಗೆಟ್ ದಿ ವೆರಿ ಗುಡ್ ಮಾರ್ಕ್ಸ್. ನನ್ನ ಎಕ್ಸ್ಪೀರಿಯನ್ಸು. ಒಂದು ಎಕ್ಸಾಂಪಲ್ಲು, ಒಂದು ಪ್ರಾಬ್ಲಮ್ನ ಮಾಡಿರ್ತೀರಿ. ನಾವು ಕೊಟ್ಟಿರೋದು ಬಾಯ್ಲಿಂಗ್ ಪಾಯಿಂಟ್ ಮೇಲೆ, ಎಲಿವೇಶನ್ ಇನ್ ದಿ ಬಾಯ್ಲಿಂಗ್ ಪಾಯಿಂಟ್ ಮೇಲೆ. ನೀವು ಅದನ್ನು ಕನ್ಫ್ಯೂಸ್ ಮಾಡಿಕೊಂಡು ಫ್ರೀಸಿಂಗ್ ಪಾಯಿಂಟ್ನ ಫಾರ್ಮುಲಾ ಹಾಕೊಂಡು ಬರ್ದಿರ್ತೀರಿ. ಅಂದರೆ ಎಂಟೈರ್ ಪ್ರಾಬ್ಲಮ್ ರಾಂಗ್ ಆಗಿ 3 ಮಾರ್ಕ್ಸ್ ಹೊಟ್ಟೋಗುತ್ತೆ. ನಾವು ಪ್ರಾಬ್ಲಮ್ಸಲ್ಲಿ 6 ಪ್ರಾಬ್ಲಮ್ಸ್ ಕೊಡ್ತೀವಿ. ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 3. ಯಾರು 6 ಪ್ರಾಬ್ಲಮ್ಸನ್ನು ಅಟೆಂಡ್ ಮಾಡ್ತಾರೆ ಅವರು ಗುಡ್ ಸ್ಟೂಡೆಂಟ್ಸು. ಕೆಮಿಸ್ಟ್ರಿನಲ್ಲಿ ಟೈಮ್ ಬಗ್ಗೆ ಯೋಚನೆ ಮಾಡೋಕ್ಕೋಗ್ಬೇಡಿ, ಬೇಕಾದಷ್ಟು ಟೈಮ್ ಸಿಗುತ್ತೆ ನಿಮಗೆ. ಬರೆಯೋದಕ್ಕೇ 2 hours 45 minutes ಕೊಟ್ಟಿದ್ದೀವಿ. ಕ್ವಶನ್ ಪೇಪರ್ ಓದೋದಕ್ಕೇ 15 minutes ಕೊಟ್ಟಿದ್ದೀವಿ ಈಗ ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ. ಅದರಿಂದ ಎಲ್ಲ ಕ್ವಶನ್ಸನ್ನು ಅಟೆಂಡ್ ಮಾಡಿ. ನಾನು ಯಾಕೆ ಅಂತ ಹೇಳಿದ್ರೆ ನೋಡಿ, ಯಾವುದೋ ಒಂದು ಕನ್ಫ್ಯೂಸ್ ಮಾಡಿಕೊಂಡು 3 ಹೊಟ್ಟಾಯ್ತು ಫಸ್ಟ್ ಕ್ವಶನ್ ಅಂದರೆ ನಿಮ್ಮ ಕಾನ್ಫಿಡೆನ್ಸು ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಎಕ್ಸಾಮ್ ಹಾಲಲ್ಲವರೆಗೂ ಇರ್ತದೆ. ಎಕ್ಸಾಮಿಂದ ಹೊರಗಡೆಗೆ ಬಂದಮೇಲೆ ಅಯ್ಯೋ ಅವ್ರು ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಿದ್ರು, ನಾನು ಫ್ರೀಸಿಂಗ್ ಪಾಯಿಂಟ್ ಫಾರ್ಮಲ್ ಹಾಕ್ಬಿಟ್ಟಿದ್ದೀನಿ ಅಂತ ತುಂಬ 3 ಮಾರ್ಕ್ಸ್ ಹೊಟ್ಟೋಗ್ಬಿಟ್ಟಿರುತ್ತೆ. ಅದನ್ನೇ ಇನ್ನೊಂದು ಚಾಯ್ಸ್ ಅಟೆಂಡ್ ಮಾಡಿದರೆ ಅವಾಗ ಏನು ಮಾಡ್ತೀವಿ ನಾವು? ವ್ಯಾಲ್ಯೂಯೇಷನ್ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಬೆಸ್ಟ್ 3 ತಗೊಳ್ಳಿ. ಅವ್ರು ಯಾವ್ದಾದ್ರು ಅಟೆಂಡ್ ಮಾಡಿರಲಿ. ನಾ 6 ಅಟೆಂಡ್ ಮಾಡಿದ್ರೆ 6 ವ್ಯಾಲ್ಯೂಯೇಷನ್ ಮಾಡ್ತೀವಿ.
ಹೈಯೆಸ್ಟ್ ಮಾರ್ಕ್ಸ್ ಇರೋದನ್ನ ನಾವು ಟೋಟಲ್ ಮಾಡ್ಕೋತೀವಿ, ಕಡಿಮೆ ಮಾರ್ಕ್ಸ್ ಬಂದಿರೋದನ್ನ ರೌಂಡ್ ಆಫ್ ಮಾಡಿ ಎಕ್ಸ್ಟ್ರಾ ಅಂತ ಬರಿತೀವಿ. ದಿಸ್ ಈಸ್ ದಿ ವ್ಯಾಲ್ಯೂಯೇಷನ್ ರೂಲ್ಸ್. ಅದಕ್ಕೆ ಮಕ್ಕಳಲ್ಲಿ ನನ್ನ ಪರ್ಸನಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ಎಲ್ಲ ಕ್ವಶನ್ಸನ್ನು ಅಟೆಂಡ್ ಮಾಡಿ, ಆ ಕ್ವಶನ್ಗೆ ಆನ್ಸರು ನಿಮಗೆ ಒಂದು ಸೆಂಟೆನ್ಸ್ ಗೊತ್ತಿದ್ರೂ ಬರೆದು ಬನ್ನಿ, ಬಿಡಕ್ಕೆ ಹೋಗ್ಬೇಡಿ. 4 ಸೆಂಟೆನ್ಸ್ ಬರಿಬೇಕು, ನೀವು ಒಂದು ಸೆಂಟೆನ್ಸ್ ಅನ್ನಾದ್ರೂ ಬರೀರಿ. 3 ಸೆಂಟೆನ್ಸ್ಗೆ 3 ಮಾರ್ಕ್ಸ್ ಕೊಡ್ತೀವಿ, ಒಂದು ಸೆಂಟೆನ್ಸ್ಗೆ 1 ಮಾರ್ಕ್ ಕೊಡ್ತೀವಲ್ವಾ. ಅದರಿಂದ ಇಲ್ಲ ನಾನು ಆಲ್ರೆಡಿ 3 ಪಕ್ಕಾ ಬರೆದು ಬಿಟ್ಟಿದ್ದೀನಿ, ಇದ್ಯಾಕೆ ಅರ್ಧ ಬರೋದನ್ನ ಬರಿಬೇಕು, ಅದು ತಪ್ಪೆ. ಅರ್ಧ ಬರೋದನ್ನು ಬರೀರಿ. ಆ 3ರಲ್ಲಿ ಯಾವುದೋ ಒಂದು ಕನ್ಫ್ಯೂಸ್ ಆಗಿದ್ರೆ ನಿಮಗೆ ತೊಂದರೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಕ್ವಶನ್ಸನ್ನು ಅಟೆಂಡ್ ಮಾಡಿ, 100% ನಿಮಗೆ ವೆರಿ ಗುಡ್ ರಿಸಲ್ಟ್ ಬರುತ್ತೆ. ಮಕ್ಳು ಏನ್ ಮಾಡ್ತಾ ಇದ್ದಾರೆ, ನಾನು ತುಂಬಾ ಮಕ್ಕಳನ್ನ ನಾನು 28 ವರ್ಷ ಸರ್ವಿಸಲ್ಲಿ ಸುಮಾರು ಒಂದು 56 ಸರಿ, ವರ್ಷಕ್ಕೆ 2 ಸರಿ 3 ಸರಿ ವ್ಯಾಲ್ಯೂಯೇಷನ್ ಮಾಡಿ, ಸಪ್ಲಿಮೆಂಟ್ರಿ ಅವೆಲ್ಲ ಮಾಡಿ, ನನಗೆ ಅನುಭವದ ಮೇಲೆ ಏನು ಹೇಳೋದು ಅಂದರೆ, ತುಂಬಾ ಬುದ್ಧಿವಂತ ತುಂಬಾ ಚೆನ್ನಾಗಿ ಬರ್ದಿರ್ತಾರೆ. ಅವರು 100ಕ್ಕೆ 100 ತೆಗಿಯೋ ಸ್ಟೂಡೆಂಟು ಚಾಯ್ಸಸ್ನ ಬರೀದೇನೆ ಅವ್ರಿಗೆ 3-4 ಮಾರ್ಕ್ಸ್ ಹೊಟ್ಟೋಗಿರುತ್ತೆ. ಯಾಕೆ ಅಂದರೆ ಏನೋ ಓವರ್ ಕಾನ್ಫಿಡೆನ್ಸಲ್ಲಿ ಫಾರ್ಮುಲಾ ತಪ್ಪು ಹಾಕೋಬಿಟ್ಟು ಬರ್ದ್ಬಿಟ್ಟಿರ್ತಾರೆ. ಅದು ದಟ್ ಶುಡ್ ನಾಟ್ ಹ್ಯಾಪನ್. ಅದಾಗಬಾರ್ದು ಅಂದರೆ ಚಾಯ್ಸಸ್ ಎಲ್ಲ ಬರ್ದು, ಫಾರ್ಮುಲಾ ಬಂದರೆ ಫಾರ್ಮುಲಾ ಬರ್ದು ಫಾರ್ಮುಲಾಕ್ಕೆ ಮಾರ್ಕ್ಸ್ ಕೊಡ್ತೀವಲ್ವಾ, ಸಬ್ಸ್ಟಿಟ್ಯೂಷನ್ಗೆ ಮಾರ್ಕ್ಸ್ ಕೊಡ್ತೀವಲ್ವಾ. ಆನ್ಸರ್ ವಿತ್ ಯೂನಿಟ್, ಆ ಯೂನಿಟನ್ನು ಕರೆಕ್ಟಾಗಿ ಬರೀರಿ, ಆವಾಗ ನಿಮಗೆ ಎಲ್ಲ ಗುಡ್ ಮಾರ್ಕ್ಸ್ ಬರುತ್ತೆ. ಈಗ ಲಾಸ್ಟ್ ಮೊಮೆಂಟಲ್ಲಿ ಯು ಡೋಂಟ್ ಹ್ಯಾವ್ ಎನಫ್ ಟೈಮ್, ಏನು ಒಂದೊಂದು ಸಬ್ಜೆಕ್ಟ್ ಒಂದೊಂದು ದಿವಸ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನೀವು ಬುಕ್ಸ್ ಒಂದು ಪೇಜ್ ತೆಗೀರಿ, ಓದಿದ್ದೀರಾ ನಮ್ಗೆ ಗೊತ್ತಿದೆ. ಈಗ ನಿಮಗೆಲ್ಲ ಪೂರ್ತಿ ಕ್ರೈಸಲ್ಲಿ ಎಲ್ಲ ತುಂಬ ಟ್ರೈ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಓದಿರೋದ್ರ ಬಗ್ಗೆ ಇನ್ನೇನು ಕೇಳ್ಬೋದು, ಹೆಂಗೆ ಕೇಳ್ಬೋದು, 2 ಕ್ವಶನ್ ಹಾಕ್ಕೊಂಡು 1 ನಿಮಿಷ ಯೋಚನೆ ಮಾಡಿ, ಎಲ್ಲ ಚಾಪ್ಟರ್ಲಿ ಯು ವಿಲ್ ಗೆಟ್ ದಿ ಐಡಿಯಾಸ್. ಸೊ ಇದು ಆಗಬೇಕು. ಆಮೇಲೆ ನೀವು ಹೊಸ್ದಾಗಿ ಇವಾಗೇನೋ ನಾನು ಟ್ರೈ ಮಾಡ್ತೀನಿ ಅನ್ನೋದಕ್ಕೆ ಹೋಗ್ಬೇಡಿ. ಮಾಡಿರೋದನ್ನೇ ಪ್ರಾಕ್ಟೀಸ್ ಮಾಡಿರೋದನ್ನೇ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಏನಾದ್ರೂ ಕನ್ಫ್ಯೂಸ್ ಆಯಿತು ಅಂದರೆ ನಿಮ್ಮ ಟೀಚರ್ಸ್ನ ಹತ್ರ ಇಟ್ಕೊಂಡು, ಟೀಚರ್ಸ್ ಹತ್ರ ಕೇಳ್ಕೊಂಡು ಮಾಡ್ಕೊಳ್ಳಿ. ಇದು ಆಮೇಲೆ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಬಂದಾಗ, ಎಲೆಕ್ಟ್ರೋಕೆಮಿಸ್ಟ್ರಿ ನೀವೇನು ಅನ್ಕೊಂಡಿದ್ರಿ, ಅಯ್ಯೋ ಇದೇ ಒಂದು ದೊಡ್ಡ ಒಂದು ಸ್ವಲ್ಪ ಡಿಫಿಕಲ್ಟ್ ಚಾಪ್ಟರ್, ನಮಗೆ ಅದು ಹೆಂಗಾಗುತ್ತೋ ಏನೋ. ಇಲ್ಲ, ನಿಮಗೆ ಸಿಂಪಲ್ 2 ಪ್ರಾಬ್ಲಮ್ಸ್ ಕೊಡ್ತಾರೆ. 2 ಪ್ರಾಬ್ಲಮ್ಸ್ನ 3 ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತೀವಿ. ನರ್ಸ್ಟ್ ಈಕ್ವೇಷನ್ ಅಥವಾ ಡೇನಿಯಲ್ ಸೆಲ್ ನರ್ಸ್ಟ್ ಈಕ್ವೇಷನ್ ಮೇಲೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ 100%. ಇನ್ನೊಂದು ಬಂದು ಫ್ಯಾರಡೇಸ್ ಫಸ್ಟ್ ಲಾ ಮೇಲೆ ಬರ್ಬೋದು, ಕಂಡಕ್ಟಿವಿಟಿ ಕಾನ್ಸೆಪ್ಟ್ ಮೇಲೆ ಬರ್ಬೋದು. ಇನ್ನೂ ಮೀರಿದ್ರೆ ಇನ್ನೊಂದು ಸ್ವಲ್ಪ ಇದು ಹೋದರೆ ಕೋಲ್ರಾಸ್ ಲಾ ಆದಮೇಲೆ ಒಂದು ಪ್ರಾಬ್ಲಮನ್ನು ಇತ್ತೀಚೆಗೆ ಕೇಳ್ತಾ ಇದ್ದೀವಿ. ಅದರಿಂದ ಆ ಪ್ರಾಬ್ಲಮ್ಸ್ಗೆ ಇಂಪಾರ್ಟೆನ್ಸ್ ಕೊಡಿ. ಆಮೇಲೆ ಕ್ವಶನ್ಸನ್ನು ಎಲ್ಲಿ ಬೇಕಾದರೂ ಕೇಳ್ಕೊಳ್ಳಿ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಿಡೋದು, ಏನು ಗೊತ್ತಿದೆ ಅದನ್ನು ಬರೀರಿ. ಬೈ ಚಾನ್ಸ್ ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ ಅಂತ ಸಪೋಸ್ ಇಫ್ ಯು ಆರ್ ಫೀಲಿಂಗ್ ಎಲೆಕ್ಟ್ರೋಕೆಮಿಸ್ಟ್ರಿ ಈಸ್ ಡಿಫಿಕಲ್ಟ್, ಇನ್ ಸಚ್ ಕೇಸಸ್ ನೀವು ಇಂಪಾರ್ಟೆನ್ಸನ್ನು ಸೊಲ್ಯೂಷನ್ಗೆ ಕೆಮಿಕಲ್ ಕೈನೆಟಿಕ್ಸ್ ಕೊಡಿ. ಯಾಕೆಂದರೆ ಕೆಮಿಕಲ್ ಕೈನೆಟಿಕ್ಸ್ ಇಸ್ ದಿ ಈಸಿಯೆಸ್ಟ್ ಚಾಪ್ಟರ್ ಫಾರ್ ದಿ ಬೋರ್ಡ್ ಎಕ್ಸಾಮ್. ಅಫ್ಕೋರ್ಸ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ದಿ CET ನೀಟು JEE, ನಾನು ಅದು ಒಪ್ಕೋತೀನಿ. ಕೈನೆಟಿಕ್ಸನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಸೋದು ಇದಲ್ಲ. ಸೊ ಇಲ್ಲಿ ವೀಟ್ ಸ್ಟೋನ್ ಬ್ರಿಡ್ಜ್ ಬಗ್ಗೆ, ಆಮೇಲೆ ನಾವು ಮಾಡಲ್ ಪೇಪರ್ನ ಮಾಡುವಾಗ ಆ ವೀಟ್ ಸ್ಟೋನ್ ಬ್ರಿಡ್ಜಲ್ಲಿ ನಾವು ಕೆಮಿಸ್ಟ್ರಿನಲ್ಲಿ ಒಂದು 2 ಪ್ರಾಬ್ಲಮನ್ನು ಫೇಸ್ ಮಾಡ್ತೀವಿ. ಅದ್ರ ಬಗ್ಗೆ ಯಾವ ರೀತಿ ಸಾಲ್ವ್ ಮಾಡ್ಕೋತೀರಿ ಅದೆಲ್ಲ ಆ ಕ್ವಶನ್ಸ್ ಎಲ್ಲ ಹಾಕಿದ್ದೀವಿ. ಅವಕ್ಕೆಲ್ಲ ಉತ್ತರಗಳನ್ನ ನೀವು NCERT ಬುಕ್ಕಲ್ಲಿ ನಿಮ್ಮ ಟೀಚರ್ಸು ನಿಮ್ಗೆ ಏನು ಮೆಟೀರಿಯಲ್ ಕೊಟ್ಟಿರ್ತಾರೆ ಅದರಲ್ಲೆಲ್ಲ ಆನ್ಸರ್ಸ್ ಇರ್ತದೆ, ಅದನ್ನು ಮಾಡಿ. ಆಮೇಲೆ ಪ್ರಾಬ್ಲಮ್ಸನ್ನು ಮಾಡುವಾಗ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸು ಲಾಗ್ ನೋಡೋದನ್ನು ಚೆನ್ನಾಗಿ ಕಲ್ತ್ಕೊಂಡಿರಿ. ಯಾಕೆಂದರೆ ಆ್ಯಂಟಿ ಲಾಗನ್ನು ನೋಡಬೇಕಾಗತ್ತೆ ಕೆಲವೊಮ್ಮೆ. ಕೆಮಿಕಲ್ ಕೈನೆಟಿಕ್ಸ್ ಆ್ಯಂಡ್ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಆ್ಯಂಟಿ ಲಾಗನ್ನು ನೋಡಬೇಕಾಗುತ್ತೆ. ಆ್ಯಂಟಿ ಲಾಗ್ ನೋಡಿದಾಗ ಅದನ್ನ ಪವರ್ ರೈಸ್ ಮಾಡಿಕೊಂಡು ಪಾಯಿಂಟ್ ಇಡೋದು ಹೇಗೆ, ಇವನ್ನ ಬಹಳ ಕೇರ್ಫುಲ್ಲಾಗಿ ಒಂದು ಸ್ವಲ್ಪ ನಿಮ್ಮ ಟೀಚರ್ಸ್ ಹತ್ರ ಮತ್ತೊಮ್ಮೆ ಹೇಳಿಸ್ಕೊಳ್ಳಿ. ನಿಮ್ಮ ಟೀಚರ್ಸ್ನ ಎಕ್ಸಾಮ್ ಮುಗಿಯೋವರೆಗೂ ಕಾಂಟ್ಯಾಕ್ಟಲ್ಲೇ ಇರಬೇಕು. ಯಾಕೆಂದರೆ ಇದು ವಸತಿ ಶಾಲೆ ಆಗಿರೋದ್ರಿಂದ ನಿಮ್ಗೆ ಅಲ್ಲಲ್ಲೇ ಟೀಚರ್ಸ್ ಅವೈಲೇಬಿಲಿಟಿ ಇರೋದ್ರಿಂದ ಅದನ್ನು ನೀವು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಬಗ್ಗೆ ಈಗ ಬ್ಯಾಟ್ರೀಸ್ ಇದೆ, ಕರೋಸನ್ ಇದೆ, ಆಮೇಲೆ ಇದು ಫ್ಯೂಯಲ್ ಸೆಲ್ಸ್ ಇದೆ,
ಫ್ಯಾರಡೆ ಫಸ್ಟ್ ಲಾ, ಫ್ಯಾರಡೆ ಸೆಕೆಂಡ್ ಲಾ, ಎಲೆಕ್ಟ್ರೋಲೈಸಿಸ್ ಆಗುವಾಗ ಸಮ್ ಸೊಲ್ಯೂಷನ್ಸು ಆ್ಯನೋಡಲ್ಲಿ ಏನು ಬರುತ್ತೆ, ಕ್ಯಾಥೋಡಲ್ಲಿ ಏನು ಬರುತ್ತೆ, ಅವೆಲ್ಲದಕ್ಕೂ ಹೋಗಿ ಅವೆಲ್ಲನೂ ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಬರೀರಿ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಆದಮೇಲೆ ಕೆಮಿಕಲ್ ಕೈನೆಟಿಕ್ಸ್. ನೋಡಿ, ಈಗ ನಾನು ಕೆಮಿಕಲ್ ಕೈನೆಟಿಕ್ಸ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತೀನಿ. ಒಂದು, ನಿಮಗೆ ನನ್ನ ಹೇಳೋದಾದರೆ 3 ಡೆರಿವೇಷನ್ಸಲ್ಲಿ ಒಂದು ಡೆರಿವೇಷನ್ಸನ್ನು ಕೊಡ್ತಾರೆ. ಅದ್ರ ಬಗ್ಗೆ ಏನು ಡೌಟ್ ಏನು ಬೇಡ. ಏನು ಸರ್ 2 ಡೆರಿವೇಷನ್ ಕಲ್ತಿದ್ದೀವಿ 3 ಡೆರಿವೇಷನ್ ಅಂತ ಹೇಳ್ತಾ ಇದ್ರಿ ಅಂದರೆ, ಒಂದು, ಫಸ್ಟ್ ಆರ್ಡರ್ ಇನ್ ಗೇಸ್ ಫೇಸ್ ಫಾರ್ ದಿ ರಿಯಾಕ್ಷನ್ ಎ ಗಿವಿಂಗ್ ರೆಸ್ ಟು ಬಿ ಪ್ಲಸ್ ಸಿ ಫಾರ್ ಗೇಸಿಯಸ್ ಮೀಡಿಯಮ್ ಅಂತ ಅಂದ್ಬಿಟ್ಟು ಒಂದು ಕ್ವಶನ್ ಹಾಕಿದ್ದೀವಿ. ಹೋದ ವರ್ಷ ಎಕ್ಸಾಮ್ಗೂ ಒಂದು ಎಕ್ಸಾಮ್ 2ನಲ್ಲಿ ಒಂದು ಕ್ವಶನು ಬಂದಿದೆ ಅದು. ಅದರಿಂದ ಆ 3 ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ವ್ಯಾಲ್ಯುವೇಷನ್ನಲ್ಲಿ ನೋಟಿಸ್ ಮಾಡಿರ್ತಕ್ಕಂಥ ಕೆಲವು ಸ್ಟೂಡೆಂಟ್ಸ್ ಮಾಡ್ತಕ್ಕಂಥ ಮಿಸ್ಟೇಕ್ಸನ್ನು ಹೇಳ್ಕೊಂಡು ಹೋಗ್ತೀನಿ. ಈಗ ಡೆರಿವೇಶನ್ ಬರೀಬೇಕಾದ್ರೆ ಒಂದು ಸೆಂಟೆನ್ಸ್ ಇಲ್ದೇನೆ ಆರ್ ಗಿವಿಂಗ್ ರೈಸ್ ಟು ಪಿ, ರೇಟ್ ಈಸ್ ಪ್ರಪೋರ್ಷನಲ್ ಟು ಡಿ ಆಫ್ ಆರ್ ಡಿವೈಡೆಡ್ ಬೈ ಡಿ ಟಿ, ಈ ಥರನೇ ಏನೂ ಬರೀದೇನೆ ಹೋಗ್ತಾ ಇರ್ತೀರ. ಆಟೋಮೆಟಿಕಲಿ 1 ಮಾರ್ಕ್ಸ್ನ ಕಟ್ ಮಾಡಿಬಿಡ್ತಾರೆ, 2 ಮಾತ್ರ ಕೊಡ್ತಾರೆ. ನೀವು ಸ್ಟಾರ್ಟ್ ಮಾಡಬೇಕು, ಯಾಕೆಂದರೆ 0 ಆರ್ಡ್ರಲ್ಲೂ ಆರ್ ಗಿವಿಂಗ್ ರೆಸ್ ಟು ಪಿ ಅಂತ ತಗೋತೀರಿ, ಫಸ್ಟ್ ಆರ್ಡ್ರಲ್ಲೂ ಆರ್ ಗಿವಿಂಗ್ ರೆಸ್ ಟು ಪಿ ಅಂತ ತಗೋತೀರಿ. ನೀವು ಯಾವ ಆರ್ಡ್ರ್ ಡೆರಿವೇಶನ್ ಮಾಡ್ತೀನಿ ಅಂತ ಬರೀಲಿಲ್ಲ ಅಂದರೆ 1 ಮಾರ್ಕ್ಸ್ ಕಟ್ ಮಾಡಬೇಕಾಗುತ್ತಲ್ವಾ. ಅದಕ್ಕೆ ವಾಟ್ ಐ ಕ್ಯಾನ್ ಟೆಲ್ ಯು ದಟ್ ಕನ್ಸಿಡರ್ ಎ 0 ಆರ್ಡರ್ ರಿಯಾಕ್ಷನ್ ಆಫ್ ದಿ ಟೈಪ್, ಆ ವರ್ಡ್ ಸೇರಿಸಿ ಫಸ್ಟಲ್ಲೇ ಸಿಂಪಲ್ ನಿಮ್ಮ ಓನಾಗೆ ಬರೀರಿ. ಕನ್ಸಿಡರ್ ಎ 0 ಆರ್ಡರ್ ರಿಯಾಕ್ಷನ್ ಆಫ್ ದಿ ಟೈಪ್ ಆರ್ ಗಿವಿಂಗ್ ರೈಸ್ ಟು ಪಿ. ಅಕಾರ್ಡಿಂಗ್ ಟು ದಿ ಡೆಫಿನೇಷನ್ ಆಫ್ 0 ಆರ್ಡರ್, ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನು ಈಗ 0 ಆರ್ಡರ್ ಅಂದ್ರೆ ಏನು, ರೇಟ್ ಈಸ್ ಇಂಡಿಪೆಂಡೆಂಟ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂತ ನೀವು ಓದಿರ್ತೀರಿ. ದೇರ್ ಫಾರ್ ಆರ್ ಗಿವಿಂಗ್ ರೆಸ್ ಟು ಏನಂತ ಬರೀಬೋದು ಅವಾಗ, ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಟು ದಿ ಪವರ್ ಆಫ್ 0 ಅಂತ ಬರೀತೀರಾ. ಅದಕ್ಕೊಂದ್ರೆ ಇದನ್ನು ತಗೋತೀರಾ, ಯಾವುದು ರೇಟ್ ಕಾನ್ಸ್ಟೆಂಟ್ ತಗೋತೀರಿ, ಅಲ್ಲಿ ಬರೀಬೇಕು ಕೆ ಈಸ್ ದಿ ರೇಟ್ ಕಾನ್ಸ್ಟೆಂಟ್ ಆಫ್ ದಿ 0 ಆರ್ಡರ್ ರಿಯಾಕ್ಷನ್, ಆ ವರ್ಡ್ ಬರಬೇಕು. ಆಮೇಲೆ 6 ಮತ್ತು R0 ಎರಡನ್ನೂ ಇಂಟ್ರೊಡ್ಯೂಸ್ ಮಾಡ್ತೀವಿ. ಆರ್ ಅಂದ್ರೇನು R0 ಅಂದ್ರೇನು ಅಂತ ಬರೀಬೇಕು. R0 ಈಸ್ ದಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್, ಆರ್ ಈಸ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆಫ್ಟರ್ ದಿ ಟೈಮ್ ಟಿ. ಇವನ್ನ ಕರೆಕ್ಟಾಗಿ ಬರೆದ್ರೆ 3ಕ್ಕೆ 3 ಬರ್ತದೆ. ಇಲ್ಲ ನೀವು ಸ್ಕೆಲೆಟಾನ್ ಈಕ್ವೇಶನ್ ಮಾತ್ರ ಬರ್ಕೊಂಡು ಹೋದ್ರೆ ನಿಮಗೆ 1 ಮಾರ್ಕ್ಸ್ ಕಟ್ ಮಾಡೋದು, ಕೆಲವು 2 ಮಾರ್ಕ್ಸ್ ಕಟ್ ಮಾಡೋದು, ಕೆಲವು ಮಾರ್ಕ್ಸನ್ನೇ ಇದು ಯಾವ ಆರ್ಡರ್ ಮಾಡೋಣ ಅಂತಲೇ ಬಂದಿಲ್ಲ ಅಂದ್ಬಿಟ್ಟು ಇವೆಲ್ಲಕ್ಕೂ ಅವಕಾಶ ಕೊಡೋಕೋಬೇಡಿ. ಬಿ ಪರ್ಫೆಕ್ಟ್, ನೀವೇನು ಮಾಡ್ತೀರಾ ಅದನ್ನು ಪರ್ಫೆಕ್ಟಾಗಿ ಮಾಡಿ. ಒಂದು ಆಮೇಲೆ ಇನ್ನೊಂದು, ನಮಗೆ ಆರ್ಡ್ರನ್ನ ಮಾಡಿದ ತಕ್ಷಣ ನಿಮಗೆ 2 ಮಾರ್ಕ್ಸ್ಗೆ ಅಥವಾ 1 ಮಾರ್ಕ್ MCQನಲ್ಲಿ ಅಲ್ಲಿ ಹಾರ್ಟ್ಸ್ಗೆ ಬರ್ತಕ್ಕಂಥ ಒಂದು ಕ್ವಶನ್ ಇದೆ. ಹಾಫ್ ಲೈಫ್ ಪೀರಿಯಡ್ ಅಂತ ನೀವು ಓದಿದ್ದೀರ. ಇಟ್ ಈಸ್ ದಿ ಟೈಮ್ ಪೀರಿಯಡ್ ಡ್ಯೂರಿಂಗ್ ವಿಚ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಈಸ್ ರೆಡ್ಯೂಸ್ಡ್ ಟು ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ದೀವಿ ನಾವು. ಆಮೇಲೆ 0 ಆರ್ಡರ್ ಏನಾಗುತ್ತೆ, ಹಾಫ್ ಲೈಫ್ ಪೀರಿಯಡ್ ಆಫ್ ಎ 0 ಆರ್ಡರ್ ರಿಯಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಅಂತ ಅಂದ್ಬಿಟ್ಟು ಪ್ರೂವ್ ಮಾಡ್ತೀವಿ. ಅದಕ್ಕೆ ರಿಲೇಷನ್ ನೀವು ಪ್ರೂವ್ ಮಾಡಿ ಟಿ ಆಫ್ ಇಸ್ ಈಕ್ವಲ್ ಟು R0 ಡಿವೈಡೆಡ್ ಬೈ 2K ಅಂತ ಡೆರೈವ್ ಮಾಡ್ತೀರಿ. K is the constant, 2 is the constant, therefore T of is directly proportional to R0. What is R0? R0 is the initial concentration of the reactant. ಇದನ್ನ ಅಪ್ಲಿಕೇಶನ್ ಟೈಪಲ್ಲಿ ನಾನು ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂದರೆ, ಬೇಕಾದ್ರೆ ನೋಡಿ, ಒಂದು 2015ನಲ್ಲಿ ನಾನು ಕ್ವಶನ್ ಪೇಪರ್ ಸೆಟ್ ಮಾಡಿದಾಗ ಅದು ಕೊಟ್ಟಿದ್ದೀನಿ ನಾನು. ಇನ್ 0 ಆರ್ಡರ್ ರಿಯಾಕ್ಷನ್ ಹಾಫ್ ಲೈಫ್ ಪೀರಿಯಡ್ ಈಸ್ 5 minutes. ಡ್ಯೂರಿಂಗ್ ದಿ ಕನ್ವರ್ಷನ್ ಆಫ್ 100% ಅಂದರೆ 100% ಟು 50% ರಿಡಕ್ಷನ್ಗೆ 5 minutes ಇರುತ್ತೆ ಅಂತ ಅಂದ್ಕೊಳ್ಳಿ. ಹಾಗಾದರೆ ವಾಟ್ ಈಸ್ ದಿ ಟೈಮ್ ರಿಕ್ವೈರ್ಡ್ ಟು ರೆಡ್ಯೂಸ್ ದಿ ಕಾನ್ಸಂಟ್ರೇಷನ್ ಫ್ರಮ್ 50% ಟು 25% ಅಂತ ಕೇಳ್ತೀವಿ. ಯಾವಾಗ 0 ಆರ್ಡ್ರಲ್ಲಿ ಕೇಳಿದಾಗ ನೀವು ಅದನ್ನು ಅಪ್ಲೈ ಮಾಡೋದು ಕಲ್ತಿರ್ಬೇಕು. ಯು ಹ್ಯಾವ್ ಪ್ರೂವ್ಡ್ ದಟ್ ಇನ್ 0 ಆರ್ಡರ್ ರಿಯಾಕ್ಷನ್ ಟಿ ಆಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ರೆಡ್ಯೂಸ್ ಆದರೆ
ಹಾಫ್ ಲೈಫ್ ಪೀರಿಯಡ್ ರೆಡ್ಯೂಸ್ ಆಗುತ್ತೆ ಅಂತ ಅದ್ರ ಮೀನಿಂಗು. ಅದ್ರ ಮೀನಿಂಗ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಕ್ವಶನ್ ಅಲ್ಲಿ ಏನಿತ್ತು, 100% ಇಂದ 50%ಗೆ 5 ಮಿನಿಟ್ಸ್ ತಗೊಂಡ್ರೆ 50% ಇಂದ 25%ಗೆ ಎಷ್ಟು ನಿಮಿಷ ತಗೊಳುತ್ತೆ ಅಂತ ನಾನು ಕೇಳಿದ್ದು. 100ಗೆ 50ಗೆ 5 ಮಿನಿಟ್ಸ್ ಆದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ನು 50 to 25ಗೆ 50% ರಿಡ್ಯೂಸ್ ಆಗಿದೆ. ಅದಕ್ಕೋಸ್ಕರ 2.5 ಮಿನಿಟ್ಸ್ ಆನ್ಸರ್ ಬರುತ್ತೆ. ಯಾವ ಆರ್ಡರ್ ಆಗಿದ್ರೆ, 0 ಆರ್ಡರ್ ರಿಯಾಕ್ಷನ್ ಆಗಿದ್ರೆ ಮಾತ್ರ. ಆದರೆ ಇದೇ ಕ್ವಶನ್ ಅನ್ನ ಇನ್ ಫಸ್ಟ್ ಆರ್ಡರ್ ಅಂತ ಕೇಳಿದಾಗ, there you have proved that half-life period of a first order reaction is independent on the initial concentration of reactant. ನೋಡಿ, ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟೇ ಇದ್ರೂ ಸಹ ಹಾಫ್ ಲೈಫ್ ಪೀರಿಯಡ್ ಸೇಮ್ ಇರುತ್ತೆ. ಯಾವ ಆರ್ಡರ್ಲಿ? ಫಸ್ಟ್ ಆರ್ಡರ್ಲಿ. ಅದಕ್ಕೋಸ್ಕರ 100% ಇಂದ 50%ಗೆ 5 ಮಿನಿಟ್ಸ್ ಬೇಕು ಅಂದ್ರೆ 50% ಇಂದ 25%ಗೂ 5 ಮಿನಿಟ್ಸೇ ಬೇಕು. ಬಿಕಾಸ್ ಆಸ್ ಅಕಾರ್ಡಿಂಗ್ ಟು ದಿ ಡೆರಿವೇಶನ್ ವಿ ಹಾವ್ ಪ್ರೂವ್ಡ್ ದಟ್ ಟಿ ಆಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ಇನ್ನೂ ಒಂದು ಆರ್ಟ್ಸ್ ಕ್ವಶನ್ ನ ಕೇಳಬೇಕು ಅಂದ್ರೆ, ವಾಟ್ ಹ್ಯಾಪನ್ಸ್ ದಿ ಹಾಫ್ ಲೈಫ್ ಪೀರಿಯಡ್ ವೆನ್ ಟೆಂಪರೇಚರ್, ಹಾಫ್ ಲೈಫ್ ಪೀರಿಯಡ್ ಇನ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ವೆನ್ ಟೆಂಪರೇಚರ್ ಇಸ್ ಇನ್ಕ್ರೀಸ್ಡ್. ನೋಡಿ, ಇದು ಹಾರ್ಟ್ಸ್ ಬರುತ್ತೆ. ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಹಾಫ್ ಲೈಫ್ ಪೀರಿಯಡ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರ್ ಟೆಂಪರೇಚರ್ಗೂ ಹಾಫ್ ಲೈಫ್ ಪೀರಿಯಡ್ಗೂ ನಮ್ಗೆ ಡೆರಿವೇಶನ್ ಆಗಲಿ ಏನಾಗಲಿ ಮಾಡಿಸಿಲ್ವಲ್ಲ ಸರ್, ಅದು ಹೆಂಗೆ ಇದನ್ನ ಸಿಲೆಬಸ್ ಒಳಗಡೆ ಬರುತ್ತೆ ಅಂದರೆ, ನಾವು ಒಂದು ಕಡೆ ಹೇಳಿದ್ದೀವಿ, ರೇಟ್ ಕಾನ್ಸ್ಟೆಂಟ್ ಈಸ್ ಇಂಡಿಪೆಂಡೆಂಟ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್, ಬಟ್ ರೇಟ್ ಕಾನ್ಸ್ಟೆಂಟ್ ಡಿಪೆಂಡ್ಸ್ ಆನ್ ದಿ ಟೆಂಪರೇಚರ್. ಯಾಕೆಂದ್ರೆ ಅರೀನಿಯಸ್ ಈಕ್ವೇಶನ್ ಅಲ್ಲೂ ನಾವು ಹೇಳಿದ್ದೀವಿ, ರೇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಟೆಂಪರೇಚರ್, ಟೆಂಪರೇಚರ್ ಡಿಪೆಂಡೆನ್ಸ್ ಆನ್ ದಿ ರೇಟ್ ಆಫ್ ರಿಯಾಕ್ಷನ್ ಅಂತ ಓದ್ತಿರಲ್ವಾ, ಅಲ್ಲಿ ದೇರ್ ಯು ಆರ್ ಟು ಡಿಸ್ಕಸ್ ದಿ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ರೇಟ್ ಆಫ್ ರಿಯಾಕ್ಷನ್ ಯು ಆರ್ ಟೇಕಿಂಗ್ ಅರೀನಿಯಸ್ ಈಕ್ವೇಶನ್. ಕೆ ಈಸ್ ಈಕ್ವಲ್ ಟು ಎ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಇ ಎ ಡಿವೈಡೆಡ್ ಬೈ ಆರ್ ಟಿ. ಇಲ್ಲಿ ನೋಡಿ, ಫಸ್ಟ್ ಆರ್ಡರ್ಲಿ ಆಗಿರಲಿ, 0 ಆರ್ಡರ್ಲಿ ಆಗಿರಲಿ, ನೋಡಿ ಫಸ್ಟ್ ಆರ್ಡರ್ಲಿ 0 ಆರ್ಡರ್ಲಿ ಏನಿದೆ, ಟಿ ಆಫ್ ಇಸ್ ಈಕ್ವಲ್ ಟು ಆರ್ ನಾಟ್ ಡಿವೈಡೆಡ್ ಬೈ 2k. ಫಸ್ಟ್ ಆರ್ಡರ್ ಏನಿದೆ, ಟಿ ಆಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ಎರಡೂ ಎಕ್ಸ್ಪ್ರೆಷನ್ಸ್ ಅಲ್ಲಿ ರೇಟ್ ಕಾನ್ಸ್ಟೆಂಟ್ ಡಿನಾಮಿನೇಟರ್ ಇದೆ. ರೇಟ್ ಕಾನ್ಸ್ಟೆಂಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಆಸ್ ದಿ ಟೆಂಪರೇಚರ್ ಇನ್ಕ್ರೀಸಸ್, rate constant also increases. Since T of is directly inversely proportional to rate constant, as the temperature increases, T of decreases. ಯಾವುದೇ ಒಂದು ರಿಯಾಕ್ಷನ್ಸ್ ಅಲ್ಲಿ, whether it is 0 order reaction or first order reaction, even for second order reaction also, ಟೆಂಪರೇಚರ್ ಜಾಸ್ತಿ ಆದರೆ ಹಾಫ್ ಲೈಫ್ ಪೀರಿಯಡ್ ಕಡಿಮೆ ಆಗುತ್ತೆ. ದಿಸ್ ಈಸ್ ದ ವೇ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ಸ್. ಆ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಕೊಂಡು ಬರೀತಕ್ಕಂಥ ಕ್ವಶನ್ಸೇ ಹಾರ್ಟ್ಸ್. ಸರ್, ಈಗ 0 ಆರ್ಡರ್ ರಿಯಾಕ್ಷನ್ ಅಲ್ಲಾದ್ರೆ ಹಾಫ್ ಲೈಫ್ ಈಸ್ ಇನ್ವರ್ಸ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ನಾಟ್. ಫಸ್ಟ್ ಆರ್ಡರ್ ಆದ್ರೆ ಹಾಫ್ ಲೈಫ್ ಪೀರಿಯಡ್ ಈಸ್ ಇಂಡಿಪೆಂಡೆಂಟ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ವಾಟ್ ವಿಲ್ ಹ್ಯಾಪನ್ ಇನ್ ದಿ ಕೇಸ್ ಆಫ್ ಸೆಕೆಂಡ್ ಆರ್ಡರ್? ಕೆಲವರು ಹೇಳ್ತಾರೆ ಸೆಕೆಂಡ್ ಆರ್ಡರು ಸಿಲೆಬಸ್ನಲ್ಲೇ ಇಲ್ಲ, ಅದರಿಂದ ಈ ಕ್ವಶನ್ ಬರೋದಿಲ್ಲ ಅಂತ ಹೇಳ್ತಾರೆ. ಅದು ರಾಂಗ್ ಕಾನ್ಸೆಪ್ಟ್. ಯಾಕೆಂದ್ರೆ ಅದೇ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಈ ರಿಲೇಷನ್ ಇದೆ. ಟಿ ಆಫ್ ಈಸ್ ಪ್ರಪೋರ್ಷನಲ್ ಟು 1/r0 ಟು ದಿ ಪವರ್ ಆಫ್ n-1, ಅಥವಾ ಟಿ ಆಫ್ ಈಸ್ ಪ್ರಪೋರ್ಷನಲ್ ಟು r0 ಟು ದಿ ಪವರ್ ಆಫ್ 1-n. ಇವೆರಡೂ ರಿಲೇಷನ್ಸ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಅದರ ಅಪ್ಲಿಕೇಶನ್ಸ್ ತಗೊಂಡ್ರೆ ಸೆಕೆಂಡ್ ಆರ್ಡರ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಎನ್ ಇಸ್ ಅನ್ ಆರ್ಡರ್. ಈಗ ಒಂದು ಎಕ್ಸಾಂಪಲ್, ಟಿ ಆಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/r0 ಟು ದಿ ಪವರ್ ಆಫ್ n-1 ಇದೆ. n is equal to 2 ತಗೊಂಡ್ರೆ ದಟ್ ಈಸ್ ಸೆಕೆಂಡ್ ಆರ್ಡರ್. 2 - 1 is equal to 1. Therefore, T of is inversely proportional to R0 in the case of second order. ಅಂದ್ರೆ 100% ಇಂದ 50%ಗೆ ಬರೋದಕ್ಕೆ 5 ನಿಮಿಷ ತಗೊಂಡ್ರೆ 50% ಇಂದ 25% ಬರೋದಕ್ಕೆ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್.
ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ಲ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದರೆ 5 ಇರೋದು 10 ಆಗುತ್ತೆ. ಇವು ಸಿ ಇ ಟಿಗೆ ಆಗಿರ್ಬೋದು, ನಮ್ದು ಎಮ್ ಸಿ ಕ್ಯೂಸು ಆಗಿರ್ಬೋದು. ಅಲ್ಲಿ ಒಂದು ತಿಳ್ಕೊಳ್ಳಿ, there is no absolute difference between CET and MCQs of our board. ಎರಡು ಒಂದೇ. ಈಗ ಇಲ್ಲಿ ಎಮ್ ಸಿ ಕ್ಯೂಸ್ನ ರೆಡಿ ಆಗ್ತಾ ಇದ್ರೆ ನೀವು ಸಿ ಇ ಟಿನಲ್ಲೂ ಸಹ ಸಕ್ಸಸ್ ಆಗ್ಬಿಡ್ತೀರಿ, ನೀಟಲ್ಲೂ ಕೂಡ ಸಕ್ಸಸ್ ಆಗ್ಬಿಡ್ತೀರಾ. ಅದಕ್ಕೋಸ್ಕರನ ಈಗಲೇ ಹಾರ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಆಮೇಲೆ ಇನ್ನೂ ಒಂದು ಜನರಲ್ ಸ್ಟೇಟ್ಮೆಂಟ್ನ ತಗೊಳ್ಳಿ. ಆಲ್ ರೇಡಿಯೋ ಆಕ್ಟಿವ್ ಡಿಸ್ಇಂಟಿಗ್ರೇಷನ್ ಫಾಲೋಸ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್. ಇದನ್ನ ಜ್ಞಾಪಕ ಇಟ್ಕೊಂಡಿರಿ. ನಾವು ಇಲ್ಲೇನು ನಾವು ಇದನ್ನ ತಗೊಂಡಿದ್ದೀವಿ, ಇಲ್ಲಿ ನೋಡಿ ನಾವು ಒಂದು ಡೆರಿವೇಶನ್ ಮಾಡಿದೀವಿ. ಏನಂತ ಮಾಡಿದ್ವಿ? ಕೆ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಆರ್. ಈ ಈಕ್ವೇಶನ್ ತಗೊಂಡಿದೀವಿ. ಅದನ್ನು ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲೂ ಬರ್ಕೊಂಡಿದೀವಿ. ಅದನ್ನು ಜ್ಞಾಪಕ ಇಟ್ಕೊಂಡಿರಿ. ಕೆ ಇಸ್ ಈಕ್ವಲ್ ಟು ಆರ್ ನಾಟ್ ಟು ದಿ ಪವರ್ ಆಫ್ ಮೈನಸ್, ಅದೊಂದು ರಿಲೇಷನ್ ಬರುತ್ತೆ. ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲೂ ಸಹ ನಾವು ಕನ್ವರ್ಟ್ ಮಾಡ್ಕೋಬಹುದು ಅದನ್ನ. ಆರ್ ಇಸ್ ಈಕ್ವಲ್ ಟು ಆರ್ ನಾಟ್ ಇ ಟು ದಿ ಪವರ್ ಆಫ್ ಮೈನಸ್ ಕೆ ಟಿ ಅಂತ ಅಂದ್ಬಿಟ್ಟು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಇದೆ. ಅದೇ ಈಕ್ವೇಶನ್ ನ ಫಿಸಿಕ್ಸ್ ಅವ್ರು ಕಾಪಿ ಮಾಡ್ಕೊಂಡಿದ್ದಾರೆ. ಅವ್ರೇನಂತ ಮಾಡ್ಕೊಂಡಿದ್ದಾರೆ ಅಂದ್ರೆ ಎನ್ ಟಿ ಇಸ್ ಈಕ್ವಲ್ ಟು ಎನ್ ನಾಟ್ ಇ ಟು ದಿ ಪವರ್ ಆಫ್ ಮೈನಸ್ ಲ್ಯಾಂಬ್ಡಾ ಕೆ ಟಿ ಅಂತ ಬರ್ದಿದ್ದಾರೆ. ಅದು ನಮ್ಮ ಫಸ್ಟ್ ಆರ್ಡರ್ ರೇಟ್ ಈಕ್ವೇಶನ್ ಅನ್ನ ಅವ್ರು ಕಾಪಿ ಮಾಡ್ಕೊಂಡು ಅದಕ್ಕೆ ತಗೊಂಡಿದ್ದಾರೆ. ಅವರು ನಾವು ಕಾನ್ಸಂಟ್ರೇಷನ್ ಅಂತ ಕರಿತೀವಿ, ಅವರು ನಂಬರ್ ಆಫ್ ಆಟಮ್ಸ್ ಅಂತ ಕರೀತಾರೆ. ಎನ್ ಅಂದ್ರೆ ನಂಬರ್ ಆಫ್ ಆಟಮ್ಸ್ ಡ್ಯೂರಿಂಗ್ ದಿ ಡಿಸ್ಇಂಟಿಗ್ರೇಷನ್ ಆಫ್ಟರ್ ದಿ ಟೈಮ್ ಟಿ. ಎನ್ ನಾಟ್ ಅಂದ್ರೆ ಇನಿಷಿಯಲ್ ನಂಬರ್ ಆಫ್ ಆಟಮ್ಸ್. ಅವರು ನಾವು ರೇಟ್ ಕಾನ್ಸ್ಟೆಂಟ್ಗೆ ಕೆ ತಗೊಂಡಿದ್ದೀವಿ, ಅವರು ಡಿ ಕೆ ಕಾನ್ಸ್ಟೆಂಟ್ ಅಂತ ಕಂಡ್ಬಿಟ್ಟು ಲ್ಯಾಂಬ್ಡಾ ತಗೊಂಡಿದ್ದಾರೆ. ಅದು ಫಿಸಿಕ್ಸ್ ಅಲ್ಲೂ ಬರುತ್ತೆ, ಕೆಮಿಸ್ಟ್ರಿಲೂ ಬರುತ್ತೆ. ಇವನ್ನ ಒಂದು ಸ್ವಲ್ಪ ಕಾನ್ಸೆಪ್ಚುಯಲ್ ಆಗಿ ತಗೋಬೇಕು. ಆಮೇಲೆ ನಿಮ್ಗೆ ಏನು ಕನ್ಫ್ಯೂಸ್ ಮಾಡ್ಕೋತೀರಿ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಆರ್ಟ್ಸ್ ಅಲ್ಲಿ ಅಟೆಂಡ್ ಮಾಡುವಾಗ ಅಂತಂದ್ರೆ ಮೇಜರ್ ಆಗಿ ಈಗ ಝೀರೋ ಆರ್ಡರ್ ಅಂದ್ರೆ ಏನು? ರೇಟ್ ಈಸ್ ಇಂಡಿಪೆಂಡೆಂಟ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂತ ಹೇಳಿರ್ತೀರಿ. ಅದಕ್ಕೊಂದು ಗ್ರಾಫ್ ಹಾಕ್ತೀರಿ. ಗ್ರಾಫ್ ಹಿಂಗೆ ಸ್ಟ್ರೈಟ್ ಆಗಿ ಪ್ಯಾರಲಲ್ ಆಗಿ ಬರ್ತದೆ. ಅದನ್ನ ನಾವು ಡ್ರಾ ದಿ ಗ್ರಾಫ್ ಟು ಶೋ ದಿ ಬಿಟ್ವೀನ್ ಟಿ ಆಫ್ ಅಂಡ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಅಂತ ಕೊಟ್ಟಾಗ, ಯಾವ ಆರ್ಡರ್ಲಿ? ಝೀರೋ ಆರ್ಡರ್ ಕೊಟ್ಟಾಗ ಅದರಲ್ಲಿ ಇಲ್ಲಿ ಟಿ ಆಫ್ ತಗೊಂಡ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಬೇಸ್ ಇಂದ ಸ್ಟ್ರೈಟ್ ಲೈನ್ ಮೇಲಕ್ಕೆ ಹೋಗ್ಬೇಕು. ಅದೇ ರೇಟು ಮತ್ತೆ ಕಾನ್ಸಂಟ್ರೇಷನ್ ತಗೊಂಡಾಗ ಪ್ಯಾರಲಲ್ ಬರಬೇಕು. ಆ ಗ್ರಾಫ್ಗಳನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾವಾಗ್ಲೂ ಝೀರೋ ಆರ್ಡರ್ ಅಂದ್ರೆ ಇಂಡಿಪೆಂಡೆಂಟ್ ಅಂತ ಬಯಟ್ ಮಾಡ್ಕೊಂಡ್ಬಿಡ್ತೀರಿ. ಬಟ್ ಟಿ ಆಫ್ ಈಸ್ ನಾಟ್ ಇಂಡಿಪೆಂಡೆಂಟ್. ಟಿ ಆಫ್ ಈಸ್ ಇಂಡಿಪೆಂಡೆಂಟ್ ಆನ್ ದಿ ಕಾನ್ಸಂಟ್ರೇಷನ್ ಅನ್ನೋದು, ದಟ್ ಈಸ್ ಇನ್ ದಿ ಕೇಸ್ ಆಫ್ ಫಸ್ಟ್ ಆರ್ಡರ್. ಇದ್ರ ಬಗ್ಗೆ ಆಫ್ಟರ್ ದಿ ಡೆರಿವೇಶನ್ ಎಷ್ಟು ಜನ ಎಷ್ಟು ರೀತಿಯಲ್ಲಿ ಕ್ವಶನ್ಸ್ನ ನೀವು ಡಿಸ್ಕಸ್ ಮಾಡಿದಿರಿ ಅನ್ನೋದ್ರ ಮೇಲೆ ನಿಮ್ಮ ಮಾರ್ಕ್ಸು ಡಿಸೈಡ್ ಆಗುತ್ತೆ. ಕೆಮಿಕಲ್ ಕೈನೆಟಿಕ್ಸ್ ಈಸ್ ಈಸಿ ಟು ಗೆಟ್ ಪಾಸ್, ಡಿಫಿಕಲ್ಟ್ ಟು ಗೆಟ್ ವೆರಿ ಗುಡ್ ಮಾರ್ಕ್ಸ್. ಅಂದರೆ 100 ಔಟ್ ಆಫ್ 100 ತಗೋಬೇಕು ಅಂದರೆ ಕೆಮಿಕಲ್ ಕೈನೆಟಿಕ್ಸು ನಿಮಗೆ ಅಷ್ಟು ಸುಲಭದ ಕೆಲಸ ಅಲ್ಲ. 3 ಡೆರಿವೇಶನ್ ಇಂದ ಎಲ್ಲರೂ ಸರ್ವೈವ್ ಆಗ್ತಾ ಇದೀವಿ ಅಷ್ಟೇ. ಆಮೇಲೆ ಈಗ ಟೆಂಪರೇಚರ್ ಡಿಪೆಂಡೆನ್ಸ್ ಅಲ್ಲಿ ಓದಿದ್ದೀರಾ. ರೇಟ್ ಆಫ್ ರಿಯಾಕ್ಷನ್ ಇಸ್ ಆಲ್ಮೋಸ್ಟ್ ಡಬಲ್ಡ್ ಆರ್ ಟ್ರಿಪಲ್ಡ್ ವೆನ್ ಟೆಂಪರೇಚರ್ ಇಸ್ ಇನ್ಕ್ರೀಸ್ಡ್ ಬೈ 10 ಕೆಲ್ವಿನ್ ಆರ್ 10 ಡಿಗ್ರಿ ಸೆಲ್ಸಿಯಸ್ ಅಂತ ಮಾಡ್ತೀರಿ. ಅದು ಒಂದು ನಿಮಗೆ ಬಹಳ ಇಂಪಾರ್ಟೆಂಟು. ಅದನ್ನ ವಿ ವಿಲ್ ಕನ್ವರ್ಟ್ ದಟ್ ಇನ್ ಟು ದಿ ಲಾಗರಿಥಮಿಕ್ ಫಾರ್ಮ್ ಅಂಡರ್ 2 ಡಿಫರೆಂಟ್ ಟೆಂಪರೇಚರ್ಸು. ಈಗ ಪ್ರಾಬ್ಲಮ್ಸ್ ಬಗ್ಗೆ ಇಲ್ಲಿ 2 ಪ್ರಾಬ್ಲಮ್ಸ್ನ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಕೇಳ್ತೀವಿ. 3 ಕಾನ್ಸೆಪ್ಟ್ ಮೇಲೆ ಇರೋದು. ಒಂದು ಫಸ್ಟ್ ಆರ್ಡರ್ ರೇಟ್ ಈಕ್ವೇಶನ್ ಮೇಲೆ ಒಂದು ಪ್ರಾಬ್ಲಮ್ಮು, ಹರಿನಿಯಸ್ ಈಕ್ವೇಶನ್. ಏನು ಹರಿನಿಯಸ್ ಈಕ್ವೇಶನ್? ಲಾಗ್ K2 by K1 is equal to EA divided by 2.303 or T2 minus T1 divided by T1 T2. ಇದು ಒಂದು ಫಾರ್ಮುಲಾ. 100% ಇವೆರಡರೊಳಗಡೆ ಒಂದಿರ್ತದೆ, ಅಥವಾ ಎರಡರ ಮೇಲೂ ಒಂದಿರ್ಬೋದು. ಇನ್ನೊಂದು ಪ್ರಾಬ್ಲಮ್ ಏನಾದ್ರೂ ಪಾಸಿಬಿಲಿಟಿಯಾಗಿ ಕೇಳೋದಕ್ಕೆ ಅವಕಾಶ ಮಾಡಿಕೊಂಡ್ರೆ ಬಿಗಿನಿಂಗ್ ಅಲ್ಲೇ. ಈಗ ಫಾರ್ ಎಕ್ಸಾಂಪಲ್ N2 plus 3H2 giving rise to 2NH3. Rate with respect to N2 is so and so. Calculate the rate with respect to H2 and ammonia. ಇಲ್ಲಿ ಒಂದು ಪ್ರಾಬ್ಲಮ್ ಕೇಳೋದಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ನೀವು ಅಲ್ಲೂ ಸಹ ಸ್ವಲ್ಪ 1-2-3 ಪ್ರಾಬ್ಲಮ್ನ ಕಲ್ತ್ಕೊಳ್ಳಿ. ಆಮೇಲೆ NCERT ಟೆಕ್ಸ್ಟ್ ಬುಕ್ ಮೇಲೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಷ್ಟನ್ನು ವರ್ಕ್ ಮಾಡ್ಕೊಳ್ಳಿ. ಆಮೇಲೆ ಕೆಲವೆಲ್ಲ ಬಿಹೈಂಡ್ ದಿ ಸ್ಕೋಪ್ ಇದೆ, ಟೇಬಲ್ ಎಲ್ಲ ಕೊಟ್ಟು ಅವಕ್ಕೆ CET ನೀಟ್ಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಕೊಟ್ಟಿರ್ತಾರೆ.
ಆದರೆ ಅದು ಬೇಕಾಗಿಲ್ಲ. ನೀವು ಸದ್ಯಕ್ಕೆ ಈ 3 ಫಾರ್ಮುಲಾದ ಮೇಲೆ ನೀವು ಪ್ರಾಬ್ಲಮ್ಸ್ನ ನೋಡಿಕೊಂಡ್ರೆ 100% ದೇ ವಿಲ್ ಗಿವ್ 2 ಪ್ರಾಬ್ಲಮ್ಸ್. ಒಂದು ಅರೀನಿಯಸ್ ಈಕ್ವೇಶನ್ log K2/K1 is equal to EA divided by 2.303 or T2 minus T1 divided by T1 T2. ಅದು ಒಂದು ಫಾರ್ಮುಲಾ. ಎರಡನೇ ಫಾರ್ಮುಲಾ K is equal to 2.303 divided by T log of R0 divided by R. ಮೂರನೇ ಪ್ರಾಬ್ಲಮ್ ಪಾಸಿಬಲಿ ಒಂದು 10% ಎಕ್ಸ್ಪೆಕ್ಟ್ ಮಾಡ್ಬೋದೇನೋ. ಬಿಗಿನಿಂಗ್ ಅಲ್ಲೇ ಹೇಳಿದೀವಲ್ಲ, ರೇಟ್ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಕೊಟ್ಟರೆ ರೇಟ್ ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್. ಈ 3 ಫಾರ್ಮುಲಾ ಆದ್ಮೇಲೆ ಇಲ್ಲಿ ನೀವು ಮಕ್ಕಳು ನಾನು ವ್ಯಾಲ್ಯೂಯೇಷನ್ ಬೇಸ್ಡ್ ಹೇಳೋದಾದ್ರೆ ಎಲ್ಲಿ ತಪ್ಪು ಮಾಡಿರ್ತೀರಿ ನೀವು ಅಂತಂದ್ರೆ ಲಾಗ್ ನೋಡುವಾಗಲೇ ತಪ್ಪು ಮಾಡಿರ್ತೀರಾ. ಆಮೇಲೆ ಲಾಗ್ ಬುಕ್ ಅನ್ನ ನಿಮ್ಮ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಪ್ರೊವೈಡ್ ಮಾಡ್ತಾರೆ, ಕೇಳಿ ಇಸ್ಕೊಳ್ಳಿ. ಲಾಗ್ ಬುಕ್ ಅನ್ನ ಕೊಡ್ಲೇಬೇಕು, ಅದು ರೂಲ್. ಅದು ಎಲ್ಲಾ ಎಕ್ಸಾಮಿನೇಷನ್ ಸೆಂಟ್ರಲ್ಲೂ ಇರ್ತವೆ. ಆಮೇಲೆ ಮತ್ತೆ ನಿಮ್ಗೆ ಈ ಸರಿ ವೆಬ್ ಕ್ಯಾಮ್ರಾಗಳೆಲ್ಲ ಇರೋದ್ರಿಂದ ಎಕ್ಸಾಮಿನೇಷನ್ಗೆ ಪಕ್ಕದಲ್ಲಿ ನೋಡೋದು, ಲಾಗ್ ಬುಕ್ನ ಕೊಡೆ ನನ್ನ ಹತ್ರ ಇಲ್ಲ ಅಂತ ಹೇಳೋದು, ಅವೆಲ್ಲ ಮಾಡಂಗಿಲ್ಲ. ಇಮಿಡಿಯೇಟ್ ಆಗಿ ಅದು ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ ಪ್ರಿನ್ಸಿಪಾಲ್ಗೆ. ಪ್ರಿನ್ಸಿಪಾಲ್ ವಿಲ್ ಟೇಕ್ ಇಮಿಡಿಯೇಟ್ ಆಕ್ಷನ್. ಅದಕ್ಕೋಸ್ಕರ ನೀವೇ ಸ್ವಂತ ಲಾಗನ್ನ ಕಲ್ತ್ಕೊಂಡು ಹೋಗಿ. ಲಾಸ್ಟ್ ಇಯರ್ ಎಕ್ಸಾಮಿನೇಷನ್ ಇಸ್ ಡಿಫ್ರೆಂಟ್, ದಿಸ್ ಇಯರ್ ಎಕ್ಸಾಮಿನೇಷನ್ ಇಸ್ ಡಿಫ್ರೆಂಟ್. ಫಾರ್ ಆಲ್ ದಿ ಎಕ್ಸಾಮಿನೇಷನ್ ಸೆಂಟರ್ ಅವ್ರು ಆಲ್ರೆಡಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ ವೆಬ್ ಕ್ಯಾಮ್ರಾ ಹಾಕೋದಕ್ಕೆ. ವೆಬ್ ಕ್ಯಾಮ್ರಾದಲ್ಲಿ ಡಿಸ್ಟಿಕ್ಟ್ ತಾಲೂಕಿನಲ್ಲಿ ಎಲ್ಲರೂ ನಿಮ್ಮನ್ನ ನೋಟಿಸ್ ಮಾಡ್ತಾ ಇರ್ತಾರೆ, ಏನ್ ಮಾಡ್ತಾರೆ ಅಂತ. ಈ ಲಾಗ್ ಸರಿನಾ ಅಂತ ಕೇಳೋದು, ಲಾಗ್ ಬುಕ್ ಕೊಡು ಅಂತ ಪೆನ್ಸಿಲ್ ಪಕ್ಕದಲ್ಲಿ ಕೇಳೋದು, ಪೆನ್ನ ಪಕ್ಕ ಕೇಳೋದು, ಅವೆಲ್ಲ ಮಾಡುವಂಗಿಲ್ಲ ಇವಾಗ. ನಿಮ್ದು ಏನು ಇಂಡಿಪೆಂಡೆನ್ಸಿ ಇದೆ, ನಿಮ್ಮ ಸ್ವತಂತ್ರ ಏನಿದೆ, ಸ್ವಂತ ಏನಿದೆ, ಅಷ್ಟು ಮಾತ್ರ ರಿಸಲ್ಟ್ ಬರುತ್ತೆ ಈ ಸರಿ. 1% ಡಿಫ್ರೆನ್ಸ್ ಆಗೋದಕ್ಕೆ ಆಗೋದಿಲ್ಲ. ನಮ್ಮ ಲಾಸ್ಟ್ ಇಯರ್ SSLC ರಿಸಲ್ಟ್ ನೋಡಿದೀವಿ ನಾವು. ಈಗ 86% ಬರ್ತಿತ್ತು, 70% ಬಂದಿದೆ ಅಂದರೆ 15% ರಿಸಲ್ಟ್ ಎಲ್ಲೋಯ್ತು? ಬಿಕಾಸ್ ಆಫ್ ವೆಬ್ ಕ್ಯಾಮ್ರಾ. ಅದನ್ನು ನೀವು ಕೇರ್ಫುಲ್ಲಾಗೆ ನೀವು ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಅದರಿಂದ ನೀವು ಸ್ವಂತನೇ ಹೋಗ್ಬೇಕು. ಬೇರೆಯವ್ರನ್ನ ಯಾರೋ ಪಕ್ಕದಲ್ಲಿ ಚೆನ್ನಾಗಿ ಮಾಡ್ತಾನೆ ಅವ್ರ ಹತ್ರ ಏನೋ ಒಂದು ಕೇಳ್ಕೊಬಿಡೋಣ ಅಂತಿದ್ರೆ ಸಿಕ್ಕಾಕೊಂಡ್ಬಿಡ್ತೀರಾ. ವೆಬ್ ಕ್ಯಾಮ್ರಾ ಎವಿಡೆನ್ಸ್ ಇಟ್ಕೊಂಡು ಡಿಪಾರ್ ಮಾಡಿಬಿಡ್ತಾರೆ. ಈಗ ಡಿಪಾರ್ ಅಂದರೆ ಇಮಿಡಿಯೇಟ್ 3 ತಿಂಗಳು ಜೈಲಲ್ಲೇ ಇರಬೇಕಾಗತ್ತೆ. ಇವೆಲ್ಲ ಇದ್ದಾವೆ. ಅದರಿಂದ ನೀವು ಸ್ವಂತನೇ ಓದ್ಕೊಂಡು ಹೋಗಿ, ಓದಿರೋದನ್ನ ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ. ಈಗ ಲಾಗನ್ನ ನೋಡೋದು ಹೆಂಗೆ, ಕ್ಯಾರೆಕ್ಟರಿಸ್ಟಿಕ್ನ ತಗೊಳ್ಳೋದು ಹೆಂಗೆ, ಆಂಟಿ ಲಾಗ್ ನೋಡೋದು ಹೆಂಗೆ, ಪಾಯಿಂಟ್ ಇಡೋದು ಹೆಂಗೆ, 10 ಪವರ್ ರೈಸ್ ಮಾಡ್ಕೊಳ್ಳೋದು ಹೆಂಗೆ, ಅದಕ್ಕೆ ಯೂನಿಟ್ ಏನು ಬರ್ಬೋದು ಕೊನೆಯಲ್ಲಿ, ಯಾವ ರೀತಿ ಮಾಡ್ಕೋಬೇಕು, ಪ್ರತಿಯೊಂದನ್ನು ನೀವು ಕೇರ್ಫುಲ್ಲಾಗೆ ನೋಟಿಸ್ ಮಾಡ್ಕೊಳ್ಳಿ. ಈಗಲೂ ಟೈಮ್ ಮೀನ್ಸ್ ಒಂದು ಪ್ರಾಬ್ಲಮ್ನ ಈ ಟೈಮಲ್ಲಿ ನಿಮ್ಮ ಟೀಚರ್ಸ್ ಹತ್ರ ನಾನು ಹೇಳಿದ್ಮೇಲೆ ಆ ಲಾಗ್ದು ಆಂಟಿ ಲಾಗ್ನ ಕನ್ಫರ್ಮ್ ಮಾಡ್ಕೊಬಿಡಿ. ಯಾಕೆಂದ್ರೆ 2 ಪ್ರಾಬ್ಲಮ್ ಲಾಗು ಆಂಟಿ ಲಾಗ್ ಇದ್ದೇ ಇರುತ್ತೆ. ಒಂದು ನರ್ಸ್ಟ್ ಈಕ್ವೇಶನ್ ಮೇಲೆ, ಇನ್ನೊಂದು ಅರಿಯಿನೆಸ್ ಈಕ್ವೇಶನ್ ಮೇಲೆ. ಎರಡೂ ಮತ್ತೆ ಫಸ್ಟ್ ಆರ್ಡರ್ ರೇಟ್ ಈಕ್ವೇಶನ್ ಮೇಲೆ. ಇವೆರಡು 3 ಫಾರ್ಮುಲಾದಲ್ಲಿ ಲಾಗ್ ಇದೆ. ಆ ಲಾಗ್ ನೋಡಲಿಲ್ಲ ಅಂದ್ರೆ ನಿಮಗೆ ಔಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನು ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಎಲ್ಲಿಗೆ ಫಿಸಿಕಲ್ ಕೆಮಿಸ್ಟ್ರಿ ಈ 3 ಚಾಪ್ಟ್ರು. ಆ 3 ಚಾಪ್ಟರ್ನಲ್ಲಿ ನಿಯರ್ಲಿ 40 ಮಾರ್ಕ್ಸ್ ಬರುತ್ತೆ. 40 ಮಾರ್ಕ್ಸ್ ನೀವು ಪಾಸ್ ಆಗೋದಕ್ಕೆ ಬೇಕಾಗಿರೋದೆ 21. ಫಿಸಿಕಲ್ ಕೆಮಿಸ್ಟ್ರಿ ನೀವು ಯಾರಾದ್ರೂ ನಾನೇನು ಓದೇ ಇಲ್ಲ ಸರ್, ಏನೋ ಹುಷಾರ್ ತಪ್ಪಿಟ್ಟು ನಾನು ಎಕ್ಸಾಮು ಅಂತ ಅಂದ್ಬಿಟ್ಟು ಈಗ ಒಂದು ವಾರದಿಂದ ಕಾಲೇಜಿಗೆ ಬರ್ತಾ ಇದ್ದೀನಿ, ಆ ಥರ ಮಕ್ಕಳು ನಾವು ನೋಡಿದ್ದೀವಿ. ಯಾಕೆಂದರೆ ನಮ್ಮ ಕಾಲೇಜಲ್ಲಿ PUCಗೆ 4,000 ವಿದ್ಯಾರ್ಥಿಗಳು ಇರೋದ್ರಿಂದ ವಿ ಹ್ಯಾವ್ ಸೀನ್ ಆಲ್ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್. ಎಲ್ಲ ರೀತಿ ಸ್ಟೂಡೆಂಟ್ಸ್ನ ನಾವು ನೋಡಿದ್ದೀವಿ. ಅಂಥವರು ಸಹ ಯಾವ ಫಿಸಿಕಲ್ ಕೆಮಿಸ್ಟ್ರಿನಲ್ಲೇ ನಿಮ್ಮ ಟೀಚರ್ಸ್ ಹತ್ರ ಹೋಗಿ ಸರ್ ನನಗೊಂದು ಸ್ವಲ್ಪ ಹೇಳ್ಕೊಡಿ ಸರ್ ನಾನು ಪಾಸ್ ಆಗೋ ಮಟ್ಟಿಗೆ ಅಂದರೆ ಅವ್ರು ಫಿಸಿಕಲ್ ಕೆಮಿಸ್ಟ್ರಿ ಏನೇನು ಬರ್ತದೆ, ಪ್ರಾಬ್ಲಮ್ ಹೆಂಗೆ ಮಾಡಬೇಕೆಲ್ಲ ಹೇಳ್ಕೊಡ್ತಾರೆ. ಅದನ್ನು ಮಾಡ್ಕೊಳ್ಳಿ. ಸೊ 100ಕ್ಕೆ 100 ತೆಗಿಯೋರು ನಾನು ಲಾಸ್ಟಲ್ಲಿ ಹೇಳಿದ್ದೀನಲ್ಲ ಒಂದೊಂದು ಕ್ವಶನ್ಸು, ಅದ್ರ ಬಗ್ಗೆ ಒಂದ್ಸರಿ ಥಿಂಕ್ ಮಾಡಿ. ನೀವು ಆಲ್ರೆಡಿ ಸಬ್ಜೆಕ್ಟ್ ಓದ್ಬಿಟ್ಟಿದ್ದೀರ, ನೀವು ಹೋಗ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಬರ್ಕೊಳ್ಳೋದು ಕೂತ್ಕೊಂಬೇಡ. ಯಾವುದು ಬರ್ತಾ ಇಲ್ಲ ಅದನ್ನ ಒಂದ್ಸರಿ ಬರೀರಿ. ಆಮೇಲೆ ಓದಿದ್ಮೇಲೆ ನೀವು ಬರೆಯೋಕೆ ರೆಡಿ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ ಒಂದು ಮಾಡಿಕೊಂಡು. ಆಮೇಲೆ ಎಕ್ಸಾಮಿನೇಷನ್ ರೂಲ್ಸ್ ಏನು ಹೇಳ್ತವೆ ಅಂದರೆ ಫಸ್ಟ್ ಕ್ವಶನ್ನ ಫಸ್ಟೇ ಅಟೆಂಡ್ ಮಾಡಬೇಕು, ಲಾಸ್ಟ್ ಕ್ವಶನ್ನ ಲಾಸ್ಟೇ ಅಟೆಂಡ್ ಮಾಡಬೇಕು. ದೇರ್ ಇಸ್ ನೋ ರೂಲ್. ನಿಮಗೆ ತುಂಬ ಚೆನ್ನಾಗಿ ಬರ್ತಕ್ಕಂಥ ಕ್ವಶನನ್ನು ಫಸ್ಟ್ ಬರೀರಿ, ತುಂಬ ಚೆನ್ನಾಗಿ ಬರ್ತಕ್ಕಂಥವನ್ನ. ಆಮೇಲೆ ನಿಮಗೆ ಇನ್ನೊಂದು ನಾನು ಭಾಳ ಇಂಪಾರ್ಟೆಂಟಾಗಿ ಹೇಳ್ಬೇಕಾಗಿರೋದು, 1 ಮಾರ್ಕ್ ಕ್ವಶನ್ಸನ್ನು ನೀವು ಮಲ್ಟಿಪಲ್ ಚಾಯ್ಸನ್ನು ಯಾವುದಾದ್ರೂ ಒಂದು ಪೇಜಲ್ಲಿ ಕ್ವಶನ್ ನಂಬರ್ ಹಾಕಿ ಬಿಟ್ಕೊಂಬಿಡಿ. ಈಸಿಯಾಗಿ ಸಿಗ್ತಕ್ಕಂಥ ಪೇಜು ಫಸ್ಟ್ ಪೇಜು. ಕ್ವಶನ್ ನಂಬರ್ ಹಾಕೊಂಡು ಬಿಟ್ಕೊಂಬಿಡಿ. ಆ ಕ್ವಶನ್ ನಂಬರ್ ಹಾಕಿ ನಿಮ್ಗೆ ಎಷ್ಟು ಕರೆಕ್ಟ್ ಆನ್ಸರ್ ಇದೆ ಅಷ್ಟು ಬರೆದ್ಬಿಡಿ, ಅಲ್ಲೇ ಬರೆದ್ಬಿಡಿ. ನಿಮ್ಗೆ ಮತ್ತೆ ಎಲ್ಲಾದ್ರೂ ಜ್ಞಾಪಕ ಬಂದಾಗ ಅಲ್ಲೋಗೆ ಬರೀರಿ, ಬೇರೆ ಪೇಜಲ್ಲಿ ಬರಿಬಾರ್ದು.
ನೀವು ಕ್ವಶನ್ ನಂಬರ್ನ ಹಾಕಿದ್ರೆ ಸಾಕು, ನಾವು ಮಾರ್ಕ್ಸನ್ನು ಅಲಾಟ್ ಮಾಡ್ಬಿಡ್ತೀವಿ. ಏನೂ ಬರೀದೇ ಇದ್ರೂ ಕ್ವಶನ್ ನಂಬರ್ ಹಾಕ್ಬಿಟ್ಟಿದ್ರೆ ಮಾರ್ಕ್ಸನ್ನು ಅಲಾಟ್ ಮಾಡ್ಬಿಡ್ತೀವಿ 0 ಅಂತ. ಆ 0 ಮಾರ್ಕ್ಸನ್ನು ಫಸ್ಟ್ ಪೇಜ್ಗೆ ನಾವು ಕ್ಯಾರಿ ಮಾಡ್ಬಿಡ್ತೀವಿ. ಅಲ್ಲಿಗೆ ಅಟೆಂಪ್ಟೆಡ್ ಅಂತ. 1 ಮಾರ್ಕ್ ಕ್ವಶನ್ನ ನೀವು ಲಾಸ್ಟಲ್ಲಿ ಕರೆಕ್ಟ್ ಆನ್ಸರ್ ಬರ್ದಿದ್ರು ಮಾರ್ಕ್ಸ್ ಸಿಗೋದಿಲ್ಲ. ಅದಕ್ಕೆ ನೀವು ಮೊದಲನೇ ಪೇಜಲ್ಲೇ ಬರೀರಿ. ನೀವೇನಾರು ಹೊಡೆದಾಕ್ ಬರಿಬೇಕು ಅಂದರೆ ಅದಕ್ಕೆ ಒಂದು ಲೈನ್ ಬಿಟ್ಟು ಒಂದು ಲೈನ್ಗೆ ಕ್ವಶನ್ ನಂಬರ್ ಹಾಕೊಳ್ಳಿ. ಅಲ್ಲಿ ಆಪ್ಷನ್ ಎ ಅಂತ ಬರ್ದಿರ್ತೀರಾ ನೀವು. ಅದು ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ, ಯಾವುದೋ ಒಂದು ಥಿಯರಿ ಕಾನ್ಸೆಪ್ಟ್ ಜ್ಞಾಪಕ ಬಂದಾಗ ಆಪ್ಷನ್ ಎ ಅಲ್ಲ ಆಪ್ಷನ್ ಬಿ ಅಂತ. ಅಲ್ಲೇ ನೀಟಾಗಿ ಹೊಡೆದಾಕ್ಬಿಟ್ಟು ಆಪ್ಷನ್ ಬಿ ಅಲ್ಲೇ ಬರೀರಿ, ಬೇರೆ ಕಡೆ ಬರೆಯಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಕೆಲವೊಮ್ಮೆ ನಮ್ಗೆ ರೂಲ್ಸ್ ಏನು ಹೇಳ್ತಾರೆ ಅಂದರೆ, ನೀವು ಹೊಡೆದಾಕಿದ್ರೂ ವ್ಯಾಲ್ಯೂಯೇಷನ್ ಮಾಡಿ ಅಂತ ಹೇಳ್ತೀವಿ. ಯಾರೊಬ್ರು ಗೊತ್ತಿಲ್ಲದೇ ಇನ್ವಿಜಿಲೇಟರ್ನೇ ಹೊಡೆದಾಕ್ಬಿಟ್ಟಿರ್ತಾರೆ, ಹಂಗಂತ ಅಂದ್ಬಿಟ್ಟು ಮಕ್ಳಿಗೆ ಅನ್ಯಾಯ ಆಗಬಾರ್ದು ಅಂದ್ಬಿಟ್ಟು ಹೊಡೆದಾಕಿರೋದ್ರೂ ವ್ಯಾಲ್ಯೂಯೇಷನ್ ಮಾಡ್ತೀವಿ. ನೀವು ಬೇಕಾದರೆ 3 ಮಾರ್ಕ್ಸು 4 ಮಾರ್ಕ್ಸು 5 ಮಾರ್ಕ್ಸಲ್ಲಿ ಮೋರ್ ದ್ಯಾನ್ 1 ಟೈಮ್ ಅಟೆಂಪ್ಟ್ ಮಾಡ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಎಲ್ಲಿ ಜಾಸ್ತಿ ಬಂದಿರುತ್ತೆ ಅಲ್ಲಿ ತಗೋತೀವಿ. ಈಗ ಮೊದಲು ಬರೆದಾಗ 2 ಮಾರ್ಕ್ಸ್ ಬಂದಿದೆ, ಎರಡನೇ ಸರಿ ಲಾಸ್ಟಲ್ಲಿ ಬರೆದಾಗ 5 ಮಾರ್ಕ್ಸ್ ಬಂದಿದೆ, 2 ಬಂದಿರೋದನ್ನ ರಿಪೀಟೆಡ್ ಅಂತ ಬರಿತೀವಿ, 5 ಬಂದಿರೋದು ತಗೋತೀವಿ. ಬಟ್ 1 ಮಾರ್ಕಲ್ಲಿ ಮಾತ್ರ ಅಂದರೆ MCQನಲ್ಲಿ ಮಾತ್ರ ಮೋರ್ ದ್ಯಾನ್ 1 ಅಟೆಂಪ್ಟ್ ಮಾಡಿದ್ರೆ ಫಸ್ಟ್ ಅಟೆಂಪ್ಟ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಅಟೆಂಪ್ಟ್ ಈಸ್ ರಾಂಗ್ ಅಂದರೆ, ಸೆಕೆಂಡ್ ಅಟೆಂಪ್ಟಲ್ಲಿ ಕರೆಕ್ಟ್ ಆಗಿದೆ ಅಂತ ಅಂದರೆ ಅದು ನಿಮಗೆ ಕನ್ಸಿಡರ್ ಆಗಲ್ಲ. ಬೈ ಚಾನ್ಸ್ ನೀವು ಬರೀಬೇಕು ಅಂದರೆ, ಸೆಕೆಂಡ್ ಅಟೆಂಪ್ಟ್ ಬರೀಬೇಕು ಅಂದರೆ ಅಲ್ಲೇ ಬಂದು ಫಸ್ಟ್ ಪೇಜಲ್ಲಿ ಆ ಎನ ಹೊಡೆದಾಕ್ಬಿಟ್ಟು ಬಿನೋ ಸಿನೋ ಏನು ಕರೆಕ್ಟಾಗಿರುತ್ತೆ ಅದನ್ನು ಬರೀರಿ. ಆವಾಗ ನಿಮಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಸೊ ನಿಮ್ಗೆ ಏನಿಲ್ಲ, ಕ್ವಶನ್ ನಂಬರ್ 1 ಎ ಅಂತ ಬರೆದ್ರೂ ಮಾರ್ಕ್ಸ್ ಕೊಡ್ತೀವಿ, ಎ ಮುಂದೆ ಅದ್ರ ಕರೆಕ್ಟ್ ಆನ್ಸರ್ ಬರೆದ್ರೂ ಮಾರ್ಕ್ಸ್ ಕೊಡ್ತೀವಿ. ಬಟ್ ನಿಮ್ಗೆ ಅಲ್ಲಿ ಇನ್ನೂ ಒಂದು ಸಮಸ್ಯೆಗಳನ್ನ ನಾವು ನೋಟಿಸ್ ಮಾಡಿದ್ದೀವಿ. ಕ್ವಶನ್ ನಂಬರ್ 1 ಆಪ್ಷನ್ ಎ ಅಂತ ಬರ್ದಿರ್ತೀರ, ಎ ಮುಂಭಾಗ ಆನ್ಸರ್ನ ಬಿದ್ ಬರ್ದಿರ್ತೀರ. ಈಗ ನಮ್ಗೆ ಅಲ್ಲಿ ಕನ್ಫ್ಯೂಷನ್ಸು. ಸೊ ಬಿ ಆನ್ಸರ್ ಬರ್ದವನೇ ಆಪ್ಷನ್ ಎ ಹಾಕೋನೆ, ಯಾವುದಕ್ಕೆ ಮಾರ್ಕ್ಸ್ ಕೊಡಬೇಕು? ಅದಕ್ಕೆ ಯಾವುದೂ ಸಿಗೋದಿಲ್ಲ. ಅದಕ್ಕೆ ನಿಮ್ಗೆ ಅತಿ ಬುದ್ಧಿವಂತಿಕೆ ಉಪಯೋಗಿಸೋಕೆ ಹೋಗಬೇಡಿ. ಅಲ್ಲಿ ಬರೀ ಕ್ವಶನ್ ನಂಬರ್ 1 ಆಪ್ಷನ್ ಎ ಅಷ್ಟೇ ಸಾಕು. ಆಪ್ಷನ್ ಎನಲ್ಲಿ ಏನಿದೆ ಅಂತ ನಮ್ಗೆ ವ್ಯಾಲ್ಯೂಯೇಟರ್ಸ್ ಗೊತ್ತಿರುತ್ತೆ, ಅಲ್ಲೇ ಆನ್ಸರ್ ಶೀಟ್ ಇರುತ್ತೆ ನಮ್ಮ ಹತ್ರ, ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಆಯಿತಾ? ಬರೀರಿ. ಎ ಅಂತ ಬರಲ್ಲ, ಆನ್ಸರ್ ಬರೆದ್ರೂ ಮಾರ್ಕ್ಸ್ ಕೊಡ್ತೀವಿ. ಒಂದು ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಳಿ, ನೀವು ಸುಮ್ಮನೆ ಆದಷ್ಟು ಮಿನಿಮೈಸ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಪರ್ಟಿಕ್ಯುಲರ್ಲಿ ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ, 1-2 ಸ್ಕೇಲು 1-2 ಪೆನ್ಸಿಲ್ ತೊಗೊಂಡು ಹೋಗ್ಬಿಟ್ಟು ಯಾವುದು ಕರೆಕ್ಟ್ ಆಗದೆ ನನಗೆ ಜಾಸ್ತಿ ಸ್ಟ್ರೆಸ್ ಮಾಡಲಿ ಅಂದ್ಬಿಟ್ಟು ಅದಕ್ಕೂ 4 ಲೈನ್ ಹಾಕೋದು. ಯು ಆರ್ ನಾಟ್ ರೈಟಿಂಗ್ ದಿ SSLC ಎಕ್ಸಾಮ್. ಅವರ್ ಡ್ಯೂಟಿ ಟು ಸರ್ಚ್ ಈಚ್ ಆ್ಯಂಡ್ ಎವರಿ ಸೆಂಟೆನ್ಸ್ ಆ್ಯಂಡ್ ಎವರಿ ವರ್ಡ್ ಆ್ಯಂಡ್ ಎವರಿ ಲೆಟರ್. ಸರ್ಚ್ ಮಾಡ್ತೀವಿ ನಾವು. ಇಲ್ಲ ಅಂದರೆ ನಮಗೆ ರಿವ್ಯಾಲ್ಯೂಯೇಷನಲ್ಲಿ ಇಷ್ಟು 1000 ಅಂತ ಫೈನ್ ಹಾಕ್ತಾರೆ. ಅದಕ್ಕೋಸ್ಕರ ಆ ಟೈಮ್ ವೇಸ್ಟ್ ಮಾಡೋ ಬದಲು ಇನ್ನೊಂದು ಕ್ವಶನ್ ಎಕ್ಸ್ಟ್ರಾ ಬರೀರಿ. ಅಂಡರ್ಲೈನ್ ಮಾಡೋದು, ಆಮೇಲೆ ಸ್ಕೇಲ್ ಇಟ್ಕೊಂಡು ಅದಕ್ಕೊಂದು ಬಣ್ಣ ಬಳಿಯೋದು, ಅದಕ್ಕೆ ಹೋಗ ಒಂದು ಇದು ಯಾವುದು ಹೈಲೈಟರ್ ತೊಗೊಂಡು ಹೋಗಿ ಹೈಲೈಟರ್ ಹಾಕೋದು, ಅವೇನು ಮಾಡೋಕ್ಕೆ ಕೂಡದು. ರೆಡ್ ಇಂಕ್ ಯೂಸ್ ಮಾಡೋಂಗಿಲ್ಲ, ಬ್ಲೂ ಇಂಕ್ ಅಥವಾ ಬ್ಲಾಕ್ ಇಂಕಲ್ಲೇ ಬರೀಬೇಕು. ಸೊ ನೀವೇನು ಅಂಡರ್ಲೈನ್ ಮಾಡೋದು ಬೇಕಾಗಿಲ್ಲ. ಅವೆಲ್ಲ ನನ್ನ ಪ್ರಕಾರ ಟೈಮ್ ವೇಸ್ಟು. ನಮ್ಮ ಡ್ಯೂಟಿ, ವ್ಯಾಲ್ಯೂಯೇಷನ್ ಮಾಡೋ ಡ್ಯೂಟಿ, ಒಂದು ವರ್ಡನ್ನು ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲಿದೆ ಅದನ್ನ ಹುಡುಕ್ತೀವಿ, ಅದಕ್ಕೆ ಮಾರ್ಕ್ಸ್ ಕೊಡ್ತೀವಿ. ಅದೆಲ್ಲೂ ನಿಮಗೆ ಮೋಸ ಆಗೋದಿಲ್ಲ. ಆದರೆ ಕ್ವಶನ್ ನಂಬರ್ ಹಾಕ್ದೇ ಕೆಲವು ಮಕ್ಕಳು ಆನ್ಸರ್ ಬರೀತಾರೆ, ಅದು ಬ್ಲೆಂಡರ್ ಮಿಸ್ಟೇಕ್. ಆನ್ಸರ್ಸ್ ಎಲ್ಲ ಕರೆಕ್ಟಾಗಿ ಬರ್ದಿರ್ತಾರೆ, ಕ್ವಶನ್ ನಂಬರೇ ಹಾಕಿರೋದಿಲ್ಲ, ಅದು ತಪ್ಪು, ಮಾರ್ಕ್ಸ್ ಸಿಕ್ಕೋದಿಲ್ಲ. ಆಮೇಲೆ ಇನ್ನೂ ಒಂದು ಬ್ಲೆಂಡರ್ ಮಿಸ್ಟೇಕನ್ನು ನಾವು ನೋಡಿದ್ದೀವಿ. ಏನಪ್ಪ ಅಂದರೆ, ಅವ್ರದೇ ಓನ್ ಕ್ವಶನ್ ನಂಬರ್ ಕೊಟ್ಕೊಂಡ್ಬಿಡೋದು. ಈಗ ಫಸ್ಟ್ ಬರಿತಾ ಇದ್ದೀನಿ, ಅದಕ್ಕೆ ಫಸ್ಟ್ ಕ್ವಶನ್ ನಂಬರ್ 1 ಅಂತ ಕೊಟ್ಕೊಳ್ಳೋದು. ನೀವು ಲಾಸ್ಟ್ ಕ್ವಶನ್ನ ಬರೆಯೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಪ್ರಕಾರ ಆನ್ಸರ್ ಶೀಟಲ್ಲಿ ಕ್ವಶನ್ ನಂಬರ್ 1 ಅಂತ ಆನ್ಸರ್ ಎಲ್ಲ ಕರೆಕ್ಟಾಗಿರುತ್ತೆ, ಕ್ವಶನ್ ನಂಬರ್ ರಾಂಗ್. ಅವಾಗ ನಾವೇನು ಅನ್ಕೋತೀವಿ, ಫಾರ್ ದಿಸ್ 1 ಮಾರ್ಕ್ ಕ್ವಶನ್ಗೆ ಈ ನಂಬರ್ಗೆ ಈ ಆನ್ಸರ್ ಅಂತ ಅನ್ಕೊಂಡು ಎಲ್ಲ ತಪ್ಪಾಕ್ಬಿಡ್ತೀವಿ. ಸೊ ಇದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರಿ. ಕ್ವಶನ್ ನಂಬರ್ನ ಎಲ್ಲೆಲ್ಲಿ ಯಾವ್ಯಾವ್ದು ಹಾಕಬೇಕು ಕರೆಕ್ಟಾಗಿ ಹಾಕಿ, ಕ್ವಶನ್ ನಂಬರ್ ಹಾಕಿ ಫಸ್ಟು. ಕ್ವಶನ್ ನಂಬರ್ ನೋಡಿ, ಕ್ವಶನ್ ನಂಬರ್ 27 ಇದ್ರೆ ಎ ಬಿ, ಎ ಬೇಕಾದರೆ ಕ್ವಶನ್ ನಂಬರ್ 27 ಎ ಬರೆದಿರ್ತೀರ, ಬಿ ಬರಲ್ಲ, ಬಿ ಲಾಸ್ಟಲ್ಲಿ ಬರೀರಿ, ನೋ ಪ್ರಾಬ್ಲಮ್. ಕ್ವಶನ್ ನಂಬರ್ ಎನ ಫಸ್ಟ್ ಪೇಜಲ್ಲೇ ಬರೀರಿ, ಕ್ವಶನ್ ನಂಬರ್ ಬಿನ ಇದು 27 ಎನ ಫಸ್ಟೇ ಬರೀರಿ, ಕ್ವಶನ್ ನಂಬರ್ ಬಿನ ಲಾಸ್ಟ್. ಅದೇನಿಲ್ಲ, 1 ಮಾರ್ಕಲ್ಲಿ ಮಾತ್ರ ಒಂದು ಸೈಡಲ್ಲಿ ಬರೀರಿ. ನೀವು ಈಗ ಯಾಕೆ ಅಂತ ಈ ಥರ ಮಾಡ್ತೀವಿ ಅಂದರೆ, ಫಸ್ಟ್ ಪೇಜಲ್ಲಿ ಬರೆದಿರ್ತೀರಿ ಕ್ವಶನ್ ನಂಬರ್ 1 ಎ, 3ನೇ ಪೇಜಲ್ಲಿ ಬರ್ತಿದ್ರಿ ಕ್ವಶನ್ ನಂಬರ್ 1 ಬಿ, 4ನೇ ಪೇಜ್ 5ನೇ ಪೇಜಲ್ಲಿ ಬರ್ತೀರಿ ಕ್ವಶನ್ ನಂಬರ್ 1 ಸಿ,
ನಾಲ್ಕು ಪೇಜಲ್ಲಿ ಬರ್ಬಿಟ್ರೆ ಯಾವ್ದಾದ್ರು ಒಂದು ಕರೆಕ್ಟಾಗಿ ಇರಲೇಬೇಕಲ್ವಾ? ಸೊ ಅಂಥ ಕೇಸಸ್ಸಲ್ಲಿ ಮಾರ್ಕ್ಸ್ ಹೆಂಗೆ ಕೊಡೋಕ್ಕಾಗುತ್ತೆ? ಅದಕ್ಕೋಸ್ಕರ ರೂಲ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಅಟೆಂಪ್ಟ್ ಯಾವ್ದು ಮಾಡಿರ್ತಾನೆ ಅದನ್ನ ಮಾತ್ರ ಕನ್ಸಿಡರ್ ವೆದರ್ ಇಟ್ ಈಸ್ ರಾಂಗ್ ಆರ್ ರಾಂಗ್, ಕರೆಕ್ಟ್ ಇದ್ರೆ ಕರೆಕ್ಟ್ ಮಾಡ್ತೀವಿ, ರಾಂಗ್ ಇದ್ರೆ ರಾಂಗ್ ಮಾಡ್ತೀವಿ. ಇನ್ ಮಿಕ್ಕಿದ್ದ ಪೇಜಲ್ಲಿ ಬರ್ದಿರ್ತಕ್ಕಂಥವೆಲ್ಲ ರಿಪೀಟೆಡ್ ಅಂತ ಬರಿತೀವಿ. ಸೊ ಈ ಥರ ಕೆಮಿಕಲ್ ಕೈನೆಟಿಕ್ಸು, ಸೊಲ್ಯೂಷನ್ಸು ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿ ಈ ಮೂರು ಭಾಳ ಇಂಪಾರ್ಟೆಂಟ್ ಚಾಪ್ಟರು. ಆಮೇಲೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದಾಗ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಎರಡೇ ಚಾಪ್ಟರ್ ಇರೋದು. ಒಂದು D&F ಬ್ಲಾಕ್ ಎಲಿಮೆಂಟ್ಸು, ಇನ್ನೊಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮಗೆ ಈಸಿ ಆಗುತ್ತೆ. ಇಲ್ಲೆಲ್ಲರೂ ಕೇಳೋದು, ಸರ್ ಅಲ್ಲಿ ನಮ್ಗೆ ಹಿಂದೆ ಎಲ್ಲ ಯಾವಾಗ್ಲೂ ಗ್ಯಾರಂಟಿ ಕ್ವಶನ್ಸ್ ಹೇಳ್ತಾ ಇದ್ರು ಸರ್, ಈ ವರ್ಷ ಇರುತ್ತಾ ಇರಲ್ವಾ? ಇರ್ಬೋದು, ಇಲ್ಲದೆ ಇರ್ಬೋದು. ನನ್ನ ಪ್ರಕಾರ 99% ಇರ್ತವೆ ಅದೇ ಕ್ವಶನ್ಸು. ಸರ್ ಮಾಡಲ್ ಪೇಪರ್ ಕ್ವಶನಲ್ಲಿ ಕೊಟ್ಟೇ ಇಲ್ವಲ್ಲ ಸರ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮಾಡಲ್ ಕ್ವಶನ್ ಪೇಪರ್ ಮಾಡಿದ ಉದ್ದೇಶ ಲೆಕ್ಚರರ್ಸು ಬರೀ ಅಷ್ಟೇ ಕ್ವಶನ್ಸ್ನ ಓದಿಸ್ಬಿಟ್ಟು ಬೇರೆ ಪಾಠ ಮಾಡ್ತಿರ್ಲಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಎಲ್ಲನೂ ಪಾಠ ಮಾಡಲಿ, ಮಕ್ಳಿಗೆ ಅನ್ಯಾಯ ಆಗೋದು ಬೇಡ ಅಂತ ಅಂದ್ಬಿಟ್ಟು ಮಾಡಿರೋದು. ಅದಕ್ಕೆ ನಿಮ್ದೇನು ಪೊಟ್ಯಾಷಿಯಂ ಡೈಕ್ರೋಮೇಟು, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇದೆ, ಅವನ್ನ 90% ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಟ್. ನೀವು ಅದ್ರ ಬಗ್ಗೆ ಡೌಟ್ ಬೇಡ. ಆದರೆ ಇದೇ ಕ್ವಶನ್ ಗ್ಯಾರಂಟಿ ಬರುತ್ತೆ ಅಂದ್ರೂ ಸಹ more than 50% of the students they are writing wrong, particularly in potassium dichromate. Inorganic chemistry ನಲ್ಲಿ ಬ್ಯಾಲೆನ್ಸಿಂಗ್ ಇಲ್ಲ ಅಂದ್ರೆ ವಿ ಡೋಂಟ್ ಗಿವ್ ಮಾರ್ಕ್ಸ್. ಬ್ಯಾಲೆನ್ಸಿಂಗ್ ಇರಬೇಕು. ಆ ಮೂರು ಈಕ್ವೇಶನ್ಸ್ ಏನ್ ಬರ್ತವೆ, ಇದು ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್, ಆ ಮೂರು ಈಕ್ವೇಶನ್ಸ್ ಏನ್ ಬರ್ತವೆ, ಆ ಮೂರು ಈಕ್ವೇಶನ್ಸ್ ಅಲ್ಲಿ ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಇವೆಲ್ಲ ಬ್ಯೂಟಿಫುಲ್ ಆಗಿ ಸೆಂಟೆನ್ಸ್ ಬರ್ದಿರ್ತೀರಾ, ಕಲರ್ ಬರ್ದಿರ್ತೀರಾ, ಈಕ್ವೇಶನ್ಸು ಕರೆಕ್ಟ್ ಆಗಿವೆ, ಮೂರು ಈಕ್ವೇಶನ್ಸ್ ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಮಾರ್ಕ್ಸ್ ಇಸ್ 0. ಅದಕ್ಕೆ ಹೇಗೂ ಪ್ರಾಕ್ಟೀಸ್ ಮಾಡ್ತೀರಾ, ಇದೇ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಮಗೆ ಗೊತ್ತಿದೆ, ಮಕ್ಕಳೆಲ್ರಿಗೂ ಪ್ರಾಕ್ಟೀಸ್ ಮಾಡ್ತೀರಾ, ಅದನ್ನ ಕರೆಕ್ಟಾಗಿ ಬ್ಯಾಲೆನ್ಸಿಂಗನ್ನು ಬರ್ಕೊಂಡು ಹೋಗಿ, ಅದು ಬರಿಬೇಕು. ಅದಕ್ಕೆ ಒಂದ್ಸರಿ ಹೋಗುವಾಗ ನೋಡ್ಕೊಂಡು ಹೋಗಿ, ಆಮೇಲೆ ಬರ್ಕೊಂಡು ಹೋಗ್ಬಿಟ್ಟು ಅಲ್ವಾ ಎಕ್ಸಾಮ್ ಟೈಮಲ್ಲಿ ಓದ್ತೀನಿ ಅಂದ್ಬಿಟ್ಟು ಜೋಬ್ಗೆ ಇಟ್ಕೊಂಡು ಹೋಗ್ಬಿಟ್ಟು ಮತ್ತೆ ಅದೊಂದು ಪ್ರಾಬ್ಲಮ್ ಮಾಡ್ಕೊಂಡ್ಬಿಡ್ತೀರಾ. ನೀವು ಆ ಥರ ಎಲ್ಲ ಮಾಡಬಾರ್ದು. ನೋಡ್ಕೊಂಡೋಗಿ ನೋಟ್ಸಲ್ಲೇ ಬ್ಯಾಲೆನ್ಸಿಂಗು ಎಲ್ಲರೂ ತಪ್ಪಿಪ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಗ್ಯಾರಂಟಿ ಕ್ವಶನ್ಸು, KM-4 ಗ್ಯಾರಂಟಿ ಕ್ವಶನ್ಸು ಆಯ್ತಾ. ಆಮೇಲೆ ಇನ್ನೊಂದು ಏನು ಗೊತ್ತಾ, D&F ಬ್ಲಾಕ್ ಎಲಿಮೆಂಟ್ಸಲ್ಲಿ ನೋಡಿ ಎಷ್ಟು ಈಸಿ ಇದೆ. ಒಂದೆರಡು ಕ್ವಶನ್ಸ್ ಯಾವ ರೀತಿ ಬರ್ತವೆ ಅಂದರೆ, ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಫಾರ್ಮೇಷನ್ನು, ಆಮೇಲೆ ಕೆಟಲೈಟಿಕ್ ಪ್ರಾಪರ್ಟಿ, ಕಾಂಪ್ಲೆಕ್ಸ್ ಫಾರ್ಮೇಷನ್ನು, ಆಕ್ಸಿಡೇಷನ್ ಸ್ಟೇಟು, ಕಲರು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಈ ಕ್ವಶನಲ್ಲಿ ಒಂದು ಕ್ವಶನ್ 200% ಬಂದೇ ಬರುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತು, ಇರೋದೇ ಕಾನ್ಸೆಪ್ಟ್ ಅದು. ಈಗ ಕಲರ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನಾನು ಯಾವ ರೀತಿ ಮಾಡ್ತೀನಿ, ಎಲ್ಲದಕ್ಕೂ ಒಂದೇ ಉತ್ತರ. ಈಗ ಯಾವುದೋ ಒಂದನ್ನ ನಾವು ಅಯಾನ್ ಕೊಟ್ಬಿಟ್ಟು ವಾಟ್ ಈಸ್ ದಿ ಕಲರ್ ಆಫ್ ದಟ್ ಅಯಾನ್ ಅಂತ ಕೇಳಕ್ಕೆ ಬರಲ್ಲ. ವಾಟ್ ಈಸ್ ದಿ ಕಲರ್ ಆಫ್ ದಟ್ ಅಯಾನ್ ಅಂದ್ರೆ ಬೇಕಾದಷ್ಟು ಅಯಾನ್ಸ್ ಇರ್ತವೆ, ಥೌಸಂಡ್ಸ್ ಆಫ್ ಅಯಾನ್ಸ್ ಇರ್ತವೆ. ಥೌಸಂಡ್ಸ್ ಆಫ್ ಅಯಾನ್ಸ್ಗೂ ಈಸ್ ಇಟ್ ಪಾಸಿಬಲ್ ಟು ರಿಮೆಂಬರ್ ದಿ ಕಲರ್ ಆಫ್ ಆಲ್ ದಿ ಅಯಾನ್ಸ್? ಇಟ್ ಇಸ್ ಡಿಫಿಕಲ್ಟ್. ನಾವೇನು ಕೇಳ್ಬೋದು ಅಂದರೆ ವೆದರ್ ಇಟ್ ಈಸ್ ಕಲರ್ಡ್ ಆರ್ ಕಲರ್ಲೆಸ್ ಅನ್ನೋ ಕೇಳೋದಕ್ಕೆ ಅವಕಾಶ ಇದೆ. ಕಲರ್ಡ್ ಆರ್ ಕಲರ್ಲೆಸ್. ಈಗ ಜಿಂಕ್ 2+ ಅಂಡ್ ಕಾಪರ್ 2+, ಕಲರ್ಲೆಸ್ ಯಾವುದು ಇದರಲ್ಲಿ, ಕಲರ್ ಯಾವುದು ಇದರಲ್ಲಿ ಅಂತ ಕೇಳ್ಬೋದು. ಇದಕ್ಕೆ ಉತ್ತರ ಜಿಂಕ್ 2+ ಡಿ ಆರ್ಬಿಟಲಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಯಾಕೆಂದ್ರೆ D10 ಬರುತ್ತೆ ಜಿಂಕ್ 2+ಗೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂತ ಅಂದ್ರೆ ಅದು ಕಲರ್ಲೆಸ್ ಆಗಿರುತ್ತೆ. ಜಿಂಕ್ 2+ ಇಸ್ ಕಲರ್ಲೆಸ್. ಕಾಪರ್ 2+ಗೆ D9 ಬರೋದ್ರಿಂದ D9 ಅಲ್ಲಿ ನೋ ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಅಂಟಿಲ್ ಆಲ್ ದಿ ಆರ್ಬಿಟಲ್ಸ್ ಹ್ಯಾವಿಂಗ್ ಸಿಂಗಲ್ ಎಲೆಕ್ಟ್ರಾನ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ರೆ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಬರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬಂದ್ರೂ ಸಹ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಅದು ಕಲರ್ಡ್ ಆಗಿರುತ್ತೆ, ಬ್ಲೂ ಕಲರ್ ಇರುತ್ತೆ. ಕಾಪರ್ 2+ ಎಲ್ರಿಗೂ ಗೊತ್ತಿರುತ್ತೆ. ನಿಮ್ಗೆ ಇಲ್ಲಿ ಒಂದು ಹಾರ್ಟ್ಸ್ ಅಲ್ಲಿ ಏನಾದ್ರೂ ನೀವು ಥಿಂಕ್ ಮಾಡೋದಾದ್ರೆ, ಅಕಾರ್ಡಿಂಗ್ ಟು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನೇ ಅಥವಾ ಹಂಡ್ಸ್ ರೂಲ್ ಪ್ರಕಾರ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತವೆ, ಆದ್ರೂ ಕಲರ್ಲೆಸ್ ಆಗಿರ್ತವೆ. ಆವಾಗ ಅದಕ್ಕೆ ಫೈನಲ್ ಸೊಲ್ಯೂಷನ್ನು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಆಫ್ ಯುವರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಈಗ ಒಂದು ಎಕ್ಸಾಂಪಲ್ಲು,
D6 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಲರ ಕಲರ್ಲೆಸ್ಸಾ? D6 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಲರ್ಲೆಸ್ ಅಂತ ಬಂದಾಗ D6 ಏನು? ನೋ ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಅಂತ ಅನ್ಸ್ ರೂಲ್ ಪ್ರಕಾರ ಬರೆದ್ರೆ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬರ್ತವೆ, ಒಂದು ಮಾತ್ರ ಪೇರಪ್ ಆಗಿರುತ್ತೆ. ಅದು ಕಲರ್ಡ್ ಆಗಿರಲೇಬೇಕು ಅಂತ ನೀವು ಅನ್ಕೋತೀರಿ, ಬಟ್ ಅದು ಕಲರ್ಲೆಸ್ಸು ಆಗಿರೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ನಾವು ಕ್ರಿಸ್ಟಲ್ ಫೀಲ್ಡ್ ಥಿಯರಿ VBTಗೂ ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್. VBTನಲ್ಲಿ ಏನು ಹೇಳ್ತೀವಿ ಅಂತಂದರೆ ನಾವು ಡೈರೆಕ್ಟಾಗಿ ಓನ್ಸ್ ರೂಲ್ ಮಾತ್ರ ಯೂಸ್ ಮಾಡಿಕೊಂಡು ನಾವು ಕಲರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಕಲರ್ ಇದು ಸ್ಟ್ರಾಂಗ್ ಸ್ಟ್ರಾಂಗ್ ಲಿಗ್ಯಾಂಡ್ ವೀಕ್ ಲಿಗ್ಯಾಂಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತೀವಿ. ಅದು ಆ ಥರ ಆಗಬಾರ್ದು. ಇಲ್ಲಿ T2G EG ಆರ್ಬಿಟಲ್ಸ್ ಅಂತ ಬರ್ತವೆ. T2G ಆರ್ಬಿಟಲ್ಸ್ ಅಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕು ಅಂದರೆ ಪೇರಿಂಗ್ ಎನರ್ಜಿ ತಗೋಬೇಕು. ಸರ್, ಈಗ ಪೇರಿಂಗ್ ಎನರ್ಜಿ ಕಡಿಮೆ ಇದ್ದರೆ ಏನು, ಪೇರಿಂಗ್ ಎನರ್ಜಿ ಜಾಸ್ತಿ ಇದ್ರೆ ಏನು ಅನ್ನೋದು ನಾನು ಕೋಆರ್ಡಿನೇಷನ್ ಕಾಮರ್ಸ್ ಬಂದಾಗ ಅದನ್ನು ತಗೋತೀನಿ. ಡಿ ಬ್ಲಾಕ್ ಎಲಿಮೆಂಟ್ಸ್ ಮುಗಿಸ್ಬಿಡೋಣ. ಸೊ ಅಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟು, ಪೊಟ್ಯಾಷಿಯಂ ಡೈಕ್ರೋಮೇಟಲ್ಲಿ ಒಂದು ಗ್ಯಾರಂಟಿ ಬರ್ಬೋದು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ನಿಮ್ಗೆ ಬ್ಯಾಡ್ ಲಕ್ ಬರಲಿಲ್ಲ ಅಂದರೆ ಆಕ್ಸಿಡೇಷನ್ ಪ್ರಾಪರ್ಟೀಸ್ ಇದೆಯಲ್ಲ ಅದರಲ್ಲಿ, ಆಕ್ಸಿಡೇಷನ್ ಹೌ ಡಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆಕ್ಸಿಡೈಸಸ್ ಅಯೋಡೈಡ್ ಅಯಾನ್ H2S ಗ್ಯಾಸ್, ಅವು ಈಕ್ವೇಷನ್ಸ್ ಇದಾವಲ್ಲ ಅವನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಮ್ಮ ಪ್ರಕಾರ 2ರಲ್ಲಿ 1 ಬರುತ್ತೆ ಅಂತ ಅನ್ಕೊಂತೀವಿ. ಆವಾಗ್ಲೂ ನಮ್ಮ ಮಕ್ಳಿಗೂ ಹೇಳ್ತೀವಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಪ್ಪ ಅಂತ ಅಂದ್ಬಿಟ್ಟು. ಈಗ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಈಗ ಕಲರು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಒಟ್ಟಿಗೆ ತಗೊಳ್ಳಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಕಲರ್ಡ್, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದ್ರೆ ಡಯಾಮ್ಯಾಗ್ನೆಟಿಕ್ ಕಲರ್ಲೆಸ್. ಹೌ ಟು ಕ್ಯಾಲ್ಕುಲೇಟ್ ದಿ ಮ್ಯಾಗ್ನೆಟಿಕ್ ಮೊಮೆಂಟ್? μ = √n × n+2. n ಹೇಗೆ ಕಂಡುಹಿಡಿಯೋದು? ಅದೇ ಬಾಕ್ಸ್ ಹಾಕೊಳ್ಳಿ, ಡಿ ಆರ್ಬಿಟಲ್ ಬಾಕ್ಸ್ ಹಾಕೊಳ್ಳಿ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತದೆ ಅದನ್ನ n ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಲಿ ವಿಲ್ ಗೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ n = 0 ಆಗುತ್ತೆ, μ = 0 ಆಗುತ್ತೆ, ಅಲ್ಲಿಗೆ ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಡಯಾಮ್ಯಾಗ್ನೆಟಿಕ್ ಅಂದ್ರೆ ನಾಟ್ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಪ್ಯಾರಾಮ್ಯಾಗ್ನೆಟಿಕ್ ಅಂತ ಅಂದ್ರೆ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ F ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು, ಕಾಮನ್ ಆಕ್ಸಿಡೇಷನ್ ಸ್ಟೇಟು, ಹೈಯರ್ ಆಕ್ಸಿಡೇಷನ್ ಸ್ಟೇಟು, ಲೋಯರ್ ಆಕ್ಸಿಡೇಷನ್ ಸ್ಟೇಟು, ಮೇಜರ್ಗೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಕಾಸು ಕಾನ್ಸಿಕ್ವೆನ್ಸಸ್. ಸಾಮಾನ್ಯವಾಗಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಅಂದರೆ ಈ ಕ್ವಶನ್ ಎಲ್ಲರೂ ಕಾಮನ್ ಆಗಿ ಕೇಳ್ಬಿಡ್ತಾರೆ. ಆದರೆ ಈಚ್ ಅಂಡ್ ಎವ್ರಿ ಸೆಂಟೆನ್ಸ್ ಆಫ್ ಯುವರ್ NCERT ಬುಕ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಜ್ಞಾಪಕ ಇಟ್ಕೊಂಡಿರಿ. NCERT ಟೆಕ್ಸ್ಟ್ ಬುಕ್ಕಲ್ಲಿ ಇನ್ ಟೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ಇರ್ಬೋದು, ಟೆಕ್ಸ್ಟಲ್ಲಿ ಇರ್ಬೋದು. ಆಮೇಲೆ NCERT ಟೆಕ್ಸ್ಟ್ ಬುಕ್ನ ಒಂದ್ಸರಿ ನೋಡಿ, ಎಲ್ಲೋ ಬಾರ್ ಇರ್ತಕ್ಕಂಥ ಇನ್ಫಾರ್ಮೇಷನ್ ಎಕ್ಸಾಮಿನೇಷನ್ಗೆ ಬರೋದಿಲ್ಲ. ಅಂದರೆ ಟೆಕ್ಸ್ಟ್ ಬುಕ್ನ ಪೇಜ್ನ ಎಡಭಾಗದಲ್ಲಿ ಎಲ್ಲೋದು ಒಂದು ಲೈನ್ ಇರ್ತದೆ, ಅದು ಎಕ್ಸಾಮಿನೇಷನ್ ಕೇಳುವಂಗಿಲ್ಲ ಅಂತ ಅಂದ್ಬಿಟ್ಟು ಆ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಆ ಥರದನ್ನ ಬೇಕಾದ್ರೆ ಮಿನಿಮೈಸ್ ಮಾಡಿಕೊಂಡು ಅಂಥವನ್ನ CETಗೆ ಓದ್ಕೊಳ್ಳಿ. ಅದು ಒಂದು. ಸೊ ಡಿಫ್ರೆನ್ಸ್ ಬಿಟ್ವೀನ್ ಆಕ್ಟಿನೈಡ್ಸ್ ಆ್ಯಂಡ್ ಲ್ಯಾಂಥನೈಡ್ಸ್ ಅದು ಒಂದು ಕ್ವಶನ್ನು. ಅಪ್ಲಿಕೇಶನ್ಸು, ಮಿಶ್ ಮೆಟಲ್ಲು ಆ್ಯಂಡ್ ಇಟ್ಸ್ ಯೂಸು, ಅಪ್ಲಿಕೇಶನ್ಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸು, ಇವೆಲ್ಲನೂ ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗು ಬೇಕಾದ್ರೆ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು. ಅದರಲ್ಲಿ ಆಪ್ಷನ್ಸ್ ಯಾವ ರೀತಿ ಕೊಡಬೇಕು ಅಂತಲೂ ಹೇಳ್ಕೊಟ್ಟಿದ್ದೀವಿ. ಇದನ್ನು ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ D and F ಬ್ಲಾಕ್ ಎಲಿಮೆಂಟ್ಸ್ ಈಸ್ ಇಂಪಾರ್ಟೆಂಟ್. ಕೋಆರ್ಡಿನೇಷನ್ ಕೆಮಿಸ್ಟ್ರಿನೂ ಅಷ್ಟೇ ಇಂಪಾರ್ಟೆಂಟು. ಅದೇನೋ ನಿಮ್ಗೊಂಥರ ಬಿಗಿನಿಂಗಲ್ಲಿ ಹೊಸದು ಅನ್ಸಿದ್ರು ಬರ್ತಾ ತುಂಬ ಇಷ್ಟ ಆಗುತ್ತೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿನಲ್ಲಿ. ಈ ಕೋಆರ್ಡಿನೇಷನ್ ಕೆಮಿಸ್ಟ್ರಿನಲ್ಲಿ ನಾವು VBTನ ಒಂದನ್ನು ಕೇಳಬೇಕಾಗುತ್ತೆ. VBT ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಅಂದ್ಬಿಟ್ಟು ಇದೆ. ಸಾಮಾನ್ಯವಾಗಿ 4 ಕ್ವಶನ್ಸ್ ಇದೆ, ಅಲ್ಲಿ ಒಂದು ಕ್ವಶನ್ ಬರುತ್ತೆ. ಅಲ್ಲಿ ನೀವು ಅಲ್ಲೇನು ಬರೀತೀರಿ ಅಂದರೆ 3 ಮಾರ್ಕ್ಸ್ ಕೊಡಲಿ ಅಂತ ಅಂದ್ಬಿಟ್ಟು ಹೈಬ್ರಿಡೈಸೇಷನ್ D2sp3, ಜಿಯಾಮಿಟ್ರಿ ಆಕ್ಟಾಯ್ಡ್ರಲ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಹಿಂಗೆ ಬರೆದ್ಬಿಟ್ಟಿರ್ತೀರಿ. ಅದು ತಪ್ಪು. ಬಿಗಿನಿಂಗಿಂದ ಆಕ್ಸಿಡೇಷನ್ ಸ್ಟೇಟಿಂದ ಹಿಡಿದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಬಾಕ್ಸಸ್ನ ಹಾಕಿ ಸ್ಟ್ರಾಂಗ್ ಲಿಗ್ಯಾಂಡ ವೀಕ್ ಲಿಗ್ಯಾಂಡ ಅಂತ ಹೇಳಿ ಎಲೆಕ್ಟ್ರಾನ್ ಪೇರಪ್ ಯಾವ ರೀತಿ ಆಗುತ್ತೆ ಅದನ್ನ ನೋಡಿಕೊಂಡು ಇವು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಹೋದ್ರೆ ಫುಲ್ ಮಾರ್ಕ್ಸ್ ಸಿಗ್ತದೆ. ಸೊ ಅಲ್ಲಿ VBTನಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ. ಈಗ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ 2 ಕ್ವಶನ್ ಅಟೆಂಡ್ ಮಾಡಬೇಕು ಅಂದರೆ ಯಾವ್ದಾದ್ರು ಒಂದು ಚಾಪ್ಟರ್ಲಿ 2 ಕ್ವಶನ್ ಬಂದೇ ಬರ್ತವೆ. ನೀವು ಆಟೋಮೆಟಿಕಲಿ ಅಲ್ಲಿ ಅಟೆಂಡ್ ಮಾಡೋದು. ಯಾಕೆಂದ್ರೆ ಅಲ್ಲಿ 6 ಕ್ವಶನ್ಸ್ ಕೊಟ್ಟು
5 ಕ್ವಶನ್ ಕೊಟ್ಟು 3 ಕ್ವಶನ್ ಬರೀಬೇಕಾ? ಅದು ಏನೋ ಒಂದಿದೆ ನೋಡ್ಕೊಳ್ಳೋದು ನಾವು, ನಮ್ಮ ಬ್ಲೂ ಪ್ರಿಂಟಲ್ಲಿ ಏನಿದೆ ಅದ್ರ ಪ್ರಕಾರನೇ ಬರ್ತದೆ. ಆಮೇಲೆ ಚಾಪ್ಟರ್ ವೆಯ್ಟೇಜನ್ನು ಯಾವುದೇ ಕಾರಣದಿಂದಲೂ ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಈಗ ಒಂದು ಎಕ್ಸಾಂಪಲ್, ಒಂದು ಚಾಪ್ಟರ್ಗೆ 13 ಮಾರ್ಕ್ಸ್ ಇದೆ ಅಂದರೆ ನಿಮ್ಮ ಕ್ವಶನ್ ಪೇಪರಲ್ಲಿ 13 ಮಾರ್ಕ್ಸ್ ಬರುತ್ತೆ. ಬೈ ಚಾನ್ಸ್ ಏನಾದರೂ ತುಂಬ ರಿಸ್ಕ್ ತೊಗೊಂಡು ಮಾಡಬೇಕು ಅಂದರೆ +or-1 ಮಾತ್ರ ಅವಕಾಶ ಕೊಟ್ಟಿದ್ದೀವಿ. +or-1 ಮಾರ್ಕ್ ಮಾತ್ರ ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಇದನ್ನು ತಿಳ್ಕೊಳ್ಳಿ. VBT, ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ವರ್ನರ್ಸ್ ಥಿಯರಿ, ಈ ಮೂರನ್ನು ಓದ್ಕೊಂಡ್ರೆ ನಿಮಗೆ 2 ಕ್ವಶನ್ನು ಬರ್ಬೋದು, 1 ಕ್ವಶನ್ನು, ಒಂದಂತೂ 100%. ಅದ್ರ ಬಗ್ಗೆ VBTನಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಿಂದ ಮತ್ತೆ ವರ್ನರ್ಸ್ ಥಿಯರಿಯಿಂದ 1 ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. 2 ಮಿಕ್ಕಿದ್ದೆಲ್ಲ ನಿಮಗೆ IUPAC ನೇಮ್ಸ್ ಓದ್ಕೊಳ್ಳಿ, ಕ್ಲಾಸಿಫಿಕೇಶನ್ ಆಫ್ ಲಿಗ್ಯಾಂಡ್ಸ್ ಓದ್ಕೊಳ್ಳಿ, ಐಸೋಮೆರಿಸಮ್ ಓದ್ಕೊಳ್ಳಿ. ಯಾಕೆಂದರೆ ಬುದ್ಧಿವಂತರು ಯಾವುದನ್ನು ಬಿಡಕ್ಕೆ ಹೋಗ್ಬೇಡಿ. ನೀವು ಯಾರು ವೀಕ್ ಇದ್ರಿ ಅಂಥವ್ರಿಗೆ ಮಾತ್ರ ನೀವು ಇದು ಗ್ಯಾರಂಟಿ ಇದೆ ನೋಡ್ಕೊಳಪ್ಪ 99% ಬರ್ಬೋದು ಅಂತ ಹೇಳ್ಬೋದು ವಿನ ಬರ್ದೇನೆ ಇರ್ಬೋದು. ಆಮೇಲೆ ಹೇಳ್ಬಿಟ್ಟಿದ್ದಾರೆ ಸರ್ ಇದೇ ಬರುತ್ತೆ ಅಂತ, ಬರಲಿಲ್ಲ ನಮ್ಗೆ ಅನ್ಯಾಯ ಆಯಿತು ಅನ್ನೋದಲ್ಲ. ಬರ್ದೇನೂ ಇದ್ರೂ ಇರ್ಬೋದು. ರಿಮೆಂಬರ್, ಇಂಥದ್ದೇ ಕೊಡಬೇಕು, ಇದು ರಿಸ್ಟ್ರಿಕ್ಟೆಡ್, ಇದನ್ನ ಎಕ್ಸಾಮಿನೇಷನ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಆ ಥರ ಹೇಳಕ್ಕೆ ನೋ, ಇಟ್ ಈಸ್ ಇಂಪಾಸಿಬಲ್ ನೌ. ಬಟ್ ಆ್ಯಸ್ ಎ ಟೀಚರ್, ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್, ಹುಡುಗರಿಗೆ ಎಲ್ಲರೂ ಅಟ್ಲೀಸ್ಟು ಎಲ್ಲರೂ ಮೆಡಿಕಲ್ ಸೀಟ್ ತೊಗೊಳಕ್ಕಾಗಲ್ಲ, ಬಟ್ ಎಲ್ಲರೂ ಪಾಸ್ ಆಗ್ಬೋದಲ್ವಾ? ಮೆಡಿಕಲ್ಲು ಅಥವಾ ಇಂಜಿನಿಯರಿಂಗ್ಗೆ ಜೀವನ ಅಲ್ಲ. ಈಗ ಮಾಸ್ಟರ್ಸ್ ಮಾಡಿಕೊಂಡು ಡಿಗ್ರಿ BEd ಮಾಡಿಕೊಂಡು ಟೀಚಿಂಗ್ ಫೀಲ್ಡು ಬರ್ಬೋದಲ್ವಾ? ಅವೆಲ್ಲ ಇದ್ದಾವೆ. ಅದರಿಂದ ಆದಷ್ಟು ಎಲ್ಲನೂ ಓದ್ಕೊಳ್ಳಿ. ಇವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮ್ಗೆಲ್ರಿಗೂ ಸಮಸ್ಯೆ ಇರೋದು ಸ್ವಲ್ಪ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಸಮಸ್ಯೆ ಇರೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದು ನೋಡಿ, ಅಲ್ಲಿ ಟೋಟಲಿ ಎಷ್ಟು ಕ್ವಶನ್ಸ್ ಕೊಡ್ತೀವಿ, ಎಷ್ಟು ಬರೀಬೇಕು ಅನ್ನೋದನ್ನ ಭಾಳ ಕೇರ್ಫುಲ್ಲಾಗಿ ನೋಟಿಸ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ 6 ಕ್ವಶನ್ಸ್ ಕೊಡ್ತೀವಿ, 4 ಕ್ವಶನ್ಸ್ ಬರೀಬೇಕು. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಅದರಲ್ಲೂ ನಾವು ಸ್ಪ್ಲಿಟ್ ಮಾಡಿರ್ತೀವಿ A, B, C ಈ ಥರ ಸ್ಪ್ಲಿಟ್ ಮಾಡಿರ್ತೀವಿ. ನಿಮಗೆ 6 ಕ್ವಶನ್ಸಲ್ಲಿ 2 ಕ್ವಶನ್ಸು ಒಂದೇ ಚಾಪ್ಟರಿಂದ ಬರುವಂಥದ್ದನ್ನ ಚೂಸ್ ಮಾಡ್ಕೊಳ್ಳಿ. ಅದು ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಈ ಚಾಪ್ಟರ್ನಲ್ಲಿ 2 ಕ್ವಶನ್ಸ್ ಬರುತ್ತೆ, 10 ಮಾರ್ಕ್ಸು. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ 1 ಕ್ವಶನ್ನು, ಆಲ್ಡಿಹೈಡ್ಸ್ ಕೀಟೋನ್ಸ್ ಇಂದ 1 ಕ್ವಶನ್ನು. ಬೇಕಾದ್ರೆ ನೋಡಿ 3 ಮಾಡಲ್ ಪೇಪರಲ್ಲಿ ಇದನ್ನ ಫಾಲೋ ಅಪ್ ಮಾಡಿದ್ದೀವಿ. 2 ಕ್ವಶನ್ಸು 10 ಮಾರ್ಕ್ಸ್ ಮೇಜರ್ ಕ್ವಶನ್ ಇದು ಒಂದೇ ಚಾಪ್ಟರಿಂದ ಬರ್ತದೆ ಅಂದರೆ ನಾನು ಮಕ್ಕಳಿಗೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತೇನೆ. ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 1 ಮಾರ್ಕ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಇರ್ಬೋದು, 2 ಮಾರ್ಕ್ ಕ್ವಶನ್ ಒಂದು ಬರ್ಬೋದು. ಆಮೇಲೆ ಒಂದು ಯಾವುದೋ ಒಂದು ಚಾಪ್ಟ್ರಲ್ಲಿ 2 ಮಾರ್ಕ್ ಕ್ವಶನ್ ಈ ಚಾಪ್ಟರ್ ಕೊಟ್ಟಿಲ್ಲ, ಕ್ವಶನ್ ಪೇಪರ್ ಕೊಡಬಾರ್ದು ಅಂತಿಲ್ಲ. ಈ ಚಾಪ್ಟರ್ದು ಆ ಚಾಪ್ಟರ್ಗೆ ಹಾಕ್ಬೋದು, ಆ ಚಾಪ್ಟರ್ದು ಈ ಚಾಪ್ಟರ್ಗೆ ಹಾಕ್ಬೋದು. ಸಿಂಪಲ್ ಆಗಿ ಈಗ ಎಕ್ಸಾಂಪಲ್ಲು ಯಾವುದೋ ಒಂದು ಚಾಪ್ಟರ್ ಮಲ್ಟಿಪಲ್ ಚಾಯ್ಸನ್ನೇ ನಾವು 2 ಕೊಟ್ಟಿರ್ತೀವಿ, 1 ಮಲ್ಟಿಪಲ್ ಚಾಯ್ಸ್ ಇನ್ನೊಂದು ಚಾಪ್ಟರ್ 1 ಕೊಡ್ತೀವಿ. ಅವನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇದೆ. ಅದ್ರ ಬಗ್ಗೆ ನಾವು ಬ್ಲೂ ಪ್ರಿಂಟ್ ಈಸ್ ನಾಟ್ ಫಿಕ್ಸ್ಡ್ ನೌ. ವೇರಿಯೇಷನ್ ಆಫ್ ಬ್ಲೂ ಪ್ರಿಂಟ್ ಅಂದರೆ ಫಾರ್ ದಟ್ ಗಿವನ್ ಕ್ವಶನ್ ಪೇಪರ್ ವಾಟ್ ಇಸ್ ದಿ ಬ್ಲೂ ಪ್ರಿಂಟ್ ಅಂತ ಬರೀಬೇಕಾಗುತ್ತೆ. ಸೊ ಇದು. ಆಮೇಲೆ PCMB ಸ್ಟೂಡೆಂಟ್ಸ್ಗೆ ಬಯೋಕೆಮಿಸ್ಟ್ರಿ ಅಂದರೆ ಇಂಟ್ರೆಸ್ಟ್ ಇರುತ್ತೆ. ಅಲ್ಲೇನು ಅವಾರ್ ಸ್ಟ್ರಕ್ಚರ್ಸ್ ಒಂದು ಸ್ವಲ್ಪ ಕಷ್ಟ ಅನ್ಸ್ಬೋದು, ಜ್ಞಾಪಕ ಇಟ್ಕೋಬೇಕು, ಮೆಮೊರೈಸ್ ಮಾಡ್ಕೋಬೇಕು. ಅದನ್ನು ಕಲ್ತ್ಕೊಂಡ್ರೆ ಇನ್ನು ಪ್ರೋಟೀನ್ಸು, ಅಮಿನೋ ಆ್ಯಸಿಡ್ಸು, ವಿಟಮಿನ್ಸು, ಆಮೇಲೆ ಹಾರ್ಮೋನ್ಸು, ನ್ಯೂಕ್ಲಿಕ್ ಆ್ಯಸಿಡ್ಸು, ಎನ್ಸೈಮ್ಸು, ಬಯೋಮಾಲಿಕ್ಯೂಲ್ಸ್ ಕ್ಲಾಸಿಫಿಕೇಶನ್ಸು, ಗ್ಲೂಕೋಸ್ ಸ್ಟ್ರಕ್ಚರು, ಇವೆಲ್ಲನೂ ನಾವು ನೀಟಾಗೆ, ನೀವು ಬಯಾಲಜಿನಲ್ಲೂ 90% ಓದಿರ್ತೀರ, ಇಲ್ಲಿ ಎಲ್ಲನೂ ಮಾಡ್ಕೋಬೋದು. ಇದು ಒಂದು. ಸೊ ಇದಾದಮೇಲೆ ನಿಮಗೆ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರೀನ್ಸು 2 ಮೆಕಾನಿಸಮ್ಸ್ ಇದೆ. ಆಲ್ಕೋಹಾಲ್ಸು, ಫಿನಾಲ್ಸ್, ಈಥರ್ಸಲ್ಲಿ 3 ಮೆಕಾನಿಸಮ್ಸ್ ಇದೆ. 3 ಮೆಕಾನಿಸಮ್ಸಲ್ಲಿ 1 ಮೆಕಾನಿಸಮನ್ನು ಎಕ್ಸಾಮಲ್ಲಿ ಕೇಳೋದಕ್ಕೆ ಅವಕಾಶ ಇಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ಈಥರ್ಸಲ್ಲಿ 1 ಮೆಕಾನಿಸಮ್ ಇದೆ. ಆ ಈಥರ್ಸ್ ಮೆಕಾನಿಸಮನ್ನು ಯೆಲ್ಲೋ ಬಾರಲ್ಲಿ ಕೊಟ್ಟಿದ್ದಾರೆ. ಬೇಕಾದ್ರೆ NCERT ಬುಕ್ಕನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದೆ, ವಾಟ್ ಎವರ್ ದಿ ಎಕ್ಸ್ಪ್ಲನೇಷನ್ ಆರ್ ಟಾಪಿಕ್ಸ್ ಆರ್ ಗಿವನ್ ಅಂಡರ್ ದಿ ಯೆಲ್ಲೋ ಬಾರ್ ಆಫ್ ಯುವರ್ NCERT ಟೆಕ್ಸ್ಟ್ ಬುಕ್ ಈಸ್ ನಾಟ್ ಎವ್ಯಾಲ್ಯೂಯೇಟರಿ. ಎವ್ಯಾಲ್ಯೂಯೇಷನ್ ಮಾಡುವಂಗಿಲ್ಲ ಅಂತಿದೆ, ಅಂದರೆ ಎಕ್ಸಾಮಿಗೆ ಕೇಳುವಂಗಿಲ್ಲ ಅಂತ ಮೀನಿಂಗ್ ಅದು. ಅದರಿಂದ
ಈ 2 ಚಾಪ್ಟ್ರಿಂದ 4 ಮೆಕಾನಿಸಮ್ಸು, ಇನ್ನೊಂದು ಎಕ್ಸ್ಟ್ರಾ ಮೆಕಾನಿಸಮ್ಸು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಲ್ಲಿ ಬರುತ್ತೆ. ಅಡಿಷನ್ ಆಫ್ HCN ಟು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್, ಅಲ್ಲಿ ಒಂದು ಕ್ವಶನ್ ಬರುತ್ತೆ. ಅಂದ್ರೆ 5 ಮೆಕಾನಿಸಮ್ನಲ್ಲಿ ಮಿನಿಮಮ್ 1, ಮ್ಯಾಕ್ಸಿಮಮ್ 2 ಮೆಕಾನಿಸಮ್ಸ್ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಆ ಮೆಕಾನಿಸಮ್ಸು 200% ಕೇಳ್ತಾರೆ, ಅದ್ರ ಬಗ್ಗೆ ಡೌಟ್ ಬೇಡ. ಯಾಕೆಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಒಂದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಮೆಕಾನಿಸಮ್ಸ್ನ ಕೇಳಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ನೀವು ಮೆಕಾನಿಸಮ್ ಬರಿಬೇಕು ಅಂದ್ರೂ 2 ಈಕ್ವೇಶನ್ ಬರೆದ್ಬಿಟ್ಟಿರ್ತೀರಿ. ನೀವು ಯಾವಾಗ್ಲೂ ಅದು ಆರ್ಡರ್ ಯಾವುದು, 1 ಸ್ಟೆಪ್ಪಲ್ಲಿ ಆಗುತ್ತಾ 2 ಸ್ಟೆಪ್ಪಲ್ಲಿ ಆಗುತ್ತಾ, ಡಿಫ್ರೆನ್ಸ್ ಬಿಟ್ವೀನ್ SN1 ಅಂಡ್ SN2 ಮೆಕಾನಿಸಮ್ಸು, ಇವೆಲ್ಲನೂ ಒಂದು ಸ್ವಲ್ಪ ನೋಡಿ. ಈಗೆಲ್ಲ ನೀವು ಕೂತ್ಕೊಂಡು ಏನು ಮಾಡ್ತೀರಿ, ಅರ್ಥ ಆಗದೇ ಬಯಲ್ಟ್ ಮಾಡಕ್ಕೆ ಹೋಗ್ತೀರಿ, ಮಾಡಬಾರ್ದು. ನೀವು ಬಯಲ್ಟ್ ಮಾಡಿರೋದನ್ನ ಅರ್ಥ ಮಾಡ್ಕೊಂಬಿಡಿ. ಜಸ್ಟ್ ಈ ಬಯಲ್ಟ್ ಮಾಡಿರೋದನ್ನ 1 ನಿಮಿಷ ಸಾಕು ಒಂದು ಕ್ವಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವಾಗೆಲ್ಲ ಇಡೀ ಕೆಮಿಸ್ಟ್ರಿನೇ ನಿಮ್ಮ ಹತ್ರ ಕುಡಿಕೊಂಬರುತ್ತೆ. ಏನು ಅರ್ಥ ಆಗದೇ ಬಯಲ್ಟ್ ಮಾಡೋದು ಬೇಡ. ಸೊ ಅದರಿಂದ ನೀವು ಕೇರ್ಫುಲ್ ಆಗಿ ಹೋಗಿ. ಅಲ್ಲಿಗೆ 5 ಮೆಕಾನಿಸಮ್ಸ್ ಇದೆ, 1 ಅಥವಾ 2 ಮೆಕಾನಿಸಮ್ಸ್ ಕೇಳ್ತೀವಿ. ಜೊತೆಗೆ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ 10 ಮಾರ್ಕ್ಸ್ ಒಂದು 2 ಕ್ವಶನ್ ಕೇಳ್ತೀವಿ. ಮಾಲಿಕ್ಯೂಲ್ಸ್ ಇಂದ 1 ಮಾರ್ಕ್ ಒಂದು ಕ್ವಶನ್ ಕೇಳ್ತೀವಿ. ಅಲ್ಲಿಗೆ ಈ ಚಾಪ್ಟರ್ ಇಂದ 2 ಕ್ವಶನ್, ಬಯೋಮಾಲಿಕ್ಯೂಲ್ಸ್ ಇಂದ 1 ಕ್ವಶನ್, 3 ಕ್ವಶನ್, ಆಲ್ಕೇನ್ಸ್ ಆರ್ ಆಲ್ಕೋಹಾಲ್ ಫಿನಾಲ್ಸ್ ಆರ್ ಅಮೈನ್ಸ್ ಇಂದ 1 ಕ್ವಶನ್ ಅಟೆಂಡ್ ಮಾಡಿದ್ರು ನಿಮ್ಮ ಟಾರ್ಗೆಟ್ ರೀಚ್ ಆಗ್ಬೋದು. ಬಟ್ ಹಂಗಾಗೋದು ಬೇಡ. ಈಗ ಓದಿರೋದನ್ನ ಬಿಡೋದು ನಾಟ್ ರಿಕ್ವೈರ್ಡ್. ಅದನ್ನು ಜ್ಞಾಪಕ ಇಟ್ಕೊಂಡಿರಿ. ಒಂದ್ಸರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಕ್ವೇಶನ್ಸ್ನ ಬರೆದ್ಬಿಟ್ಟು ಹೋಗಿ. ಬರ್ದು ಹೋಗಿ. ಬೆಳಗ್ಗೆ ನೀವು ಫಿಸಿಕಲ್ ಕೆಮಿಸ್ಟ್ರಿ ಮತ್ತೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಚೆನ್ನಾಗಿ ಇಂದು ದಿವಸ ಓದ್ಕೊಳ್ಳಿ. ಕಾನ್ಸೆಪ್ಟ್ ಬೇಸ್ ಇರುತ್ತೆ, ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಬರೆಯೋದಕ್ಕೆ ಇಂಪಾರ್ಟೆಂಟ್ ಈಕ್ವೇಶನ್ಸ್ನ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು ಬರೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದ್ಕೊಂಡು ನಿಮ್ಗೆ ಎಕ್ಸಾಮ್ ಟೈಮ್ವರೆಗೂ, ನೀವು ಅಟ್ಲೀಸ್ಟ್ 9ವರೆಗೆ ಎಕ್ಸಾಮ್ ಸೆಂಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಬೆಳಿಗ್ಗೆ 5ರಿಂದ 9ವರೆಗೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಪ್ರಾಕ್ಟೀಸ್ ಮಾಡಿ. 100% ಯು ವಿಲ್ ಗೆಟ್ ದಿ ಸಕ್ಸಸ್. ಸೊ ಅದರಿಂದ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರಲಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರಲಿ, ಏನೇ ಆಗಿರಲಿ ಸರ್. ಆಮೇಲೆ ವಾಟ್ ಅಬೌಟ್ ದಿ ನೇಮಿಂಗ್ ರಿಯಾಕ್ಷನ್ಸ್? ನೋಡಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದಬೇಕು ಅಂದರೆ ನನಗೆ ತುಂಬ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಷ್ಟ. ನಿಮ್ಗೆ ಬೇಕಾದ್ರೆ ನೋಡಿ, ನೀವು ಗೂಗಲ್ ನನ್ನ ಹೆಸರು ನೋಡಿದ್ರೆ 21 ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ನಾನು ಹೊಸದಾಗಿ ಪ್ರಿಪೇರ್ ಮಾಡಿ ಇಂಟರ್ನ್ಯಾಷನಲ್ ಪಬ್ಲಿಷ್ ಮಾಡಿದ್ದೀನಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಷ್ಟು ಇಂಟ್ರೆಸ್ಟ್ ಇರುತ್ತೆ. ಯಾಕೆಂದರೆ ನೀವು ಬೇಸಿಕ್ ರೂಟಿಂದ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೋಗ್ತಾ ಇಲ್ಲ. ಯು ಆರ್ ನಾಟ್ ಗೋಯಿಂಗ್ ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಥ್ರೂ ದಿ ಬೇಸಿಕ್ ರೂಟ್. ಅಲ್ಲಿ ಮಿಸ್ಟೇಕ್ಸ್ ಆಗ್ತಾ ಇದೆ. ಈಗ ನಿಮಗೆ ಒಂದೊಂದು ಡಾಟ್ಗೆ, ಒಂದೊಂದು ಲೈನ್ಗೆ ದೇರ್ ಇಸ್ ಎ ಲಾಟ್ ಆಫ್ ಮೀನಿಂಗ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅದರಿಂದ ಅಮೈನ್ಸ್ ಅಲ್ಲಿ ಏನಿದೆ, 4 ಪ್ರಿಪ್ರೇಷನು, 4 ಪ್ರಾಪರ್ಟೀಸು, ಡೈಅಜೋನಿಯಂ ಸಾಲ್ಟ್ಸ್ ಇದೆ. ಅಲ್ಲೊಂದು ಕ್ವಶನ್ ಬರುತ್ತೆ. ನಿಮ್ಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ ನಿಮ್ಮ ಪ್ರಾಬ್ಲಮ್ ಸ್ವಲ್ಪ ಏನಾದ್ರೂ ಐಸೋಮೆರಿಸಮ್ ಅವು ಇವು ಕೊಟ್ಟರೆ ಆಲೋ ಆಲ್ಕೆನ್ಸ್, ಆಲೋ ಅರಿನ್ಸ್ ಎಲ್ಲ ಸ್ವಲ್ಪ ಸಮಸ್ಯೆ ಆಗ್ಬೋದು. ಇನ್ಯಾವ ಚಾಪ್ಟ್ರಲ್ಲೂ ಸಮಸ್ಯೆ ಆಗೋದಿಲ್ಲ. ಸೊ ಅದರಿಂದ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಲೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಕನಿಷ್ಠ 6 ನೇಮಿಂಗ್ ರಿಯಾಕ್ಷನ್ಸು ಐದರ್ ಇನ್ ದಿ ಫಾರಮ್ ಆಫ್ ನೇಮ್ ಆರ್ ಇನ್ ದಿ ಫಾರಮ್ ಆಫ್ ಕ್ವಶನ್ಸ್ ಬೇಸ್ಡ್ ಆನ್ ದಟ್ ನೇಮಿಂಗ್ ರಿಯಾಕ್ಷನ್ ಬಂದೇ ಬರ್ತವೆ. ಔಟ್ ಆಫ್ 23 24 ನೇಮಿಂಗ್ ರಿಯಾಕ್ಷನ್ಸ್ ಇದೆ. 6 ನೇಮಿಂಗ್ ರಿಯಾಕ್ಷನ್ಸ್ ಬರುತ್ತೆ. ಅದ್ರ ಬಗ್ಗೆನೂ ಗಮನ ಕೊಡಿ. 5 ಮೆಕಾನಿಸಮ್ನಲ್ಲಿ 1 ಮೆಕಾನಿಸಮು, 23 ನೇಮಿಂಗ್ ರಿಯಾಕ್ಷನ್ಸಲ್ಲಿ ಅಟ್ಲೀಸ್ಟ್ ಮಿನಿಮಮ್ 5ರಿಂದ 6 ನೇಮಿಂಗ್ ರಿಯಾಕ್ಷನ್ಸು, ಪ್ರಿಪ್ರೇಷನ್ಸು, ಪ್ರಾಪರ್ಟೀಸ್. ನೇಮಿಂಗ್ ರಿಯಾಕ್ಷನ್ಸ್ ಕಲ್ತ್ರೆ ಸುಮಾರು ಪ್ರಿಪ್ರೇಷನ್ಸು, ಸುಮಾರು ಪ್ರಾಪರ್ಟೀಸ್ ಆಗುತ್ತೆ. ಈಗ ನೇಮಿಂಗ್ ರಿಯಾಕ್ಷನ್ಸ್ ಅಂದರೆ 5 ಪ್ರಾಪರ್ಟೀಸ್ ಅಲ್ಲಿ ಇರುತ್ತೆ, 6 ಪ್ರಿಪ್ರೇಷನ್ಸ್ ಅಲ್ಲಿ ಇರುತ್ತೆ. ಸೊ ಈ ಥರ ನೀವು ಬೇಕಾದಷ್ಟು ಈಸಿ ಆಗಿ ಲಾಸ್ಟ್ ಮೊಮೆಂಟಲ್ಲಿ ಎದುರುಕೊಳ್ಳೋದು ಬೇಡ. ಅದರಲ್ಲೂ ನೀವು ವಸತಿ ಶಾಲೆಯಲ್ಲಿರೋದ್ರಿಂದ ನಿಮ್ಮನ್ನ ಚೆನ್ನಾಗೇ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ನಿಮ್ಮ ವಸತಿ ಶಾಲೆಯಲ್ಲಿರ್ತಕ್ಕಂಥ 90% ಉಪನ್ಯಾಸಕರು ನನಗೆ ಚೆನ್ನಾಗಿ ಪರಿಚಯ ಇರೋದ್ರಿಂದ ಅವ್ರು ಯಾವ ರೀತಿ ಕೇರ್ ತಗೋತಾರೆ, ಎಷ್ಟು ರಿಸ್ಕ್ ತಗೋತಾರೆ, ನನಗೆ ಎಷ್ಟು ಜನ ಫೋನ್ ಮಾಡಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋತಾರೆ, ಹೇಗೆ ಸರ್ ಅಂತ ಅಂದ್ಬಿಟ್ಟು ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ಅದರಿಂದ ಅವರ ಪ್ರಯತ್ನಕ್ಕೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳ್ತೀನಿ. ನಿಮ್ಮ ಟೀಚರ್ಸ್ಗೆ ವಸತಿ ಶಾಲೆಯಲ್ಲಿ ಹಲವಾರು ರೀತಿಯ ಮಕ್ಕಳಿರೋದ್ರಿಂದ ಡಿಫ್ರೆಂಟ್ ಮೆಂಟಾಲಿಟಿ ಇರೋದ್ರಿಂದ ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟನೇ. ಸೊ ಅದರಿಂದ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಿಮಗೆ ಲಾಸ್ಟ್ ಅರ್ಧ ಗಂಟೆ ಇದೆ, ಅದನ್ನು ಡಿಸ್ಕಷನ್ಗೆ ಇಟ್ಕೊಂಡ್ರೆ ಅನುಕೂಲ ಅಂತ ಅಂದ್ಕೊಂಡಿದ್ದೇನೆ. ಯಾರು ವಿತೌಟ್ ಎಸಿಟೇಷನ್ನು ನಿಮ್ಗೇನು ಡೌಟ್ಸ್ ಇದ್ರೂ ಕೇಳ್ಬೋದು.
ಕೇಳೋದಕ್ಕೆ ನನ್ನ ಕಡೆಯಿಂದ ಏನು ಪ್ರಾಬ್ಲಮ್ ಇರಲ್ಲ. ಬೈ ಚಾನ್ಸ್ ನಿಮ್ಗೆ ಕೇಳಿರೋ ಕ್ವಶನ್ಗೆ ನನಗೆ ಆನ್ಸರ್ ಹೇಳೋಕ್ಕಾಗಲಿಲ್ಲ ಅಂದರೆ ಅದನ್ನು ನಿಮ್ಮ ಇದೇ ಈ ಮುಖಾಂತರ ನಿಮ್ಮ ಸಂಬಂಧಪಟ್ಟ ಉಪನ್ಯಾಸಕರಿಂದ ನಾನು ಕಳಿಸ್ಕೊಡ್ತೇನೆ ಅದನ್ನು. ಅವರು ನನ್ನ ವೈಯಕ್ತಿಕವಾಗಿ ನನ್ನ ನಂಬರ್ ಇದೆ ಅದರಲ್ಲಿ ನೋಡಿ, ಅದನ್ನ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಾನು ಆನ್ಸರ್ ಹೇಳ್ತೇನೆ. ನೀವು ಯಾವ ಇನ್ಸ್ಟಿಟ್ಯೂಷನರು ಈಗ ಯಾವ ರೀತಿ ನಿಯಮ ಇದೆ ಇವಾಗ ಕ್ವಶನ್ ಕೇಳೋದಕ್ಕೆ, ಅದು ಕೇಳೋದಕ್ಕೆ ಅವಕಾಶ ಇದೆ. ಅದಕ್ಕೆ ಅರ್ಧ ಗಂಟೆ ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ. ಯಾಕೆಂದರೆ ನಾನೇ ಹೇಳ್ತಾ ಹೋದರೆ ಆ ಮಕ್ಕಳು ಏನು ಕೇಳಬೇಕು ಅನ್ನೋದಕ್ಕೆ ಅವಕಾಶ ಕೊಡ್ದಂಗೆ ಆಗ್ಬಿಡುತ್ತೆ. ಬೇಡ, ನೀವು ಕ್ವಶನ್ಸನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಧೈರ್ಯವಾಗಿ ಕೇಳಿ. ನಿಮ್ಗೇನು ಎಕ್ಸಾಮಿನೇಷನ್ ಬಗ್ಗೆ ಆಗಿರಲಿ, ವ್ಯಾಲ್ಯೂಯೇಷನ್ ಬಗ್ಗೆ ಆಗಿರಲಿ, ಕ್ವಶನ್ಗೆ ಆನ್ಸರ್ಸ್ ಆಗಿರಲಿ, ಯಾವ್ದಾದ್ರು ಸರ್ ಈ ಕಾನ್ಸೆಪ್ಟ್ ನನಗೆ ಅರ್ಥ ಆಗಿಲ್ಲ, ಇನ್ನೊಂಚೂರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಕೊಡಿ ಅಂತ ಆಗಿರಲಿ, ಯಾವ ಧೈರ್ಯವಾಗಿ ಕೇಳಿ. ನೀವ್ಯಾರು ಕ್ವಶನ್ಸ್ ಕೇಳಲಿಲ್ಲ ಅಂದರೆ ನಾನೇ ಒಂದು ಸ್ಕೂಲನ್ನ ಇಲ್ಲಿ ಕಾಂಟ್ಯಾಕ್ಟ್ ತೊಗೊಂಡು ನಾನೇ ಕ್ವಶನ್ ಕೇಳಬೇಕಾಗತ್ತೆ ಇವಾಗ. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಮಾಡ್ಬೋದು. ಅದೇ ಮೆಸೇಜ್ ಓಪನ್ ಮಾಡ್ಕೊಂಡೆ ಇದಲ್ಲ ಎಲ್ಲೋ ಸರ್ ಚಾಟ್ ಬಾಕ್ಸ್ ನಲ್ಲಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಸರ್. ಇರ್ಲಿ ಸರ್, ನಾನು ನೋಡ್ತೇನೆ. ನಾನು ಐ ಆಮ್ ಸರ್ಚಿಂಗ್. ಓಕೆ ಸರ್, ಒಂದು ಪೇಪರ್ ಡಿಫಿಕಲ್ಟಿ ಬಗ್ಗೆ ಕೇಳಿದ್ದಾರೆ ಸರ್, ಮತ್ತೊಂದು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಬಗ್ಗೆ ಕೇಳಿದ್ದಾರೆ. ಹೇಳ್ತೀನಿ, ಮಾತಾಡ್ತೀನಿ ಸರ್ ಇವಾಗ. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಇಲ್ಲಿ ಕೇಳಿಸ್ತಾ ಇದೆ. ಇಲ್ಲಿ ಗಿವ್ ರೀಸನ್ ಬೇಸ್ಡ್ ಕ್ವಶನ್ಸ್ ವಿಚ್ ಚಾಪ್ಟರ್ ವಿಲ್ ಕಮ್. ನಾವು ರೀಸನ್ ಬೇಸ್ಡ್ ಕ್ವಶನ್ಸ್ನ ಇಂಥ ಚಾಪ್ಟ್ರಿಂದನೇ ಕೊಡಬೇಕು ಅಂತಿಲ್ಲ. ಮಾಡಲ್ ಕ್ವಶನ್ ಪೇಪರಲ್ಲಿ ನಾವು ಒಂದೊಂದು ಚಾಪ್ಟ್ರಲ್ಲಿ ಒಂದೊಂದು ಕ್ವಶನ್ ಪೇಪರ್ಲಿ ಒಂದೊಂದು ಚಾಪ್ಟರ್ನ ಪ್ರಿಫರ್ ಮಾಡಿದ್ದೀವಿ. ಇಂಥ ಚಾಪ್ಟ್ರಿಂದನೇ ರೀಸನ್ ಬೇಸ್ಡ್ ಕ್ವಶನ್ ಕೇಳಬೇಕು ಅಂತಿಲ್ಲ. ಸಾಮಾನ್ಯವಾಗಿ ನಾವು ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ರೀಸನ್ ಬೇಸ್ಡ್ ಯಾವ ರೀತಿ ಆಗ್ತದೆ, ನಾನು ಫಿಸಿಕಲ್ ಕೆಮಿಸ್ಟ್ರಿ ಜಾಸ್ತಿ ಟೀಚ್ ಮಾಡ್ತೀನಿ ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ ಕೇಳಕ್ಕೆ ಟ್ರೈ ಮಾಡ್ತೀನಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟ್ರೈ ಮಾಡ್ತಾರೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದರೆ ಅವ್ರು ಎಕ್ಸ್ಪರ್ಟ್ ಇರ್ತಾರೆ ಅದರಲ್ಲಿ. ಅದರಿಂದ ಈ ಥರದ್ದೇ ಚಾಪ್ಟ್ರಲ್ಲಿ ಕೇಳಬೇಕು ಅಂತಿಲ್ಲ, ಎಲ್ಲಿ ಬೇಕಾದರೂ ಕೇಳ್ಬೋದು. ಆಮೇಲೆ ಹೌ ಟು ಮೇಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸಿ ಫಾರ್ ಸ್ಟೂಡೆಂಟ್ಸ್, ಇದು ಒಂದು ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಬರ್ದೋದೊಂದೇ ಸೊಲ್ಯೂಷನ್. ಅದಕ್ಕೆ ನೀವು ವಿತೌಟ್ ರೈಟಿಂಗ್ ಡೋಂಟ್ ರೀಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದ್ಕೊಂಡು ಹೋದರೆ ಅಲ್ಲಿ ಈಕ್ವೇಷನ್ಸ್ನ ಬರೆಯೋಕ್ಕಾಗೋದಿಲ್ಲ. ಒಂದ್ಸರಿ ಬರ್ದೋದಿ. ನನ್ನ ಐಡಿಯಾ ಏನು ಹೇಳ್ಬೋದು ಅದ್ರ ಬಗ್ಗೆ ಅಂದರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾನು ಏನು ಓದ್ತಾ ಇದ್ದೀನಿ ಅಂತ ಫಸ್ಟ್ ಒಂದು ನಿಮಿಷ ಯೋಚನೆ ಮಾಡಿ. ಪ್ರಿಪ್ರೇಷನ್ ಓದ್ತಾ ಇದ್ದೀರಾ, ಪ್ರಾಪರ್ಟೀಸ್ ಓದ್ತಾ ಇದ್ದೀರಾ? ಪ್ರಿಪ್ರೇಷನ್ ಅಂದರೆ ಏನು? ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಅಮೈನ್ಸ್ ಅಂತ ಇರುತ್ತೆ. ಪ್ರೈಮರಿ ಅಮೈನ್ ಮೀಥೈಲ್ ಅಮೈನನ್ನು ಪ್ರಿಪ್ರೇಷನ್ ಮಾಡಬೇಕು. ಮೀಥೈಲ್ ಅಮೈನನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ಅಥವಾ ಪ್ರೈಮರಿ ಅಮೈನನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ಎಷ್ಟು ಮೆಥಡ್ಸನ್ನು ನಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿದೆ, ಅದನ್ನು ಸಿಂಪ್ಲಿಫೈಡ್ ಮಾಡಿ ನಿಮ್ಮ ಟೀಚರ್ಸ್ ಯಾವ ರೀತಿ ಬರ್ಸಿದ್ದಾರೆ. ಒಂದು ಎಕ್ಸಾಂಪಲ್ಲು ಗೇಬ್ರಿಯಲ್ ಥಾಲಿಮೈಡ್ ಸಿಂಥಿಸಿಸ್. ಅದ್ರ ಬಗ್ಗೆ ಯೋಚನೆ ಮಾಡಿ. ಗೇಬ್ರಿಯಲ್ ಥಾಲಿಮೈಡ್ ಸಿಂಥಿಸಿಸ್ ಇಟ್ ಈಸ್ ದಿ ಪ್ರಿಪ್ರೇಷನ್ ಓನ್ಲಿ ಫಾರ್ ದಿ ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್ಸ್. ಪ್ರೈಮರಿ ಅಮೈನ್ ಅಂದರೆ ಎಕ್ಸಾಂಪಲ್ ಮೀಥೈಲ್ ಅಮೈನ್. ಮೀಥೈಲ್ ಅಮೈನ್ ಪ್ರಿಪೇರ್ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡೋದು? ಗೇಬ್ರಿಯಲ್ ಅಲ್ಲೇ ಇದೆ. ಗೇಬ್ರಿಯಲ್ ಅನ್ನೋ ಒಬ್ಬ ಸೈಂಟಿಸ್ಟು ಥಾಲಿಮೈಡ್ ಅನ್ನೋದು ದಟ್ ಈಸ್ ದಿ ರಿಯಾಕ್ಟೆಂಟ್ ವಿ ಆರ್ ಯೂಸಿಂಗ್ ಟು ಪ್ರಿಪೇರ್ ಪ್ರೈಮರಿ ಅಮೈನ್, ಥಾಲಿಮೈಡ್. ಸೊ ತಾಲಿಕ್ ಆಸಿಡ್ಗೆ ಅಮೋನಿಯಾ ಹಾಕಿದ್ರೆ ಥಾಲಿಮೈಡ್ ಬರುತ್ತೆ, ಥಾಲಿಮೈಡ್ಗೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಪೊಟ್ಯಾಷಿಯಂ ಥಾಲಿಮೈಡ್ ಬರುತ್ತೆ. ಈ ಥರ ನಾವು ಅದನ್ನು ಓದ್ಕೊಂಡು ಒಂದೇ ನಿಮಗೆ ನಾನು ಏನನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತಿದ್ದೀನಿ ಅಂತ ನಿಮ್ಮ ಮನ್ಸಿಗೆ ಇಟ್ಕೋಬೇಕು. ಅಥವಾ ನೀವು ಒಂದು ಕಡೆ ಬರ್ಕೋಬೇಕು, ನಾನು ಇವತ್ತು ಈ 4 ಪ್ರಿಪ್ರೇಷನ್ಸ್ನ ಕಲಿಬೇಕು ಅಂತ. ಯಾವುದು? ಹಾಫ್ಮನ್ಸ್ ಬ್ರೋಮೊಮೈಡ್ ರಿಯಾಕ್ಷನ್ ಇರ್ಬೋದು, ಥಾಲಿಮೈಡ್ ರಿಯಾಕ್ಷನ್ಸ್ ಇರ್ಬೋದು, ಸ್ಟೀಫನ್ಸ್ ರಿಯಾಕ್ಷನ್ ರಿಡಕ್ಷನ್ ಇರ್ಬೋದು.
ಇವೆಲ್ಲನೂ ನಾವು 4 ಕಡೆ ಬರ್ಕೊಂಡು 4 ಈಕ್ವೇಶನ್ಸ್ನ ಬರ್ಕೊಂಡು ಇದರಿಂದ ಇದನ್ನ ಪ್ರಿಪ್ರೇಷನ್ ಮಾಡ್ತಾ ಇದೀವಿ. ಪ್ರಾಪರ್ಟೀಸ್ ಅಂದ್ರೆ ಇದಕ್ಕೆ ಇದನ್ನ ಸೇರಿಸಿದ್ರೆ ಏನು ಬರುತ್ತೆ ಅನ್ನೋದು ಪ್ರಾಪರ್ಟೀಸು. ಪ್ರಿಪ್ರೇಷನ್ಸ್ ಅಂದ್ರೆ ಹೌ ಟು ಪ್ರಿಪೇರ್ ಫ್ರಮ್ ದೀಸ್ ಕಾಂಪೌಂಡ್ಸ್ ಅನ್ನೋದು ಇದು. ಅದು NCERT ಬುಕ್ನೇ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಆಮೇಲೆ ವಿಚ್ ಚಾಪ್ಟರ್ ಕ್ಯಾನ್ ಬಿ ಕೆಪ್ಟ್ ಆಪ್ಷನ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೋಡಿ, ಈಗ ನಾನು ಅದಕ್ಕೆ ಹೇಳಿದೆ, PCMB ಅವರಾದರೆ ಬಯೋಮಾಲಿಕ್ಯೂಲ್ಸ್ ಚೆನ್ನಾಗಿ ಓದ್ಕೊಡ್ರಮ್ಮ, ನಿಮ್ಗೆ ಐಡಿಯಾ ಇರುತ್ತೆ, ಫುಲ್ ಮಾರ್ಕ್ಸ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಈ ಮೊಮೆಂಟಲ್ಲಿ ಹೇಗೂ ಕಲ್ತಿದ್ದೀರಿ, ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬಿಡಿ, 10 ಮಾರ್ಕ್ಸ್ ಅದರಲ್ಲೇ ಬರುತ್ತೆ. ಬಯೋಮಾಲಿಕ್ಯೂಲ್ಸ್ ಒಂದು 5 ಮಾರ್ಕ್ಸ್ 15, ಅಲ್ಲಿ 20 ಮಾರ್ಕ್ಸ್ ತಗೋಬೇಕು. ಇನ್ನು 3 ಚಾಪ್ಟ್ರಿಂದ ಯಾವ್ದಾದ್ರು ಒಂದು ಚಾಪ್ಟರ್ ಓದಿ. ಅಮೈನ್ಸ್ ಚೆನ್ನಾಗಿ ಓದ್ಕೊಳ್ಳಿ, ಈಸಿ ಮತ್ತು ಸಿಂಪಲ್ ಚಾಪ್ಟ್ರು, ತುಂಬ ಕಡಿಮೆ ಈಕ್ವೇಷನ್ಸ್ ಇದೆ. ಸೊ ಈ ಥರ ನಿಮ್ದೇ ಆದ ಆಲ್ಕೋಹಾಲ್ಸ್, ಫಿನಾಲ್ಸ್ ಈ ಥರ ಚೆನ್ನಾಗಿದೆ, ಈಕ್ವೇಷನ್ಸ್ ಜಾಸ್ತಿ ಇದ್ರೂ ಕಲಿಯೋದಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಹೌ ಟು ಸಾಲ್ವ್ ದಿ ಹಾರ್ಟ್ಸ್ MCQ ಸರ್. ನಾನು ಹೇಳಿದ್ದೀನಿ ಬಿಗಿನಿಂಗಲ್ಲೇ, ಯಾರಿಗೆ ಕಾನ್ಸೆಪ್ಟ್ ಬೇಸ್ಡ್ ಸಬ್ಜೆಕ್ಟ್ನ ಕಲ್ತಿರ್ತೀರಿ ಅವರು ಹಾರ್ಟ್ಸನ್ನು ಸಾಲ್ವ್ ಮಾಡ್ಬೋದು. ಕಾನ್ಸೆಪ್ಟ್ ಬೇಸ್ಡ್ ಅಂದರೆ ನಾನು ಹೇಳಿದ್ನಲ್ಲ, ಒಂದು ರಿಲೇಟಿವ್ ಲೋರಿಂಗ್ ಆಫ್ ಪೇಪರ್ ಪ್ರೆಸರು ಫಸ್ಟ್ ಬಿಗಿನಿಂಗಿಂದ ಲಾಸ್ಟ್ವರೆಗೂ ಹೋಗೋದು. ಸೊ ಈ ಥರ ಮಾಡಬೇಕೇ ವಿನ ನೀವು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸನ್ನ ಇದು ಮಾಡ್ಕೋಬೇಕು. ಆಮೇಲೆ ಪೇಪರು ಡಿಫಿಕಲ್ಟ್ ಇರುತ್ತಾ, ಅದು ನಿಮ್ಮ ಲಕ್ಕು, ನಾವೇನು ಹೇಳೋಕ್ಕಾಗಲ್ಲ. ಪೇಪರ್ ಸೆಟ್ಟರ್ ಯಾರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ನಾನಂತೂ ಹೋಗಿಲ್ಲ. ಯಾಕೆಂದರೆ ಪೇಪರ್ ಸೆಟ್ಟರು ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ನನ್ನ 28 ಇಯರ್ಸ್ ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ ಅಂದರೆ, ಪೇಪರ್ ಡಿಫಿಕಲ್ಟ್ ಆಗಿಬಿಟ್ರೆ ಸ್ಟೇಟಲ್ಲಿ ರಿಸಲ್ಟ್ ಹೆಂಗೆ ಕೊಡೋದು? ಪೂರ್ಣ ಪ್ರಮಾಣದಲ್ಲಿ ಡಿಫಿಕಲ್ಟ್ ಇರೋದಿಲ್ಲ. ನಿಮ್ಮ ಮ್ಯಾಕ್ಸಿಮಮ್ ಅಂದರೆ 20% ಡಿಫಿಕಲ್ಟ್ ಇರುತ್ತೆ. 20% ಡಿಫಿಕಲ್ಟಲ್ಲಿ ಚಾಯ್ಸ್ ಇರುತ್ತೆ. ಆ ಚಾಯ್ಸಲ್ಲಿ ಡಿಫಿಕಲ್ಟ್ ಹೊರಟೋಗುತ್ತೆ. ಇನ್ನು 4 ಮಾರ್ಕ್ಸ್ ಮಾತ್ರ 70ರಲ್ಲಿ 3ರಿಂದ 4 ಮಾರ್ಕ್ಸ್ ಮಾತ್ರ MCQಸ್ನಲ್ಲಿ ಡಿಫಿಕಲ್ಟ್ ಆದರೆ ಆ 4 ಮಾರ್ಕ್ಸ್ ಮಾತ್ರ ಬುದ್ಧಿವಂತರು ಯೋಚನೆ ಮಾಡಬೇಕಾಗುತ್ತೆ. ಇಲ್ಲ ಸರ್ ನನಗೊಂದು ಡಿಸ್ಟಿಂಕ್ಷನ್ ಬಂತು ಅಂದರೆ ಅದು ಪ್ರಾಬ್ಲಮ್ ಇಲ್ಲ. ಅಂದರೆ ಡಿಫಿಕಲ್ಟ್ ಇದ್ರೂ ಇರ್ಬೋದು, ಇಲ್ದೇನೆ ಇದ್ರು. ಅಂದರೆ ಲಾಸ್ಟ್ ಇಯರ್ ಅಷ್ಟು ನಿಮಗೆ ಏನು ವೇರಿಯೇಷನ್ಸ್ ಆಗೋದಿಲ್ಲ. ಹಿಂದೆ ಪ್ರೀವಿಯಸ್ ಇಯರ್ಸಲ್ಲಿ ಯಾವ ರೀತಿ ಬರ್ತಾ ಇತ್ತು ಅದೇ ರೀತಿ ಬರುತ್ತೆ. ಲಾಸ್ಟ್ ಮೊಮೆಂಟಲ್ಲಿ ಅಪ್ಸೆಟ್ ಆಗೋದು ಬೇಡ. ಆಮೇಲೆ ಇನ್ನೊಂದು ಕ್ವಶನ್ ಬಂದಿದೆ, ಸರ್ ಇನ್ ವಿಚ್ ಚಾಪ್ಟರ್ ಹಾರ್ಟ್ಸ್ MCQ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. ನಾನು ಹೇಳಿದ್ದೀನಿ, ಹಾರ್ಟ್ಸು ಯಾವ ಚಾಪ್ಟ್ರಿಂದ ಬರುತ್ತೆ ಅಂದರೆ, ಕ್ವಶನ್ ಪೇಪರ್ ಸೆಟ್ಟರು ಯಾವ ಚಾಪ್ಟ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ ಆ ಚಾಪ್ಟ್ರಲ್ಲಿ ಆರ್ಟ್ಸ್ ಕೊಡ್ತಾರೆ. ನಮ್ಗೆ ಈ ಚಾಪ್ಟ್ರಲ್ಲಿ ಸೊಲ್ಯೂಷನಿಂದನೇ ಆರ್ಟ್ಸ್ ಕೊಡ್ತಾರೆ, ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಆರ್ಟ್ಸ್ ಕೊಡ್ತಾರೆ, ಅದು ಸುಳ್ಳದು. ನನಗೆ ಹಾರ್ಟ್ಸ್ ಅನ್ನೋ ಒಂದು ಕ್ವಶನ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಆ ಸಬ್ಜೆಕ್ಟನ್ನ ನಾನು ಟೀಚ್ ಮಾಡಿ ತುಂಬ ಎಕ್ಸ್ಪರ್ಟ್ ಆಗಿರಬೇಕು. ಆ ಎಕ್ಸ್ಪರ್ಟ್ ಬೇಸಿಸ್ ಮೇಲೆ ನಾನು ಆರ್ಟ್ಸ್ ಕ್ವಶನ್ ಕೇಳೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಲಕ್ಷಾಂತರ ಮಂದಿ ಕ್ವಶನ್ ಪೇಪರ್ ನೋಡ್ತಾರೆ. ಆರ್ಟ್ಸಲ್ಲಿ ಏನಾದ್ರು ನನ್ನ ಕ್ವಶನ್ ಫ್ರೇಮಿಂಗೇ ರಾಂಗ್ ಆಗ್ಬಿಡ್ತು ಅಂದರೆ ನಮ್ಮ ಮರ್ಯಾದೆಗಳು ಏನಾಗಿರ್ತದೆ. ಅದಕ್ಕೆ ಈ ಥರದ ಈ ಚಾಪ್ಟ್ರಿಂದನೇ ಹಾರ್ಟ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ದಟ್ ಡಿಪೆಂಡ್ಸ್ ಆನ್ ದಿ ಕ್ವಶನ್ ಪೇಪರ್ ಸೆಟ್ಟರ್. ಕ್ವಶನ್ ಪೇಪರ್ ಸೆಟ್ಟರು ಯಾವ ರೀತಿ ಕೇಳ್ತಾರೆ ಅದ್ರ ಮೇಲೆ ಬರುತ್ತೆ. ಆಯ್ತಾ? 3-4 ಕ್ವಶನ್ ಅದೇ ಇದೆ. ಅದರಿಂದ ಹಾರ್ಟ್ಸನ್ನ ಯಾವ ಚಾಪ್ಟ್ರಿಂದ ಬೇಕಾದರೂ ಕೇಳಬಹುದು, ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಗುಡ್ ಆಫ್ಟರ್ನೂನ್ ಸರ್. ಹೇಳಿ ಮೇಡಮ್. ರಮ್ಯಾ SG. ಸರ್, ಮುರಾರ್ಜಿ ಕಾಲೇಜ್ ತೇಗೂರಿಂದ. ಹೇಳಿ ಮೇಡಮ್. ಸರ್, ನನ್ ಕ್ವೆಶನ್ ಬಂದು ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ಮೇಲೆ ಪೊಟೆನ್ಶಿಯಲ್ ಎನರ್ಜಿ ಡಯಾಗ್ರಾಮ್ ಹಾಕಿದ್ದಾರೆ ಸರ್. ಇದೊಂಥರ ಸ್ಕಿಲ್ ಬೇಸ್ಡ್ ಕ್ವೆಶನ್ ಆಯ್ತು. ಅಂದ್ರೆ ಡಯಾಗ್ರಾಮ್ ನ ಕೊಟ್ಟು ಅದ್ರ ಮೇಲೆ ಕ್ವೆಶನ್ಸ್ ನ ಫ್ರೇಮ್ ಮಾಡಿದ್ದಾರೆ. ಈ ತರ ಕ್ವೆಶನ್ಸ್ ಇರುತ್ತೆ ಸರ್? ಖಂಡಿತ ಇರ್ತದೆ ಮೇಡಮ್. ಅದು ನಮ್ಮ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ಗೆ ಹೇಳ್ಕೊಡ್ಬೇಕಾಗಿರೋದೇ ಆ ಥರ ಅಂತ ನಾವು ಕೊಟ್ಟಿದ್ದು. ಅದನ್ನ ನಾವು 4 ಜನ ಇದ್ವು ಕಮಿಟಿನಲ್ಲಿ. ಅದು 3 ಕ್ವಶನ್ ಪೇಪರ್ ಮಾಡೋದಕ್ಕೆ ಎವ್ರಿ ಡೇ 15 to 16 hours 5 days ತಗೊಂಡಿದ್ವಿ ನಾವು ಸುತ್ತೂರು ಮಠದಲ್ಲಿ. ಅದರಿಂದ ಆ ಥರ ಕ್ವಶನ್ಸ್ ಬಂದೇ ಬರ್ತವೆ. ಅಂದರೆ ಅವನಿಗೆ ಅಲ್ಲಿ ಕ್ವಶನ್ ಇದು ಕಾನ್ಸೆಪ್ಟ್ ಅರ್ಥ ಆಗಿರಬೇಕು. ಈಗ ಒಂದು ಎಕ್ಸಾಂಪಲ್ಲು, ಆಕ್ಟಿವೇಶನ್ ಎನರ್ಜಿ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ 1. ಆಮೇಲೆ ಥ್ರೆಶೋಲ್ಡ್ ಎನರ್ಜಿ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ 2. ಡೆಲ್ಟಾ H ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ. ಗ್ರಾಫು ಎಕ್ಸೋಥರ್ಮಿಕ್ ಆದರೆ ಎಂಡೋಥರ್ಮಿಕ್ ಆದರೆ ಯಾವ ಕಡೆ ಡೌನ್ ಬರಬೇಕು ಯಾವ ಕಡೆ ಅಪ್ ಬರಬೇಕು, ಇಷ್ಟು ಕಾನ್ಸೆಪ್ಟು ಅವನು ಗೊತ್ತಿರಬೇಕು. ಅದು ಕೆಟಲಿಸ್ಟ್ ಹಾಕಿದ್ರೆ ಅವಾಗ ಯಾವ ಎನರ್ಜಿ ಚೇಂಜ್ ಆಗುತ್ತೆ, ಆಕ್ಟಿವೇಶನ್ ಎನರ್ಜಿ ಚೇಂಜ್ ಆಗುತ್ತೆ. ಥ್ರೆಶೋಲ್ಡ್ ಎನರ್ಜಿ ಚೇಂಜ್ ಆಗುತ್ತಾ? ಹೌದು, ಥ್ರೆಶೋಲ್ಡ್ ಎನರ್ಜಿನೇ ಕಡಿಮೆ ಆಗುತ್ತೆ. ಆದರೆ ನಾರ್ಮಲ್ ಎನರ್ಜಿ ಏನಾಗುತ್ತೆ?
ನಾರ್ಮಲ್ ಎನರ್ಜಿ ಏನಾದ್ರು ಚೇಂಜ್ ಆಗಲ್ಲ. ಆಮೇಲೆ ಡೆಲ್ಟಾ ಎಚ್ ಏನಾದ್ರು ಚೇಂಜ್ ಆಗುತ್ತಾ? ಡೆಲ್ಟಾ ಎಚ್ ಚೇಂಜ್ ಆಗಲ್ಲ. ಇವೆಲ್ಲನೂ ನಾವು ಮಕ್ಳು ಕಲ್ಸಿರ್ಬೇಕು. ಆ ಥರ ಕ್ವಶನ್ಸ್ ಓಕೆ ಬರುತ್ತೆ ಓಕೆ ಮೇಡಮ್. ಸರ್ ಇರ್ಲಿ. ಹಾಂ, ಹೇಳಿ ಸರ್ ಮೇಡಮ್. ಕೆಮಿಕಲ್ ಕೈನೆಟಿಕ್ಸ್ ಹಾಂ. ನೀವ್ ಹೇಳಿದ್ರಿ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ 3 ಇದೆ, ಅದರಲ್ಲಿ ಮ್ಯಾಕ್ಸಿಮಮ್ ಹಾಂ. 99% ಅದ್ರಲ್ಲಿ ಒಂದ್ ಬರ್ಬೋದು ಅಂತ. ಹಾಂ. ಸೊ ನಮ್ಗೆ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ಹಾಂ. 4 ಕ್ವೆಶನ್ ಇರುತ್ತೆ, 2 ಹೌದು. ಕ್ವೆಶನ್ ಗೆ ಆನ್ಸರ್ ಮಾಡ್ಬೇಕು. ಹಾಂ. ಸೊ ಅದ್ರಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಇಂದ 1 ಕ್ವೆಶನ್ ಅಂತ ಇದೆ, ಎಲೆಕ್ಟ್ರೋಕೆಮಿಸ್ಟ್ರಿ ಇಂದ 2 ಕ್ವೆಶನ್, ಸೊಲ್ಯೂಷನ್ಸ್ ಇಂದ 1 ಕ್ವೆಶನ್ ಅಂತ. ಮೇಡಮ್ ಆ ಥರ ಸೊ ಎಲ್ಲಿ ಕೆಮಿಕಲ್ ಹೇಳಿದೀವಿ ನಾವು? ಸರ್ ಈಗ ಮೇಡಮ್ ಇದ್ರಲ್ಲಿ ಬ್ಲೂ ಪ್ರಿಂಟ್ ಎಲ್ಲ ಮಾಡಿದಾರಲ್ಲ ಸರ್. ಒಂದು ನಿಮಿಷ ಹೇಳ್ತೀನಿ ಕೇಳಿ ಮೇಡಮ್. ಕೆಮಿಕಲ್ ಕೈನೆಟಿಕ್ಸ್ ಇಂದ ಒಂದೇ ಕೇಳಬೇಕು ಅಂತ ನಾವೆಲ್ಲೂ ಹೇಳಿಲ್ಲ. ಸರ್ ಇವಾಗ ಎರಡು ಬ್ಲೂ ಪ್ರಿಂಟ್ ರೆಡಿ ಮಾಡಿದಾರಲ್ಲ ಸರ್, ಮೇಡಮ್ ಬ್ಲೂ ಅದ್ರಲ್ಲಿ ಪ್ರಿಂಟ್ ಮೇಡಮ್ ನಾನು ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ಗೆ ಬ್ಲೂ ಪ್ರಿಂಟ್ ಮಾಡಿದ್ದೀನಿ. ಬ್ಲೂ ಪ್ರಿಂಟ್ನ ಮಾಡಿಬಿಟ್ಟು ಕ್ವಶನ್ ಪೇಪರ್ ರೆಡಿ ಮಾಡಿಲ್ಲ. ನೀವು ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ 2 ಕ್ವಶನ್ ಕೇಳ್ಕೊಂಡು ಎಲೆಕ್ಟ್ರೋ ಕೆಮಿಸ್ಟ್ರಿಲಿ 1 ಕ್ವಶನ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ವೆಯ್ಟೇಜ್ ಡಿಫ್ರೆನ್ಸ್ ಬರಬಾರ್ದು. ಓಕೆ ಸರ್. ಅದರಿಂದ ಅಲ್ಲಿ ಒಂದೇ ಇದೆ ಅಂತ ಅಂದ್ಬಿಟ್ಟು ಒಂದೇ ಕೇಳ್ಬೇಕು, 2 ಮಾಡ್ಕೋಬಹುದು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಮೇಡಮ್ ವೆರಿ ಸಿಂಪಲ್ ಮಾಡಿ ಒಂದು ಐಡಿಯಾ ಹೇಳ್ಕೊಡ್ತೀನಿ ನಿಮಗೆ. ಈಗ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ 1 ಕೇಳಿದೀವಲ್ಲ ಒಂದು ಕ್ವಶನ್ ಪೇಪರ್ ಅಲ್ಲಿ, 2 ಮಾರ್ಕ್ಸ್ ಅಲ್ಲಿ ಒಂದಿರುತ್ತೆ ಅನ್ಕೊಳ್ಳಿ. 2 ಮಾರ್ಕ್ಸ್ ಅಲ್ಲಿ ಎಲೆಕ್ಟ್ರೋ ಕೆಮಿಸ್ಟ್ರಿ ಹಾಕಿ. ಆ 2 ಮಾರ್ಕ್ಸ್ ಮೇಡಮ್ ಕೇಳಿ, ಆ 2 ಮಾರ್ಕ್ಸ್ 1 ಮಾರ್ಕ್ಸ್ ನ ತಗೊಂಡ್ ಬಂದ್ಬಿಟ್ಟು ಕೆಮಿಕಲ್ ಕೈನೆಟಿಕ್ಸ್ ಇನ್ನೊಂದು ಕ್ವಶನ್ ಕೇಳಿ. ಅದು ಅವಕಾಶ ಮಾಡ್ಕೊಟ್ಟಿದ್ದೀವಿ ನಾವು. ಬ್ಲೂ ಪ್ರಿಂಟ್ ಇಸ್ ನಾಟ್ ಫಿಕ್ಸ್ಡ್. ಓಕೆ ಸರ್. ಆಯ್ತಾಯ್ತು ಮೇಡಮ್. ಥ್ಯಾಂಕ್ ಅಲ್ಲ, ಯು ವೆರಿ ಸರ್. ಗುಡ್ ಕ್ವಶನ್. ತುಂಬಾ ಅಪ್ರಿಸಿಯೇಟ್ ಮಾಡೋ ಕ್ವಶನ್ ಇದು. ಅದು ಎಲ್ಲಾ ಟೀಚರ್ ಹೋಗ್ಬೇಕದು. ಹಲೋ, ಗುಡ್ ಮಾರ್ನಿಂಗ್. ಸರಿ, ಹೆಬ್ಬಾಳಿಂದನಾ ಸರ್? ಎಕೋ ಆಗ್ತಾ ಇದೆ, ಒಂದು ಮೊಬೈಲ್ ಹಲೋ ಆಫ್ ಮಾಡ್ಕೊಳ್ಳಿ ಸರ್. ಹಲೋ, ಗುಡ್ ಮಾರ್ನಿಂಗ್ ಸರ್. good morning. ನಾವು ಹೆಬ್ಬಳ್ಳಿಯಿಂದ ಸರ್. ಹೇಳಿ ಮೇಡಮ್, ನಿಮ್ಮ ಹೆಸರು? ಸರ್ ಇಸಾಕ್ ಅಂತ ಹೇಳಿ ಸರ್. ಹೇಳಪ್ಪ. ಸರ್ ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿದಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಸರ್, ಆಲ್ಡಿಹೈಡ್ ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ ಬರ್ತೈತಲ್ಲ ಸರ್? ಹೌದು. ಅಲ್ಲಿ 10 ಮಾರ್ಕ್ಸ್ ಅಕ್ಸೆಪ್ಟ್ ಮಾಡ್ಬೋದು ಸರ್. ಇನ್ ನೆಕ್ಸ್ಟ್ ಅದರ್ ದೆನ್ ಆ ಚಾಪ್ಟರ್ ಇಂದ 5 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು? ಈಗ ಅಲ್ಲಲ್ಲ, ಈಗ ಅದೇ ಚಾಪ್ಟರ್ ಇಂದ ನೋಡಪ್ಪ, ನಾವು ಕಾಮನ್ ಆಗಿ ಏನ್ ಫಾಲೋ ಮಾಡಿದೀವಿ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂತ 3 ಕಾನ್ಸೆಪ್ಟ್ ಇದೆ. ಆಲ್ಡಿಹೈಡ್ಸ್, ಕೀಟೋನ್ಸ್ ನ ವಿ ವಿಲ್ ಟೇಕ್ ಟುಗೆದರ್. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಸಪರೇಟ್ ಆಗಿ ಡಿಸ್ಕಸ್ ಮಾಡ್ತೀವಿ, ಆಯ್ತಲ್ವಾ? ಆಲ್ಡಿಹೈಡ್ಸ್, ಕೀಟೋನ್ಸ್ ಇಂದ 1, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ 1, 2 ಕ್ವಶನ್ಸ್ ಬರ್ತವೆ. ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 4 ಕ್ವಶನ್ಸ್. ಕರೆಕ್ಟ್ ಅಲ್ವಾ? ಇಲ್ಲೇ ಒಂದೇ ಚಾಪ್ಟರ್ ಇಂದ 2 ಅಟೆಂಡ್ ಮಾಡ್ಬಿಟ್ರೆ ಇನ್ಯಾವ್ದಾದ್ರು 2 ಚಾಪ್ಟರ್ ನ ಪರ್ಫೆಕ್ಟ್ ಆಗಿ ಹೋಗಿ. ಇನ್ ನಿಮ್ ಟೀಚರ್ನ ಕೇಳು, ನಿಮ್ ಟೀಚರು ಎಷ್ಟು ಕ್ರಿಯೇಟಿವಿಟಿನ ಕೊಟ್ಟಿದ್ರೆ ಅದ್ರ ಮೇಲೆ ಹೋಗಿ. ನೀನೇ ಡಿಸೈಡ್ ಮಾಡ್ಕೋ. ವೆರಿ ಗುಡ್. ಅದು ನಾನು ಯಾಕೆ ಇದನ್ನ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂದ್ರೆ, ಮಕ್ಕಳು ಟೂ ಮೆನಿ ಚಾಪ್ಟರ್ಸ್ ಓದಿ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋ ಬದಲು ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಒಂದೇ ಚಾಪ್ಟರ್ನ ಓದಿದ್ರೆ 10 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಪ್ಲಸ್ MCQs ಅಲ್ಲಿ ಒಂದು ನಿಯರ್ಲಿ 14 ಮಾರ್ಕ್ಸ್ ಏನೋ ಇದೆಯಲ್ವಾ ಅದರಲ್ಲಿ? ಎಷ್ಟು ಅಡ್ವಾಂಟೇಜ್ ಅಲ್ವಾ? ಅದಕ್ಕೆ ಅದು ಮಾಡ್ಕೊಡಿ. ಆಮೇಲೆ ಇನ್ನೊಂದು ಕ್ವಶನ್ ಇದೆ ಇಲ್ಲಿ. SC 909 ಕಾಲೇಜ್ ಕೋಡ್ ಅವ್ರು ಒಂದು ಕಳಿಸಿರೋದು. ಇನ್ ಸೊಲ್ಯೂಷನ್ ಚಾಪ್ಟರ್, delta TF and TB should be kept in degree Celsius or it should be converted to Kelvin because key answers only degree Celsius is used. ಇದು ಎಕ್ಸ್ಟ್ರಾರ್ಡಿನರಿ ಕ್ವಶನ್. ಯಾರೋ ಸ್ಟೂಡೆಂಟ್ ಕೇಳಿರೋದೋ ಲೆಕ್ಚರರ್ ಕೇಳಿರೋದೋ ಗೊತ್ತಿಲ್ಲ. ಇಟ್ ಈಸ್ ಎನ್ ಎಕ್ಸ್ಟ್ರಾರ್ಡಿನರಿ ಕ್ವಶನ್ಸ್ ಇದು. ನೋಡಿ, ಇಲ್ಲಿ ನಾವು ಟೆಂಪರೇಚರ್ ಅನ್ನ ಡಿಫರೆನ್ಸ್ ತಗೊಳ್ಳೋದ್ರಿಂದ ಡಿಗ್ರಿ ಸೆಲ್ಸಿಯಸ್ಸು, ಕೆಲ್ವಿನ್ ಡಿಫರೆನ್ಸ್ ಯಾವಾಗ್ಲೂ ಸೇಮ್ ಇರುತ್ತೆ. ಈಗ ನಾವು ಒಂದು ಎಕ್ಸಾಂಪಲ್ 25 ಡಿಗ್ರಿ ಸೆಲ್ಸಿಯಸ್ಸು, 35 ಡಿಗ್ರಿ ಸೆಲ್ಸಿಯಸ್ಸು ಕೊಟ್ಟಿರ್ತೀವಿ, ಆಯ್ತಾ? ಅವೆರಡು ಟೆಂಪರೇಚರ್ ಡಿಫರೆನ್ಸ್ 10. ಅದು ಐದರ್ ಇಟ್ ಈಸ್ ಇನ್ ದಿ ಕೆಲ್ವಿನ್ ಆರ್ ಇನ್ ದಿ ಡಿಗ್ರಿ ಸೆಲ್ಸಿಯಸ್. ನೀವು ಯಾವ ಯೂನಿಟ್ ಅಲ್ಲಿ ಕೊಟ್ಟಿರ್ತಾರೆ ಅದೇ ಯೂನಿಟ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ.
ಮತ್ತೆ ಅದನ್ನ ನೀವು ಕನ್ವರ್ಟ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಬಹಳ ಇಂಪಾರ್ಟೆಂಟು. ನಮ್ಮ ಲೆಕ್ಚರರ್ ಡಿಸ್ಕಷನಲ್ಲಿ ಇದು ತುಂಬಾ ಮಾಡಿದೀವಿ. ನೀವು ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಕೆಲ್ವಿನ್ ಕನ್ವರ್ಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಯಾಕೆಂದ್ರೆ ಡೆಲ್ಟಾ ಟಿ ಎಫ್ ಡಿಫ್ರೆನ್ಸ್ ಎರಡರಲ್ಲೂ ಸೇಮ್ ಬರುತ್ತೆ. ನಾವೇನಾದ್ರೂ ಬೈ ಚಾನ್ಸ್ ನೀವು ತಪ್ಪೆಲ್ಲಿ ಮಾಡ್ತಾ ಇದ್ದೀರಿ ಅಂದ್ರೆ ಡಿಫ್ರೆನ್ಸ್ ಅನ್ನ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿರ್ತೀವಿ, ಅದನ್ನ ಕೆಲ್ವಿನ್ ಕನ್ವರ್ಟ್ ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ಕೆಲ್ವಿನ್ ಕನ್ವರ್ಟ್ ಮಾಡಬಾರ್ದು. ನಿಮ್ಮ ಆನ್ಸರ್ಸ್ ಎಲ್ಲ ರಾಂಗ್ ಬರ್ತವೆ. ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಹಾಕೊಳ್ಳಿ. ನೋಡಿ, ಅವ್ನು ಬರ್ದಿದ್ದಾನೆ, ಸ್ಟೂಡೆಂಟ್ ಲೆಕ್ಚರ್, ಐ ಡೋಂಟ್ ನೋ, ಇನ್ ಸೊಲ್ಯೂಷನ್ ಚಾಪ್ಟರ್ ಡೆಲ್ಟಾ ಟಿ ಎಫ್ ಅಂಡ್ ಡೆಲ್ಟಾ ಟಿ ಬಿ ಶುಡ್ ಬಿ ಟೇಕನ್ ಇನ್ ಡಿಗ್ರಿ ಸೆಲ್ಸಿಯಸ್ ಆರ್ ಇಟ್ ಶುಡ್ ಬಿ ಕನ್ವರ್ಟೆಡ್ ಟು ಕೆಲ್ವಿನ್. ಕೆಲ್ವಿನ್ ಕನ್ವರ್ಟ್ ಮಾಡಬಾರ್ದು. ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ರೆ ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಇರಬೇಕು. ಕೆಲ್ವಿನ್ ಕನ್ವರ್ಟ್ ಮಾಡಬಾರ್ದು. ಕೆಲ್ವಿನ್ ಅಲ್ಲಿ ಕೊಟ್ಟಿದ್ರೆ ಕೆಲ್ವಿನ್ ಅಲ್ಲಿ ಸರ್ಚ್ ಮಾಡಬೇಕು. ಯಾಕೆಂದ್ರೆ ಡಿಫ್ರೆನ್ಸ್ ಇಸ್ ಆಲ್ವೇಸ್ ಸೇಮ್ ಬೋತ್ ಇನ್ ಡಿಗ್ರಿ ಸೆಲ್ಸಿಯಸ್ ಅಂಡ್ ಕೆಲ್ವಿನ್. ಮತ್ತೆ ಅದನ್ನ ಡಿಫ್ರೆನ್ಸ್ ನೀವು ಕೆಲ್ವಿನ್ ಕನ್ವರ್ಟ್ ಮಾಡಿದ್ರೆ ರಾಂಗ್ ಆಗ್ಬಿಡುತ್ತೆ, ತಪ್ಪಾಗ್ಬಿಡುತ್ತೆ. ಇನ್ನೇನಾದ್ರು ಡೌಟ್ ಇದೆಯಾ? ಆಮೇಲೆ ಇಲ್ಲೊಂದು ಕ್ವಶನ್ ಸರ್, ಇನ್ ವಿಚ್ ಚಾಪ್ಟರ್ ಹಾರ್ಟ್ ಸೆಮ್ಸಿಕ್, ಅದು ಆಲ್ರೆಡಿ ಹೇಳಿದ್ದೀನಿ. ವೆದರ್ ಇನ್ ದಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿಲ್ ಬಿ ಆಸ್ಕ್ ಅಪ್ಲಿಕೇಶನ್ಸ್ ಕ್ವಶನ್ಸ್ ಕೇಳ್ಬೋದು. ಅಪ್ಲಿಕೇಶನ್ಸ್ ಕ್ವಶನ್ಸ್ ಇಲ್ಲಿ ಅಪ್ಲಿಕೇಶನ್ಸ್ ನಮಗೆ ನಿಯರ್ಲಿ 20-25% ಅಪ್ಲಿಕೇಶನ್ಸ್ ಇಟ್ಕೋತೀವಿ, ಕೇಳ್ಬೋದು. ಅಪ್ಲಿಕೇಶನ್ಸ್ ಅಂದ್ರೆ ಏನಿಲ್ಲ, ಪ್ರಾಬ್ಲಮ್ಸ್ ಆರ್ ಆಲ್ಸೋ ಅಪ್ಲಿಕೇಶನ್ಸ್. ಫಾರ್ಮುಲಾಕ್ಕೆ ಯಾವ ಟು ಸಬ್ಸ್ಟಿಟ್ಯೂಟ್ ಅನ್ನೋದು ಅಪ್ಲೈ ಮಾಡೋದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಪ್ಲಿಕೇಶನ್ಸ್ ಅಂದ್ರೆ ಏನು? ನಾವು ವುಡ್ಸ್ ರಿಯಾಕ್ಷನ್ ಇಟ್ಕೊಂಡಿರ್ತೀವಿ ಅಂತ ಹೇಳ್ಕೊಳ್ಳಿ. ನಾವೇನು ಹೇಳ್ತೀವಿ, RX+2Na ಪ್ಲಸ್ RX ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಇನ್ ಡ್ರೈ ಈಥರ್ ವಿಲ್ ಗೆಟ್ R and R ಅಂತ ಕೊಟ್ಟಿರ್ತೀವಿ. ಅದನ್ನ ಒಂದು ಎಕ್ಸಾಂಪಲ್ನ ಅಪ್ಲೈ ಮಾಡಿ ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ದಿ ಅಪ್ಲಿಕೇಶನ್. ಅಂದ್ರೆ ಅಪ್ಲಿಕೇಶನ್ಸ್ ನಾಲೆಡ್ಜ್ ಬೇಸ್ಡ್ ವೆರಿ ನಿಯರ್ ಇರ್ತವೆ. ನೀವು ಅದರಲ್ಲಿ ಡೋಂಟ್ ಗೆಟ್ ಕನ್ಫ್ಯೂಷನ್ಸ್. ಅದ್ರ ಬಗ್ಗೆ ಏನು ಬೇಡ, ಕೇಳ್ಬೋದು, ಅಪ್ಲಿಕೇಶನ್ಸ್ ಕೇಳ್ಬೋದು. ಅಯ್ಯೋ, ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದಬೇಕು ಅಂದ್ರೆ ನೋಡಿ, ಇನ್ನೂ ಒಂದು ಐಡಿಯಾ ಹೇಳ್ತೀನಿ. ಈಗ ವುಡ್ಸ್ ಒಂದು RX+2Na ಪ್ಲಸ್ RX ಗಿವಿಂಗ್ ರೇಸ್ ಟು RR ಅಂತ ಬರ್ಕೊಳ್ಳಿ. RR ಆಲ್ಕೈಲ್ ತಗೊಂಡ್ರೆ ವುಡ್ಸ್, RR ಅನ್ನ ಅರೈಲ್ ಗ್ರೂಪ್ ತಗೊಂಡ್ರೆ ಫಿಟ್ಟಿಕ್ಸ್. ವುಡ್ಸ್ದು ಆಲ್ಕೈಲು, ಫಿಟ್ಟಿಕ್ಸ್ದು ಅರೈಲು. ಆಲ್ಕೈಲ್ ಅರೈಲ್ ಗ್ರೂಪ್ ತಗೊಂಡ್ರೆ ವುಡ್ಸ್ ಫಿಟ್ಟಿಕ್ಸ್. 3 ರಿಯಾಕ್ಷನ್ ಒಂದೇ ಸರಿ ಬಂತಲ್ಲ. ಅದರಿಂದ ಆತರ ನಿಮ್ದೇ ಆದ ಐಡಿಯಾಸ್ ಮೇಲೆ ಹೋಗಿ. ಇವೇನು ಅದ್ರ ಬಗ್ಗೆ ದೊಡ್ಡ ಕನ್ಫ್ಯೂಷನ್ಸ್ ಮಾಡಿಕೊಂಡು ಇದೇನು ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿ ಹೋಗಿ, ನೀವು ಓದಿರೋದೆಲ್ಲ ಎಕ್ಸಾಮಲ್ಲಿ ಬರುತ್ತೆ. ನೀವು ಎದ್ರಕೊಂಡು ಹೋದ್ರೆ ಎಲ್ಲ ಮರ್ತೋಗ್ಬಿಡುತ್ತೆ. ಕಾನ್ಫಿಡೆನ್ಸ್ ಆಗಿರಿ. ನಿಮ್ಮದು ವಸತಿ ಶಾಲೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ. ನೀವು ಸ್ಟೂಡೆಂಟ್ಸು, ನಮ್ಮ ರಿಕ್ವೆಸ್ಟು, ನಿಮ್ಮ ಲೆಕ್ಚರರ್ಸ್ ಮೇಲೆ ನಂಬಿಕೆ ಇಡಿ. ಅವ್ರು ಚೆನ್ನಾಗೇ ಕಲಿಸಿರ್ತಾರೆ. ನಿಮ್ಮ ಲೆಕ್ಚರರ್ ಹೇಳಿರೋದೇ ಬರುತ್ತೆ 100%. ನೀವು ಧೈರ್ಯವಾಗಿ ಹೋಗಿ. ಇನ್ನೇನಾದ್ರೂ ಕೇಳೋವಂಥ ಮಕ್ಕಳು? ಎಲ್ಲಿದೆ? Right. Now I got it. In organic part, while explaining, should explain in the exact sentences as given in the text or can be write in the own words. ನೋಡಿ, ಈಗ ನೀವು ಓನ್ ವರ್ಡ್ಸ್ ಅಲ್ಲಾದ್ರೂ ಬರೀರಿ, NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಥರನಾದ್ರು ಬರೀರಿ. ನನಗೆ ರಿಯಾಕ್ಟೆಂಟ್ ನೇಮ್ ಕರೆಕ್ಟಾಗಿ ಬರ್ದಿದ್ಯಾ, ಪ್ರಾಡಕ್ಟ್ ನೇಮ್ ಕರೆಕ್ಟಾಗಿ ಬರ್ದಿದ್ಯಾ, ಕೆಟಲಿಸ್ಟು ಅಥವಾ ಟೆಂಪರೇಚರ್ ಕರೆಕ್ಟಾಗಿ ಬರ್ದಿದ್ಯಾ ಅಂತ ಮಾತ್ರ ಬರಿತೀವಿ. ನಿಮ್ಮ ಇಂಗ್ಲೀಷೇ ನಮಗೆ ಬೇಕಾಗಿಲ್ಲ. ಕೆಮಿಕಲ್ ಈಕ್ವೇಷನ್ಸ್ ಆರ್ ದಿ ಲ್ಯಾಂಗ್ವೇಜಸ್ ಆಫ್ ದಿ ಕೆಮಿಸ್ಟ್ರಿ. ಅದಕ್ಕೋಸ್ಕರ ಸೆಲ್ಫ್ ಎಕ್ಸ್ಪ್ಲನೇಟರಿ ಈಕ್ವೇಷನ್ ಅಂತಲೂ ಬರೀಬೋದು. ಈಗ ಫಾರ್ ಎಕ್ಸಾಂಪಲ್ ಫಿಟ್ಟಿಕ್ಸ್ ರಿಯಾಕ್ಷನೇ ತಗೊಳ್ಳಿ. ಕ್ಲೋರೋಬೆನ್ಸಿನ್ ತಗೊಂಡಿರ್ತೀರ, ಕ್ಲೋರೋಬೆನ್ಸಿನ್ ಸ್ಟ್ರಕ್ಚರ್ ಬರೀತೀರ, ಅದ್ರ ಕೆಳಗಡೆ ಕ್ಲೋರೋಬೆನ್ಸಿನ್ ಅಂತ ನೇಮ್ ಬರೀರಿ. ಪ್ಲಸ್ ಸೋಡಿಯಮ್ಮು ಪ್ಲಸ್ ಇನ್ನೊಂದು ಕ್ಲೋರೋಬೆನ್ಸಿನ್ ಬರ್ಕೊಳ್ಳಿ. ಇನ್ ದಿ ಪ್ರೆಸೆನ್ಸ್ ಆಫ್ ಸೋಡಿಯಂ ಇನ್ ಡ್ರೈ ಈಥರ್. ಆ ಕಡೆ ಬಂದಾಗ ಡೈಫಿನೈಲ್ ಆರ್ ಬೈಫಿನೈಲ್ ಪ್ಲಸ್ 2NaCl ಏನೋ ಬಂದಿರುತ್ತೆ. ಅಲ್ಲೇ ಎಲ್ಲ ಬರ್ದಿರ್ಬೇಕಾದ್ರೆ ವೈ ಡೂ ವಿ ನೀಡ್ ಯುವರ್ ಇಂಗ್ಲಿಷ್? ಅದಕ್ಕೊಂದು ತಮಾಷೆ ಹೇಳ್ತೀನಿ ನೋಡಿ. ಒಂದು ಹಳೆ ಕ್ವಶನ್ ಪೇಪರಲ್ಲಿ ವಾಟ್ ಈಸ್ ದಿ ನೇಮ್ ಆಫ್ ದಿ ಎಲಿಮೆಂಟ್ ಯೂಸ್ಡ್ ಇನ್ ದಿ ಪಾರ್ಕ್, ಇದು ಯಾವುದು ಪಾರ್ಕ್ಸ್ ಪ್ರೋಸೆಸ್ ಅಂತೇನೋ ಒಂದು ಕ್ವಶನ್ ಬಂದಿತ್ತು. ಅವನು ಯಾರೋ ಇಂಗ್ಲೀಷ್ ಬರ್ದಿದ್ದ.
ದಿ ನೇಮ್ ಆಫ್ ದಿ ಎಲಿಮೆಂಟ್ ಯೂಸ್ಡ್ ಇನ್ ದಿ ಪಾರ್ಕ್ಸ್ ಪ್ರೋಸೆಸ್ ಈಸ್, ಅಲ್ಲಿಗೆ ಒಂದು ಲೈನ್ ಮುಗ್ದೋಯ್ತು, ಲಾಸ್ಟ್ ಅಲ್ಲಿ ZN ಅಂತ ಬರ್ದ. ZN ಕರೆಕ್ಟ್ ಆನ್ಸರ್, ಮಾರ್ಕ್ಸ್ ಕೊಡ್ಲಿಲ್ಲ. ಯಾಕಂದ್ರೆ ನಾವು ಕೇಳಿದ್ದು ನೇಮು, ಅವನು ಬರ್ದಿರೋದು ಸಿಂಬಲ್. ಅದಕ್ಕೆ ಅವನು ಯಾಕೆ ಬರ್ದಿದ್ದ ಹಾಗೆ ಅಂದ್ರೆ ಲೈನ್ ಮುಗ್ದೋಯ್ತಲ್ಲ, ಸಿಂಬಲ್ ಅಲ್ಲಿ ಬರ್ದ, ಮಾರ್ಕ್ಸ್ ಹೊಟ್ಟಾಯ್ತು. ನಮ್ಗೆ ವೈ ಡು ವಿ ನೀಡ್ ಯುವರ್ ಇಂಗ್ಲಿಷ್ ಏನಿದ್ರು ನೀವು ಇಂಗ್ಲೀಷಲ್ಲಿ ಯೂಸ್ ಮಾಡ್ಕೊಳ್ಳಿ. ಕೆಮಿಸ್ಟ್ರಿನಲ್ಲಿ ಕೆಮಿಸ್ಟ್ರಿ ಬರೀರಿ, ಸೆಲ್ಫ್ ಎಕ್ಸ್ಪ್ಲನೇಟರಿ ಈಕ್ವೇಶನ್ ಬರೀರಿ, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ರಿಯಾಕ್ಟೆಂಟ್ ಕೆಳಗಡೆ ನೇಮು, ಆರೋ ಮಾರ್ಕ್ ಮೇಲ್ಗಡೆ ಎಕ್ಸ್ಪೆರಿಮೆಂಟಲ್ ಕಂಡೀಷನ್ಸು, ಪ್ರಾಡಕ್ಟ್ ಕೆಳಗಡೆ ನೇಮು. ನಿಮ್ ಇಂಗ್ಲೀಷೇ ಬೇಡ, ಫುಲ್ ಮಾರ್ಕ್ಸ್ ಕೊಡ್ತೀವಿ 100%. ಬೇಕಾದ್ರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ನೀವು ಓದರ್ಸುದ್ದು ಆಚೆ ವರ್ಷದ ಯಾರ ಥರ ನಿಮ್ಮ ಟೀಚರ್ಸ್ ಹತ್ರ ಒಂದು ಜೆರಾಕ್ಸ್ ಮಾಡ್ಕೊಂಡು ನೋಡಿ, ಸೆಲ್ಫ್ ಎಕ್ಸ್ಪ್ಲನೇಟರಿ ಈಕ್ವೇಶನ್ ಫುಲ್ ಮಾರ್ಕ್ಸ್ ಅಂತ ಬರ್ದಿರ್ತೀವಲ್ಲ. ಇನ್ನೊಂದು ಕ್ವಶನ್ ಬಂದಿದೆ, ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಪ್ರಾಬ್ಲಮ್ಸ್ ಆರ್ ಕಮ್ಸ್ ಅಂಡರ್ ವಿಚ್ ಕಾನ್ಸೆಪ್ಟ್ಸ್ ಆರ್. ಈಗ ಕೋಆರ್ಡಿನೇಷನ್ ಕೆಮಿಸ್ಟ್ರಿನಲ್ಲಿ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಯಾವ ಪ್ರಾಬ್ಲಮ್ಸ್ ಇದೆ? ಪ್ರಾಬ್ಲಮ್ಸ್ ಯಾವುದು ಇಲ್ವಲ್ಲ. ಯಾವುದು ABVRS ಬಾಯ್ಸ್ ಅಂತ ಅಂದ್ಬಿಟ್ಟು ಕಳಿಸಿದ್ದಾರೆ. ಕೋಆರ್ಡಿನೇಷನ್ ಕೆಮಿಸ್ಟ್ರಿನಲ್ಲಿ ಯಾವುದು ಪ್ರಾಬ್ಲಮ್ಸ್ ಇಲ್ಲ. ಆಮೇಲೆ ಇನ್ನೂ ಒಂದು ತಿಳ್ಕೊಳ್ಳಿ, ಯಾವ್ಯಾವ ಪಾರ್ಟಲ್ಲಿ ಯಾವ್ಯಾವ ಚಾಪ್ಟರ್ನ ಫಿಕ್ಸ್ ಮಾಡಿದ್ದೀವಿ ಆ ಪಾರ್ಟಲ್ಲೇ ಬರಬೇಕು. ದಿಸ್ ಈಸ್ ಎ ರೂಲ್. ನಾವು ಅದನ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಇಲ್ಲ. ಆಮೇಲೆ ಇನ್ ಆರ್ಗ್ಯಾನಿಕ್ ಪಾರ್ಟ್ ವೈಲ್ ಎಕ್ಸ್ಪ್ಲೈನಿಂಗ್ ಶುಡ್ ಎಕ್ಸ್ಪ್ಲೈನ್ ಇನ್ ಅದಾಯ್ತಲ್ಲ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿಲ್ ಬಿ ಆಸ್ಕ್ ಅಪ್ಲಿಕೇಶನ್ ಕ್ವಶನ್ಸ್ ಕೇಳ್ತಾರೆ. ಡೆಲ್ಟಾ TF ಆಯ್ತು. ನೆಕ್ಸ್ಟ್ ಎನಿ ಮೋರ್? ಯಾರಾದ್ರೂ ಕ್ವಶನ್ಸ್ ಕೇಳೋದಿದೆಯಾ? ಇನ್ನು 15 ನಿಮಿಷ ಟೈಮ್ ಇದೆ, ಯೂಸ್ ಮಾಡ್ಕೊಳ್ಳಿ. ಎಲ್ಲಿದೆ? ಕಮಾಜಿ ಕಾಲೇಜ್ ಏನಾದ್ರು ಕ್ವಶನ್ ಕೇಳೋದಿದೆಯಾ? ಕಮಾಜಿ ಕಾಲೇಜ್ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ವಾಯ್ಸ್ ಕೇಳಿಸ್ತಿದೆ ನೋಡಿ. ಅಲ್ಲ, ಮಕ್ಕಳೆಲ್ಲ ತುಂಬಾ ಸೈಲೆಂಟ್ ಅಂತ ಆಯ್ತು. ಎಲ್ಲೂ ಬಹಳ ಸೀರಿಯಸ್ ಆಗಿ ಕೇಳ್ತಾರೆ ಸರ್. ಹೌದೌದು. ನೋಡಿ, ಈಗ ನಾನು ಏನ್ ಹೇಳೋದಕ್ಕೂ ನಾನು ರೆಡಿಯಾಗೇ ಬಂದಿದ್ದೀನಿ. ನನ್ನನ್ನು ಟೆಸ್ಟ್ ಮಾಡೋಕ್ಕಾದ್ರೂ ಒಂದು ಸ್ವಲ್ಪ ಕ್ವಶನ್ ಕೇಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಮುಂದೆ ಕೂತಿರ್ತಕ್ಕಂಥ ಶ್ರೀಯುತ ಈರೇಗೌಡರು ನಿಮ್ಮ ಪ್ರಶ್ನೆಗಳಿದ್ರೆ ಉತ್ತರಿಸ್ತಾ ಇದ್ದಾರೆ. ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಅದನ್ನ ಪ್ರಶ್ನೆಗಳ ಮುಖಾಂತರ ತಿಳ್ಕೊಳ್ಳಿ. ಇನ್ನೊಬ್ರು ನೋಡಿ, ಇವಾಗ MD/PU ಸೈನ್ಸ್ ಕಾಲೇಜ್ ಹೆಬ್ಬಾಳಿಂದ ಒಂದು ಅಬೌಟ್ ನ್ಯೂಮೆರಿಕಲ್ ಸರ್ ಅಂತ ಕೇಳಿದ್ದಾರೆ. ಎಸ್, ಇನ್ನೂ ಒಂದ್ಸರಿ ಹೇಳ್ತೀನಿ ನೋಡಿ. ನ್ಯೂಮೆರಿಕಲ್ ಪ್ರಾಬ್ಲಮ್ಸು ಈಚ್ ಚಾಪ್ಟರ್, ಅಂದರೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೇಳಿದೆ ಓನ್ಲಿ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ, ಸೊಲ್ಯೂಷನ್ಸು ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕನೆಟಿಕ್ಸ್. ಇಟ್ ಈಸ್ ವೆರಿ ಕ್ಲಿಯರ್ಡ್ ದಟ್ ಕೆಮಿಕಲ್ ಕನೆಟಿಕ್ಸ್ ಇಂದ 2 ಪ್ರಾಬ್ಲಮ್ಸು, ಎಲೆಕ್ಟ್ರೋಕೆಮಿಸ್ಟ್ರಿ ಇಂದ 2 ಪ್ರಾಬ್ಲಮ್ಸು, ಸೊಲ್ಯೂಷನ್ಸ್ ಇಂದ 2 ಪ್ರಾಬ್ಲಮ್ಸು. ಸೊ ಅದರಿಂದ 6 ಪ್ರಾಬ್ಲಮ್ಸ್ ಕೇಳ್ತೀವಿ. ಯು ಹ್ಯಾವ್ ಟು ಸಾಲ್ವ್ ಓನ್ಲಿ 3 ಪ್ರಾಬ್ಲಮ್ಸ್. ನನ್ನ ಎಕ್ಸ್ಪೆಕ್ಟೇಷನ್ನು ನಿಮ್ಗೆ 6 ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ಬರುತ್ತೆ ಅಂದರೆ 6 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಡೋಂಟ್ ವರಿ ಅಬೌಟ್ ದಿ ಟೈಮ್. ನೀವು ಟೈಮು ಬೇಕಾದಷ್ಟು ಇರುತ್ತೆ. ಯಾಕೆಂದರೆ ಮ್ಯಾಥಮೆಟಿಕ್ಸಲ್ಲಿ 80 ಮಾರ್ಕ್ಸ್ಗೆ ಅವರು 3 ಅವರ್ಸ್ ತಗೋತಾರೆ, ನಾವು 70 ಮಾರ್ಕ್ಸ್ಗೆ 3 ಅವರ್ಸ್ ತಗೋತೀವಿ. ಸೊ ಅದರಿಂದ ನೀವೆಲ್ಲನೂ ಮಾಡಿ. ನನ್ ಕೇಳೋದಾದ್ರೆ, ಈಗ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೆಮಿಕಲ್ ಕೈನೆಟಿಕ್ಸಲ್ಲಿ ಅವೆರಡು ಫಾರ್ಮುಲಾ ಆದ್ಮೇಲೆ ಒಂದೊಂದು ಪ್ರಾಬ್ಲಮ್ ಬರುತ್ತೆ. K is equal to 2.303 divided by T log of R0 divided by R. ಇದನ್ನ ನೀವು ಸ್ವಂತ ಓದೋದ್ಕಿಂತ ನಿಮ್ಮ ಟೀಚರ್ಸ್ ಹತ್ರ ಇನ್ನೊಂದ್ಸರಿ ಲಾಗು ಆಂಟಿ ಲಾಗ್ ನೋಡೋದನ್ನ ಹೇಳಿಸ್ಕೊಳ್ಳಿ. ಇನ್ನೊಂದು ಫಾರ್ಮುಲಾ log K2 divided by K1 is equal to EA divided by 2.303 or T2 minus T1 divided by T1 T2. ಈ ಫಾರ್ಮುಲಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರಲ್ಲಿ ಗ್ಯಾರಂಟಿ 2 ಪ್ರಾಬ್ಲಮ್ಸ್ ಬರುತ್ತೆ. 99% ನಾನು ಎಕ್ಸ್ಪೆಕ್ಟ್ ಮಾಡೋದು.
ಬೈ ಚಾನ್ಸ್ ಏನಾದ್ರೂ ನಿಮಗೆ ಇದಾಯಿತು ಅಂದರೆ ಮಾಮೂಲಿ ಬಿಗಿನಿಂಗಲ್ಲಿ ಇದಾವಲ್ಲ, ಪ್ರಾಡಕ್ಟ್ ಕೊಡೋದು, ರಿಯಾಕ್ಟೆಂಟ್ ಕೊಡೋದು, ಅದೆಲ್ಲರೂ ಮಾಡ್ತಾರೆ. ಅದೆಲ್ಲರೂ ಮಾಡ್ತಾರೆ ಅಂತಲೇ ಕೊಡೋದಿಲ್ಲ. ಇಲ್ಲಿ ಎರಡರಲ್ಲೂ ಲಾಗ್ ಬರೋದ್ರಿಂದ ನಿಮ್ಮ ಲಾಗನ್ನು ಯಾವ ರೀತಿ ಪರ್ಫೆಕ್ಟಾಗಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ದಯವಿಟ್ಟು ನಾನು ಟೀಚರ್ಸಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವ್ರಿಗೆ ಇನ್ನೊಂದು ಸರಿ ಒಂದು ಅರ್ಧ ಗಂಟೆ ಕೂರಿಸ್ಕೊಂಡು ಒಂದು ಪ್ರಾಬ್ಲಮನ್ನೇ ಹಾಕ್ಕೊಂಡು ಲಾಗು ಆ್ಯಂಟಿ ಲಾಗನ್ನು ಚೆನ್ನಾಗಿ ಹೇಳ್ಕೊಡಿ. ಆಮೇಲೆ ಇನ್ನೊಂದು ಕ್ವಶನ್ ಇದೆ ಇಲ್ಲಿ, ಪ್ರೆಸರ್ ಡಸ್ ನಾಟ್ ಹ್ಯಾವ್ ಎನಿ ಸಿಗ್ನಿಫಿಕೆಂಟ್ ಎಫೆಕ್ಟ್ ಗಿವ್ ಟು ರೀಸನ್ಸ್ ಅಂತ ಕೇಳಿದರೆ ಯಾರು, ಸಂಜು ಪಾಟೀಲ್ ಅಂತ. ಈಗ ಪ್ರೆಸರ್ ಡಸ್ ನಾಟ್ ಅಂತ ಯಾವ ಕಾನ್ಸೆಪ್ಟ್ ಮೇಲೆ ಅಂತ ಕೇಳಿಲ್ಲ, ಯಾಕೆಂದ್ರೆ ಪ್ರೆಸರ್ ಎಫೆಕ್ಟು ಸೊಲ್ಯೂಷನ್ಸಲ್ಲೂ ಬರುತ್ತೆ, ಕೆಮಿಕಲ್ ಕೈನೆಟಿಕ್ಸಲ್ಲೂ ಬರುತ್ತೆ. ಯಾವ ಕಾನ್ಸೆಪ್ಟ್ ಮೇಲೆ ನಾನು ಪ್ರೆಸರ್ ಎಫೆಕ್ಟ್ ಹೇಳಬೇಕು, ಅದಕ್ಕೋಸ್ಕರ ಎರಡೂ ಚಾಪ್ಟರ್ಲಿ ಇರೋದನ್ನೇ ಹೇಳ್ಬಿಡ್ತೇನೆ. ಈಗ ಸಾಲಿಬಿಲಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರು, ಪ್ರೆಸರ್. ಸಾಲಿಡ್ ಇನ್ ಲಿಕ್ವಿಡ್ ನೋಡಿ, ಈಗ ಸಾಲಿಡ್ ಇನ್ ಲಿಕ್ವಿಡ್ ಅಂತ ಕಳಿಸಿದ್ರೆ ಈಗ ಬಂತು, ಕರೆಕ್ಟ್ ಕ್ಲಾರಿಟಿ ಸಿಕ್ತು ನನಗೆ. ಇವಾಗ ನೀವು ಸಾಲಿಡ್ ಇನ್ ಲಿಕ್ವಿಡ್ ಅಂತ ಕಳಿಸಿದ್ಯಾ ನೋಡಿ. ಈಗ ಸಾಲಿಡ್ ಈಸ್ ಕಂಪ್ರೆಸ್ಡ್, ಲಿಕ್ವಿಡ್ ಈಸ್ ಆಲ್ಸೋ ಕಂಪ್ರೆಸ್ಡ್. ಆಲ್ರೆಡಿ ಕಂಪ್ರೆಸ್ ಆಗಿರೋದ್ರಿಂದ ಪ್ರೆಸರ್ ಕೊಟ್ಟರೆ ಏನು ಕಂಪ್ರೆಸ್ ಆಗೋದಿಲ್ಲ. ಅಲ್ಲಿಗೆ ದೇರ್ ಇಸ್ ನೋ ಎಫೆಕ್ಟ್ ಆಫ್ ಪ್ರೆಸರ್ ಆನ್ ಕಂಪ್ರೆಸ್ಡ್ ಪ್ರಾಡಕ್ಟ್ಸ್ ಅಂಡ್ ರಿಯಾಕ್ಟೆಂಟ್ಸ್ ಅಥವಾ ಸೊಲ್ಯೂಷನ್ಸ್. ಸೊ ಗ್ಯಾಸ್ ಆದರೆ ಗ್ಯಾಸ್ ಕ್ಯಾನ್ ಬಿ ಕಂಪ್ರೆಸ್ಡ್ ಬೈ ಅಪ್ಲೈಯಿಂಗ್ ದಿ ಪ್ರೆಸರ್. ಅದರಿಂದ ಗ್ಯಾಸ್ ಅನ್ನೋ ಟರ್ಮ್ ಬಂದರೆ ಮಾತ್ರ ಪ್ರೆಸರ್ ಎಫೆಕ್ಟ್ ಇರುತ್ತೆ. ಸಾಲಿಡ್ಸ್ ಲಿಕ್ವಿಡ್ಸ್ ಸಿನ್ಸ್ ಆಲ್ರೆಡಿ ದೇ ಆರ್ ಕಂಪ್ರೆಸ್ಡ್, ಸಾಲಿಡ್ಸ್ ಲಿಕ್ವಿಡ್ಸ್, ಸಾಲಿಡ್ ಇನ್ ಲಿಕ್ವಿಡ್ ಮೇಲೆ ದೇರ್ ಇಸ್ ನೋ ಎಫೆಕ್ಟ್ ಆಫ್ ಪ್ರೆಸರ್ ಬಿಕಾಸ್ ಆಫ್ ಕಂಪ್ರೆಷನ್. ಕಂಪ್ರೆಸ್ ಆಗಲ್ಲ ಅವು. ಮತ್ತೆ ಈಗ ನಾವು ಒಂದು ನೀರು ತಗೊಂಡಿರ್ತೀವಿ 1 ಲೀಟ್ರನ್ನ, 1 ಲೀಟ್ರಿಗಿಂತ ನೀರನ್ನ ನಾವು ಪ್ರೆಸರ್ ಕೊಟ್ಟು ಕಡಿಮೆ ಮಾಡೋಕ್ಕಾಗುತ್ತಾ? ಈಸ್ ಇಟ್ ಪಾಸಿಬಲ್? ಆಗೋದಿಲ್ಲ. ಅದಕ್ಕೋಸ್ಕರ ದೇರ್ ಇಸ್ ನೋ ಎಫೆಕ್ಟ್ ಆಫ್ ಪ್ರೆಸರ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ನನ್ ಕೇಳಿದ್ರೆ ಎಲ್ಲ ಓದಿ, ಯಾಕೆಂದ್ರೆ ಅಲ್ಲಿ ABC ಅಂತ ಕ್ವಶನ್ಸ್ ಕೊಡೋದ್ರಿಂದ ನಾನು ಹೇಳ್ಬೋದು ಎಗೆ ಬಿಗೆ ಯಾವ್ದು ಬರುತ್ತೆ ಅಂತ ಸೀದಾ ಹೇಳೋಕ್ಕಾಗಲ್ಲ. ಸೀದಾ ಎಲ್ಲೋ ಒಂದು ಡಿಫಿಕಲ್ಟ್ ಮಾಡಿರ್ತಾರೆ, ಯಾಕಂದ್ರೆ ಆರ್ಟ್ಸಲ್ಲಿ ಅದನ್ನ ಹಾಕ್ಬಿಡ್ತೇವೆ. ಅಂದರೆ ಆಲ್ಡಾಲ್ ಕಂಡೆನ್ಸೇಷನ್ ಇರ್ಬೋದು, ಕ್ಯಾನಿನ್ಜೆರೋಸ್ ರಿಯಾಕ್ಷನ್ಸ್ ಇರ್ಬೋದು, ಬೇಕಾದಷ್ಟು ನೇಮಿಂಗ್ ರಿಯಾಕ್ಷನ್ಸ್ ಇದೆ ಅದರಲ್ಲಿ. ಆಮೇಲೆ HVZ ರಿಯಾಕ್ಷನ್ಸ್ ಬರುತ್ತೆ, ಕ್ಲೆಮೆನ್ಷನ್ ರಿಡಕ್ಷನ್ ಬರುತ್ತೆ, ಗಟರ್ಮನ್ ಕೋಚ್ ರಿಯಾಕ್ಷನ್ ಬರುತ್ತೆ. ಪ್ರತಿಯೊಂದೂ ಆಲ್ಡಿಹೈಡ್ ಕೀಟೋನ್ಸ್ ತುಂಬಾನೇ ಇಂಪಾರ್ಟೆಂಟ್, ಎಲ್ಲನೂ ಓದಿ. ಎಕ್ಸಲೆಂಟ್ ಅಂಡ್ ವೆರಿ ಡೆಪ್ತ್. ಹಲೋ ಸರ್. ಮಧುರಾ ಗೌಡ ಹೇಳಮ್ಮ, ಒಂದು ಮೊಬೈಲ್ ಆಫ್ ಮಾಡಮ್ಮ. ಕಮ್ಮಜ್ಜೆ ಕಾಲೇಜಿಂದ. ಹಲೋ ಸರ್, ಕೇಳ್ತದಾ? ಹೇಳಿ ಮೇಡಮ್. ಸರ್, ಚಾರ್ಟ್ ಕೆಮಿಸ್ಟ್ರಿಯಲ್ಲಿ ಪಾರ್ಟ್ ಡಿ ಅಲ್ಲಿ ಇದು ಕ್ವಶನ್ಸ್ ಇಂಟರ್ ಕನೆಕ್ಟ್ ಆಗ್ಬೋದಾ ಸರ್? ಹಾಗಾದ್ರೆ ಚಾಪ್ಟರ್ ಟು ಚಾಪ್ಟರ್ ಆಲ್ಡಿಹೈಡ್ ಇಂದ ಕ್ವಶನ್ಸ್ ಬಂದು ನೆಕ್ಸ್ಟ್ ಅದರ ಕಂಟಿನ್ಯೂಯೇಷನ್ ಅಮೈನ್ಸ್ ಅಲ್ಲಿ ಎಂಡ್ ಆಗುವ ಹಾಗೆ? ಇಲ್ಲ, ಬರಲ್ಲ. ಇಂಟರ್ ಮಿಕ್ಸಿಂಗ್ ನ ಅವಾಯ್ಡ್ ಮಾಡಿದ್ವಿ, 100% ಬರಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. 100% ಬರಲ್ಲ. ಅದ್ರ ಬಗ್ಗೆ CET ಇಲ್ಲಿ ಬರ್ತವೆ, ಬೋರ್ಡ್ ಎಕ್ಸಾಮ್ ಅಲ್ಲಿ ಬರಂಗಿಲ್ಲ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಕ್ವಶನ್ ಬಂದಿದೆ, ಕ್ಯಾನ್ ಆಂಟಿಲಾಗ್ ಆಫ್ ನೆಗೆಟಿವ್ ವ್ಯಾಲ್ಯೂಸ್ ಬಿ ಆಸ್ಕ್? 100% ಕೇಳ್ಬೋದಪ್ಪ. ನೆಗೆಟಿವ್ಗ ನೀವು 2 ಮೆಥಡ್ ನೆಗೆಟಿವ್ ಬರ್ದಂಗೇನು ಮಾಡ್ಕೋಬಹುದು. ಇಲ್ಲಿ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ, ನೆಗೆಟಿವ್ ಬರ್ದಂಗೆ ಯಾವ ರೀತಿ ಮಾಡ್ಕೋಬಹುದು ಅಂದ್ರೆ, ನಿಮ್ಗೆ ಅಲ್ಲಿ -2.303 ಅಂತೇನೋ ಬಂದಿರುತ್ತೆ ಅಂತ ಅನ್ಕೊಳ್ಳಿ. ಈ ಕಡೆ ಲಾಗ್ KC ಅಂತ ಇರುತ್ತೆ ಅನ್ಕೊಳ್ಳಿ. ಲಾಗ್ KC is equal to -2.303 ಅಂತ ಇರುತ್ತೆ. ನೀನು 2 ರೀತಿ ಮಾಡ್ಬೋದು. KC is equal to ಆಂಟಿಲಾಗ್ ಆಫ್ -2.303 ಅಂತ ಹಾಕೋತೀಯ. ಯು ಹ್ಯಾವ್ ಟು ಕನ್ವರ್ಟ್ ದಟ್ ಮೈನಸ್ ಇಂಟು ಬಾರ್ ಬೈ ಆಡಿಂಗ್ +1 and -1. ಅದನ್ನ ಮೆಥಡ್ ಹೇಳ್ಕೊಟ್ಟಿರ್ತಾರೆ. ಇಲ್ಲ ನೀನು ಮರ್ತ್ಬಿಟ್ರಿ ಅಂದ್ರೆ ಇನ್ನೊಂದು ಐಡಿಯಾ ಹೇಳ್ಕೊಡ್ತೀನಿ ನೋಡ್ಕೊ. ಅದು ಲಾಗ್ KCನ ಮೈನಸ್ನ ಲೆಫ್ಟ್ ತಗೊಂಡ್ಬಿಡು. -log KC is equal to 2.303 ಆಯ್ತು. ಆ -log KCನ log 1/KC ಅಂತ ಮಾಡ್ಕೊಬಿಟ್ಟು ನೆಗೆಟಿವ್ ಹೊಟ್ಟೋಗ್ಬಿಡುತ್ತೆ. ಈಗ ನಾವು pH ನ -log of 1/H+ ಅಂತ ಬರಿತೀವಿ. ಅದನ್ನೇ ಮೈನಸ್ ತೆಗಿಬೇಕು ಅಂದ್ರೆ pH is equal to log of 1/H+ ಅಂತ ಬರಿತೀವಿ. ಅದನ್ನೇ ಜ್ಞಾಪಕ ಇಟ್ಕೊಂಡು ಫಸ್ಟ್ PUC ಇಲ್ಲಿ ಮಾಡ್ಕೊಂಬಿಡು. ನೆಗೆಟಿವ್ ಆದಷ್ಟು ಕ್ಯಾನ್ಸಲ್ ಮಾಡ್ಕೊ. ನಿನ್ನ ಹತ್ರನೇ ಐಡಿಯಾ ಇರುತ್ತೆ. ಈಗ ಲಾಗ್ ಆಫ್ KC is equal to -2.303 ಇರುತ್ತೆ. ಸರ್ ನೆಗೆಟಿವ್ ಬಂದಿದೆ ಹೆಂಗ್ ಮಾಡೋದು ಅಂತಲ್ವಾ?
ಲಾಗ್ 1/kc ಅಂತ ಮಾಡ್ಕೊಟ್ಟು ಇಲ್ಲೊಂದು ಮೈನಸ್ ತಗೋ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಹೋಗ್ಲಿಲ್ವಾ? ಆಮೇಲೆ ಇನ್ನೊಂದು ಸರಿಗೆ 1/kc ಕೊಟ್ಟು ಒಂದು ವ್ಯಾಲ್ಯೂ ಬರುತ್ತೆ, kc ಕೊಟ್ಟು ರೆಸಿಪ್ರೋಕಲ್ ತಗೋ, ಬರುತ್ತದು, ಅದ್ರದ್ದೇನು ಸಮಸ್ಯೆ ಇಲ್ಲ. ನೋಡಿ ಈಗ ವೈ Cr2 2+ is reducing and Mn3+ is oxidizing. ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ Cr ನೋಡಿ, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು, ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು ಅಂತ ನಿಮಗೆ ಐಡಿಯಾ ಇರಲಿ. ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಈಸಿಲಿ. ರಿಮೆಂಬರ್, ಯಾರು ಕಳಿಸಿರೋದನ್ನು MDRS ಹೊಸಕೋಟೆ. ಈಗ Cr2+ is reducing ಅಂತ ಅಂದ್ರೆ ಬಿಕಾಸ್ ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ವೆರಿ ಈಸಿಲಿ. ಸರ್ ಇಲ್ಲೊಂದು ಕ್ವಶನ್ ಕೇಳ್ಬೋದು, ಸರ್ ಯಾಕೆ ಸರ್ ಈಸಿಯಾಗಿ ಆಕ್ಸಿಡೇಷನ್ ಆಗುತ್ತೆ ಅಂದ್ರೆ Cr3+ is more stable than Cr2+. ಜ್ಞಾಪಕ ಇಟ್ಕೊಂಡಿರಿ, ಅದು ಮೋರ್ ಸ್ಟೆಬಿಲಿಟಿ. ಯಾಕೆಂದ್ರೆ ಯೂನಿವರ್ಸ್ ಈಸ್ ಗೋಯಿಂಗ್ ಟುವರ್ಡ್ಸ್ ದಿ ಸ್ಟೆಬಿಲಿಟಿ, ವಿ ಆರ್ ಆಲ್ಸೋ ಗೋಯಿಂಗ್ ಟುವರ್ಡ್ಸ್ ದಿ ಸ್ಟೆಬಿಲಿಟಿ. ಅದಕ್ಕೋಸ್ಕರ Cr2+ ಈಸಿಯಾಗಿ Cr3+ ಆಗೋದ್ರಿಂದ ಇಟ್ ಇಸ್ ದಿ ವೆರಿ ಗುಡ್ ರೆಡ್ಯೂಸಿಂಗ್ ಏಜೆಂಟ್. Mn3+ is ಆಕ್ಸಿಡೈಸಿಂಗ್ ಏಜೆಂಟ್. ಯಾಕೆಂದ್ರೆ Mn2+ is ದಿ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್. ಅದು Mn3+ ನ 2+ ಆಗೋದಕ್ಕೆ ಇಷ್ಟಪಡುತ್ತೆ. ಅದಕ್ಕೋಸ್ಕರ ಅದು ಆಕ್ಸಿಡೈಸ್ ನೋಡಿ, ಆಕ್ಸಿಡೈಸಿಂಗ್ ಏಜೆಂಟು ಯಾವಾಗಲೂ ರಿಡಕ್ಷನ್ ಆಗುತ್ತೆ, ರೆಡ್ಯೂಸಿಂಗ್ ಏಜೆಂಟು ಯಾವಾಗಲೂ ಆಕ್ಸಿಡೇಷನ್ ಆಗುತ್ತೆ. ನಿಮ್ಮ ಟೀಚರ್ಸ್ ಹತ್ರ ಈ ಕೀ ಪಾಯಿಂಟ್ಸ್ ಇಟ್ಕೊಂಡು ಡಿಸ್ಕಸ್ ಮಾಡಿ. ಆಮೇಲೆ ಅಬೌಟ್ ನಾಮನ್ಕ್ಲೇಚರ್, ಕ್ಯಾನ್ ವಿ ಎಕ್ಸ್ಪೆಕ್ಟ್ ದಿ ಕ್ವಶನ್ಸ್ ಫ್ರಮ್ ವಿಚ್ ಗಿವನ್ ಇನ್ ದಿ ಟೆಕ್ಸ್ಟ್? ಯಾವ್ದು ಬೇಕಾದ್ರೂ ಕೇಳ್ಬೋದಪ್ಪ. ನಾಮನ್ಕ್ಲೇಚರ್ ಕೋಆರ್ಡಿನೇಷನ್ ಕೇಳ್ಬೋದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವ ಚಾಪ್ಟರ್ ಬೇಕಾದ್ರೂ ಕೇಳ್ಬೋದು. ಎಲ್ಲ ಚಾಪ್ಟರ್ಲು ನಾಮನ್ಕ್ಲೇಚರ್ ಇದೆ. ಡಸ್ MCQ ಕ್ವಶನ್ ಆಸ್ ದಿ ಮ್ಯಾಥ್ಸ್? ಎಸ್, ಕೊಡ್ಬೋದು. ಅದನ್ನ ಒಂದು ಇಂಟ್ರೊಡ್ಯೂಸ್ ಮಾಡಿದೀವಿ, ಆಯ್ತಾ. ಆಮೇಲೆ ಮತ್ತೆ ಇನ್ನ ಒಂದು ಕ್ವಶನ್, ಬೇಸಿಕ್ ಸ್ಟ್ರೆಂತ್ ಆಫ್ ಅಮೈನ್ ಇನ್ ಏಕ್ವೇಸ್ ಸ್ಟೇಟ್ ಎಕ್ಸ್ಪ್ಲೈನ್ ಮಾಡಿ ಸಾರ್. ನೋಡಿ, ಈಗ ಬೇಸಿಕ್ ಸ್ಟ್ರೆಂತ್ ಅಲ್ಲಿ ಏಕ್ವೇಸ್ ಸೊಲ್ಯೂಷನ್ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ 3 ಫ್ಯಾಕ್ಟರ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. 3 ಫ್ಯಾಕ್ಟ್ರು. ಒಂದು ಸ್ಟೀರಿಕ್ ಫ್ಯಾಕ್ಟ್ರು, ಇನ್ನೊಂದು ಹೈಡ್ರೇಷನ್, ಮತ್ತೆ ಇನ್ನ ಒಂದು ಇಂಡಕ್ಟಿವ್ ಎಫೆಕ್ಟ್ ಅಂತ ಏನ್ ಕರಿತೀವಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಏನ್ ಕರಿತೀವಿ. ಅದಕ್ಕೆ ಬೇಸಿಕ್ ಸೊಲ್ಯೂಷನ್ ಅಲ್ಲಿ ನಾವು ಒಂದು ಟರ್ಷರಿ, ಸೆಕೆಂಡರಿ, ಪ್ರೈಮರಿ ಅಂತ ಏನು ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೆಕೆಂಡರಿ ಈಸ್ ಮೋರ್ ಬೇಸಿಕ್ ದ್ಯಾನ್. ಸೆಕೆಂಡ್ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಏನ್ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ? ಪ್ರೈಮರಿನ ಟರ್ಷರಿನ? ಸೆಕೆಂಡರಿ ಇದು ಇಟ್ ಈಸ್ ಡಿಸೈಡೆಡ್, ಅದ್ರ ಬಗ್ಗೆ ಡೌಟ್ ಇಲ್ಲ. ಪ್ರೈಮರಿನ ಸೆಕೆಂಡರಿನ ಇದು ಟರ್ಷರಿನ ಅಂತ ಬಂದಾಗ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ, ಈಥೈಲ್ ಸೀರೀಸ್ ಅಂತ ಒಂದು ಕೊಟ್ಟಿದ್ದಾರೆ, ಮೀಥೈಲ್ ಸೀರೀಸ್ ಅಂತ ಒಂದು ಕೊಟ್ಟಿದ್ದಾರೆ. ಈಥೈಲ್ ಸೀರೀಸ್ಗೆ ಪ್ರೈಮರಿ ಬರುತ್ತೆ, ಮೀಥೈಲ್ ಸೀರೀಸ್ಗೆ ಟರ್ಷರಿ ಬರುತ್ತೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟ್ ಅಲ್ಲಿ ನೀವು ಯಾವ ರೀತಿ ಆರ್ಡರ್ ಹೋಗ್ಬೇಕು ಮಾಡ್ಕೊಳ್ಳಿ. ಏಕ್ವೇಸ್ ಸೊಲ್ಯೂಷನ್ಸ್ ಒಳಗಡೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ಸೀರೀಸ್ಗೆ ಮಿಡ್ಲು ಬರುತ್ತೆ ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕು. ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಅದು, ಯಾಕಂದ್ರೆ NCERT ಬುಕ್ ಅಲ್ಲಿ ಎರಡಕ್ಕೂ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಸೊ ಸೆಕೆಂಡರಿ ಫಸ್ಟ್ ಬರಲೇಬೇಕು. ಸೆಕೆಂಡರಿ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ ಐದರ್ ಪ್ರೈಮರಿ ಆರ್ ಟರ್ಷರಿ. ಐದರ್ ಪ್ರೈಮರಿ ಆರ್ ಟರ್ಷರಿ ಅಂದ್ರೆ ಯಾವ್ದು ಡಿಸೈಡ್ ಆಗಬೇಕು, ಈಥೈಲ್ ಸೀರೀಸಾ ಮೀಥೈಲ್ ಸೀರೀಸ್ ಅನ್ನೋದು ಬರುತ್ತೆ. ಆಮೇಲೆ ಇಲ್ಲಿ ಯಾವ್ದು ಡಿಸೈಡ್ ಮಾಡ್ತೀವಿ ಉಳಿದು ಲಾಸ್ಟಿಗೆ ಬರ್ಕೊಳ್ಳಿ. ಎನಿ ಮೋರ್? 904 ಚಿತ್ರಹಾಲ, ಚಿತ್ರಹಳ್ಳಿನ 904 ಮಾತಾಡಿ. 904 ಅವ್ರು ಮಾತಾಡಿ. $904. 904 ಇನ್ಯಾರಾದ್ರೂ ಡೌಟ್ಸ್ ಇದೆಯಾ? ಬನ್ನಿ ಸ್ವಲ್ಪ ಇದೆ. ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಹಾಗೂ ಉಪನ್ಯಾಸಕರೇ, ಈ ದಿನ ಒಂದು ಬಹಳ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು
ಬೋಧನೆ ಮಾಡ್ತಕ್ಕಂಥ ಉಪನ್ಯಾಸಕರಿಗೆ ಒಂದು ವಿಶೇಷವಾದಂಥ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ಶ್ರೀಯುತ ಇದುವರೆಗೂ ಕೂಡ ನಿಮಗೆ ಒಂದು ಬಹಳ ಸುಲಲಿತವಾಗಿ ಒಂದು ವಿಷಯದಲ್ಲಿ ರಸಾಯನಶಾಸ್ತ್ರ ವಿಷಯದಲ್ಲಿ ಕೆಮಿಸ್ಟ್ರಿನಲ್ಲಿ ಬಹಳ ಅರ್ಥಗರ್ಭಿತವಾಗಿ ಸುದೀರ್ಘವಾಗಿ ನಿಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಇಂತಹ ಒಬ್ಬ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ ಅಂತ ಶ್ರೀಯುತ ಡಾಕ್ಟರ್ ಈರೇಗೌಡ MSc PhD. ಇವ್ರ ಬಗ್ಗೆ ಬೆಳಿಗ್ಗೆನೂ ಕೂಡ ಹೇಳಿದ್ದಾರೆ. ಆದರೂ ಕೂಡ ನಾನು ಅವ್ರನ್ನ ಸಮರೈಸ್ ಮಾಡಿ ಹೇಳೋದಾದರೆ, ನಿಜವಾಗ್ಲೂ ಉತ್ತಮವಾದಂಥ ಒಳ್ಳೆಯ ಉಪನ್ಯಾಸಕರು. ಬಹಳ ಒಂದು ಈ ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಅವರದ ವಿಶೇಷವಾದಂಥ ಒಲವು. ಈ ನಿಟ್ಟಿನಲ್ಲಿ ಕೆಮಿಸ್ಟ್ರಿ ವಿಷಯವಾಗಿ ಸುದೀರ್ಘವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಡೌಟ್ಗಳನ್ನು ಬಗೆಹರಿಸಿದ್ದಾರೆ. ಮತ್ತು ಮುಂಬರುವ ಪರೀಕ್ಷೆಯಲ್ಲಿ ತಾವೆಲ್ಲರೂ ಕೂಡ ಉತ್ತಮ ರೀತಿಯ ಅಂಕಗಳನ್ನು ಪಡಿಬೇಕು ಅಂತ ಈ ನಿಟ್ಟಿನಲ್ಲಿ ಎಲ್ಲ ವಿಷಯಗಳನ್ನು ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಸೊ ಶ್ರೀಯುತರಿಗೆ ನಿಜವಾಗ್ಲೂ ಅವರ ಕ್ವಾಲಿಫಿಕೇಶನ್ ಕೇಳಿದ್ರೆ ನನಗೆ ಬಹಳ ಹೆಮ್ಮೆ ಮತ್ತು ಖುಷಿನೂ ಆಗುತ್ತೆ. ಸುಮಾರು 13 ಸಂಶೋಧನಾ ಪ್ರಬಂಧಗಳನ್ನ ಮಂಡಿಸಿದ್ದಾರೆ. ಜೊತೆಗೆ 27 ವರ್ಷಗಳ ಸುದೀರ್ಘವಾದಂಥ ಬೋಧನಾ ವೃತ್ತಿಯನ್ನು ಮಾಡಿಕೊಂಡು ಅನೇಕ ಒಂದು ಕಾರ್ಯಕ್ರಮಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಪಠ್ಯಪುಸ್ತಕಗಳನ್ನು ಬರೆಯೋ ವಿಚಾರದಲ್ಲಿ ಇರ್ಬೋದು, ಅನೇಕ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ಇರ್ಬೋದು, ಲೈಫ್ ಟೈಮ್ ಅಚೀವ್ಮೆಂಟ್ ನ್ಯಾಷನಲ್ ಅವಾರ್ಡ್ ಇರ್ಬೋದು, ಮತ್ತು ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಸದ್ಭಾವನಾ ಪ್ರಶಸ್ತಿ ಮತ್ತು ಸಂಗಮ ರತ್ನ, ಈ ರೀತಿ ಅನೇಕ ರೀತಿಯ ಒಂದು ಪ್ರಶಸ್ತಿಗಳನ್ನು ಪಡೆದು ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ರಾಜ್ಯಕ್ಕೆ ಹೆಸರನ್ನು ಗಳಿಸಿದ್ದಾರೆ. ಇಂತಹ ವ್ಯಕ್ತಿಯನ್ನು ನಾವು ಈ ದಿನ ಕರೆಸಿ ನಮ್ಮ ಕ್ರೈ ಸಂಸ್ಥೆಯಲ್ಲಿ ಅವ್ರನ್ನ ಈ ಒಂದು ವಿಷಯವಾಗಿ ನಿಮಗೆ ಉಪನ್ಯಾಸವನ್ನು ನೀಡಿದ್ದೀವಿ. ಸೊ ಇದಕ್ಕೆ ಮುಖ್ಯ ಪ್ರೇರಣೆ ಅಂತಂದರೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಶ್ರೀಯುತ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು, ಹಾಗೆ ನಮ್ಮ ಶಿಕ್ಷಣ ವಿಭಾಗದ JD ಜಂಟಿ ನಿರ್ದೇಶಕರು ಮತ್ತು ಎಲ್ಲ ಅಧಿಕಾರಿ ಮಿತ್ರರು ಕೂಡ ಇವರನ್ನು ಗುರುತಿಸಿ ನಮ್ಮ ಮಕ್ಕಳಿಗೆ ಇದು ಅನುಕೂಲ ಆಗಲಿ ಅಂತೇಳಿ ಸುದೀರ್ಘವಾದಂಥ ಒಂದು ಈ ಕಾರ್ಯಕ್ರಮವನ್ನು ಹಾಕೊಂಡು ಮಾರ್ಗದರ್ಶನ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಶ್ರೀಯುತ ಈರೇಗೌಡರವರು ಒಂದು ಒಳ್ಳೆಯ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಇವರಿಗೆ ನಮ್ಮ ಕ್ರೈ ಸಂಸ್ಥೆ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ವೃತ್ತಿ ಮಿತ್ರರು, ಉಪನ್ಯಾಸಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಕೇಳಿದ್ದಕ್ಕೆ ನಮ್ಮ ಕ್ರೈ ಸಂಸ್ಥೆ ವತಿಯಿಂದ ವಂದನೆಗಳನ್ನು ತಿಳಿಸ್ತೇವೆ. ಸೊ ಇಲ್ಲಿಗೆ ಈ ಒಂದು ಉಪನ್ಯಾಸ ಕಾರ್ಯಕ್ರಮ ಮುಗಿದಿದೆ. ಎಲ್ರಿಗೂ ಕೂಡ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.